ಫಸ್ಟ್ ವಿಚಾರ ಏನಂದ್ರೆ only 1 out of 3 options for the governor. Only 1 out of 3 options for the governor. ಅಂದ್ರೆ ಆರ್ಟಿಕಲ್ 200 ಪ್ರಕಾರ ಒಂದು ಸತಿ ಬಿಲ್ ಪಾಸ್ ಆಗಿ ಗವರ್ನರ್ ಹೋದ್ರೆ either he can send the bill back or reserve the bill to the president or reject the bill. I can send back, reject the bill or send the bill to the president. ಈ reject the bill is absolute veto. ಅದನ್ನ ಸರ್ಟನ್ ಕೇಸಸ್ ಅಲ್ಲಿ ಮಾತ್ರ ಸಾಧ್ಯ. ಸೊ ಮೆಜಾರಿಟಿ ಏನ್ ಮಾಡಬಹುದು, ಅವನು ಐದರ್ ಬಿಲ್ ನ ವಾಪಸ್ ಕಳಿಸಬಹುದು, ಇಲ್ಲ ಅಂದ್ರೆ ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡಬಹುದು. ಸೊ ಇಲ್ಲಿ ಏನ್ ಕಂಟೆನ್ಷನ್ ಬಂದಿದ್ದು, ಫಸ್ಟ್ ಟೈಮ್ ಅವನು ಕಳಿಸಿ ವಾಪಸ್ ಅವನಿಗೆ ಬಿಲ್ ಬಂದಾಗ ಅವನು ಏನ್ ಮಾಡ್ದ, ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡ್ದ. ಸೊ ಇಲ್ಲಿ ಈ ಜಜ್ಮೆಂಟ್ ಪ್ರಕಾರ ಅದನ್ನ ಮಾಡಂಗಿಲ್ಲ. ಒಂದು ಸತಿ ವಾಪಸ್ ಕಳಿಸಿದ ಮೇಲೆ ಇವಾಗ ಆಲ್ರೆಡಿ ಎಕ್ಸರ್ಸೈಸ್ ಯುವರ್ ಸಸ್ಪೆನ್ಸಿವ್ ವೆಟೋ. ಯು ಕ್ಯಾನ್ ಐದರ್ ಎಕ್ಸರ್ಸೈಸ್ ಸಸ್ಪೆನ್ಸಿವ್ ವೆಟೋ ಎಕ್ಸರ್ಸೈಸ್ ಮಾಡಬಹುದು ಅಥವಾ ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡಬಹುದು. ಮೊದಲನೇ ಸತಿ ಬಿಲ್ ಬಂದಾಗ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡಬಹುದು ಅಥವಾ ಸಸ್ಪೆನ್ಸಿವ್ ವೆಟೋನ ಎಕ್ಸರ್ಸೈಸ್ ಮಾಡಬಹುದು. ಒಂದು ಸತಿ ಸಸ್ಪೆನ್ಸಿವ್ ವೆಟೋನ ಎಕ್ಸರ್ಸೈಸ್ ಮಾಡಿ ವಾಪಸ್ ಕಳಿಸಿ ವಾಪಸ್ ಬಿಲ್ ಬಂದಾಗ ನೀವು ಮತ್ತೆ ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡಕ್ಕಾಗಲ್ಲ. ಅಷ್ಟರಲ್ಲಿ ನೀವೇ ಡಿಸಿಷನ್ ತಗೋಬೇಕು. ಡಿಸಿಷನ್ ಅಂದ್ರೆ ನೀವು ಅಸೆಂಟ್ ಕೊಡ್ಲೇಬೇಕು ಅಕಾರ್ಡಿಂಗ್ ಟು ಸಸ್ಪೆನ್ಸಿವ್ ವೆಟೋ. ಈ ಪಾಯಿಂಟ್ ಅರ್ಥ ಆಯ್ತಾ? ಸೊ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಯು ಹ್ಯಾವ್ 3 options. Absolute veto, very rare cases. So either exercise suspensive veto in first instance or exercise reservation to the president in first instance. ಎರಡನ್ನೂ ಒಂದ್ಸತಿ ಮಾಡಿ ಇನ್ನೊಂದ್ಸತಿ ಇನ್ನೊಂದು ಮಾಡಕ್ ಆಗಲ್ಲ. ಸೊ ಆ ಆಪ್ಷನ್ ಇರುತ್ತೆ, ಒಂದು ಸತಿ ಎಕ್ಸರ್ಸೈಸ್ ಮಾಡಿದ್ರೆ ಅದನ್ನೇ ಮಾಡೋದು. ನೆಕ್ಸ್ಟ್, a bill considered by the state government must not bring to the president. A bill reconsidered by the, ನಾನು ಹೇಳ್ತೇನೆ, ಬಿಲ್ ಏನು ವಾಪಸ್ ಕಳಿಸಿದ್ರೆ ಸಸ್ಪೆನ್ಸಿವ್ ವೆಟೋ ಅಲ್ಲಿ ವಾಪಸ್ ಕಳಿಸಿದ್ರೆ ಗವರ್ನರ್ಗೆ he should not send it to the president. ಓಕೆ, ಇದು ನೆಕ್ಸ್ಟ್ ಟೈಮ್ ಲೈನ್ಸ್. ಕಾನ್ಸ್ಟಿಟ್ಯೂಷನ್ ಹೇಳಿದಂಗೆ ಟೈಮ್ ಲೈನ್ಸ್ ಇಲ್ಲ. ಎಲ್ಲೂ ಕೂಡ ಮೇಜರ್ ವಿಟೋ ಪವರ್ಸ್ ಗಾಗಿ ಬೇರೆ ವಿಷಯಕ್ಕಾಗಿ ವೆರಿ ರೇರ್ ಇನ್ಸ್ಟೆನ್ಸಸ್ ಅಲ್ಲಿ ಟೈಮ್ ಲೈನ್ಸ್ ಮೆನ್ಷನ್ ಆಗಿದೆ. ಈ ಪ್ರೆಸಿಡೆನ್ಷಿಯಲ್ ಅಥವಾ ಗವರ್ನರ್ ಅಸೆಂಟ್ ವಿಷಯಕ್ಕೆ ಬಂದ್ರೆ, ಒಪ್ಪಿಗೆ ಕೊಡುವಂತ ವಿಷಯಕ್ಕೆ ಬಂದ್ರೆ ಟೈಮ್ ಲೈನ್ಸ್ ಇಲ್ಲ. ಇವಾಗ ಏನ್ ಮಾಡಿದ್ದಾರೆ, ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಟೈಮ್ ಲೈನ್ಸ್. ಸುಮಾರು ವಿಷಯಕ್ಕೆ ಮುಂಚೆ ಟೈಮ್ ಲೈನ್ ಕೊಟ್ಟಿದ್ದಾರೆ, ಬಟ್ ಈ ತರ ಮೇಜರ್ ಇಶ್ಯೂ, ಬಿಕಾಸ್ ದಿಸ್ ಇಸ್ ಡೀಲಿಂಗ್ ವಿತ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್. ಪ್ರೆಸಿಡೆಂಟ್ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಗವರ್ನರ್ ಇಸ್ ಫಸ್ಟ್ ಸಿಟಿಸನ್ ಆಫ್ ಸ್ಟೇಟ್ ಅಂತಾನು ಹೇಳ್ಬೋದು. These are major constitutional functionaries. ಅವರಿಗೆ ಟೈಮ್ ಲೈನ್ಸ್ ನ ನೀವು ಮೆನ್ಷನ್ ಮಾಡೋದು, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಿವೆಲೆಂಟ್ ಟು ವೆರಿ ಬಿಗ್ ಚೇಂಜ್. ಇದು ಟೈಮ್ ಲೈನ್ ನ ಮೆನ್ಷನ್ ಮಾಡಿ ಯು ಆರ್ ಟೆಲ್ಲಿಂಗ್ ದ ಪ್ರೆಸಿಡೆಂಟ್ ಈ ಕೆಲಸ ಮಾಡ್ಬೇಕು. ಟೈಮ್ ಯು ಆರ್ ಟೆಲ್ಲಿಂಗ್ ದ ಪ್ರೆಸಿಡೆಂಟ್. ನೀವು ಜನರಲಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಒಂದು ಬರುತ್ತೆ. ಅದ್ರಲ್ಲಿ ಟಾಪ್ ಮೋಸ್ಟ್ ಯಾರು ಪೊಸಿಷನ್ ಅಫಿಷಿಯಲ್ ಆಫ್ ದ ಕಂಟ್ರಿ, ಪ್ರೆಸಿಡೆಂಟ್. ಅದಾದ್ಮೇಲೆ ಕೆಳಗೆಲ್ಲ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಇಸ್ ಡೈರೆಕ್ಟ್ ದ ಪ್ರೆಸಿಡೆಂಟ್ ಟು ಗಿವ್ ಅಸೆಂಟ್ ಇನ್ ದ ಪರ್ಟಿಕ್ಯುಲರ್ ಟೈಮ್ ಲೈನ್. ಓಕೆ, ಇದೆಲ್ಲ ಏನಂದ್ರೆ ಅದನ್ನ ಲಾಸ್ಟ್ ವಿಷಯಕ್ಕೆ ಬರ್ತೀನಿ. ರೀಸೆಂಟ್ ಅಪ್ಡೇಟ್ ಇದೇ ಕಂಟೆನ್ಷನ್ ಅಲ್ಲಿ ಸಿಕ್ಕಾಕೊಂಡಿರೋದು. ಏನು, ಕೋರ್ಟ್ಗೆ ಎಷ್ಟು ಜುಡಿಷಿಯಲ್ ರಿವ್ಯೂ ಪವರ್ಸ್ ಇದೆ, ಇದು ಮ್ಯಾಟರ್ ಸಿಕ್ಕಾಕೊಂಡಿರೋದು. ಸೊ ಟೈಮ್ ಲೈನ್ಸ್ ಏನ್ ಕೊಟ್ಟಿದೆ, if the governor withholds the assent or reserves the bill for the president on the aid and advice of the council of ministers sent back to legislature in 1 month. If the governor withholds assent or reserves the bill for the president on the aid and advice of the council of ministers, ಅಂದ್ರೆ ಈ ಕೇಸಲ್ಲಿ ಇವಾಗ ಅವನ ಹತ್ರ ಬಿಲ್ ಹೋದ್ಮೇಲೆ either he can take the advice of council of ministers or he may not take the advice of council of ministers. ಈ ಕೇಸಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವನಿಗೆ ಅಡ್ವೈಸ್ ಮಾಡಿದ್ರೆ, ಏನಂತ ಅಡ್ವೈಸ್ ಮಾಡಿದ್ರೆ, ಈ ಬಿಲ್ ನ ಯೂಶಲಿ ಮಾಡಿದ್ರೆ ಈ ಬಿಲ್ ನ ಪ್ರೆಸಿಡೆಂಟ್ ಗೆ ಅಸೆಂಟ್ ಗೆ ಕಳಿಸಿ ಅಂತ ಮಾಡಿದ್ರೆ, ಅವಾಗ ಅವ್ರು ಏನ್ ಮಾಡ್ಬೋದು, 1 ತಿಂಗಳು ಒಳಗೆ ಲೆಜಿಸ್ಲೇಚರ್ಗೆ ವಾಪಸ್ ಕಳಿಸ್ಬೇಕು. ದಿಸ್ ಇಸ್ ಸಸ್ಪೆನ್ಸಿವ್ ವೆಟೋ. ಹೆಂಗಿದೆ ಹಂಗೆ ಇದೆ. ಇಫ್ ದ ಗವರ್ನರ್ ವಿತ್ ಹೋಲ್ಡ್ಸ್ ಅಸೆಂಟ್ ಅಂದ್ರೆ ಇಲ್ಲಿ ರಿಜೆಕ್ಟ್ ಅಂತ ಅರ್ಥ, ಆರ್
reserves the bill for the president on the aid and advice of council of ministers, he has to send it back. ಇನ್ನೊಂದು ಕೇಸು ಗವರ್ನರ್ withholds assent contrary to the advice of the ಇಲ್ಲಿ ಬರೋದು ಹೊಸ ಪಾಯಿಂಟ್. If the governor withholds assent contrary to the advice of council of ministers, council of ministers ಏನ್ ಹೇಳ್ತಾರೆ ಪಾಸ್ ಮಾಡಿ ಅಂತಾರೆ ಯೂಶಲಿ ಹೇಳೋದು ಯಾವ್ದು ಬಿಲ್ ಬಂದು. ಇಲ್ಲಿ ಏನ್ ಮಾಡ್ತಾರೆ ಗವರ್ನರ್ ಅದನ್ನ ಕೇಳ್ತಾ ಇಲ್ಲ, ಅವನು ಅದನ್ನ withhold ಮಾಡಿದಾನೆ. withhold ಮಾಡಿದಾಗ it is known as pocket veto exercise ಮಾಡ್ತಿದ್ದಾನೆ. ಪಾಕೆಟ್ ವಿಟೋ ಸೆಕೆಂಡ್ ಪಾಯಿಂಟ್ ಇಸ್ ಪಾಕೆಟ್ ವಿಟೋ ವಿಚಾರ ಅದನ್ನ ಮಾಡಂಗಿಲ್ಲ. ಬರೀ ಇಷ್ಟ ನೋಡಿದ್ರೆ ಪಾಕೆಟ್ ವಿಟೋ ಅನ್ಸುತ್ತೆ. ಇವಾಗ ಗವರ್ನರ್ಗೆ ಆ ಪಾಕೆಟ್ ವಿಟೋ ವಿಚಾರ ತೆಗೆದಾಕ್ಬಿಟ್ಟಿದ್ದಾರೆ. ಈ ಒಂದು ಜಜ್ಮೆಂಟ್ ಪ್ರಕಾರ ಗವರ್ನರ್ ಇರುವಂತ ಪಾಕೆಟ್ ವಿಟೋನ ತೆಗೆದಾಕಿದ್ದಾರೆ. ಸೊ ಏನ್ ಮಾಡ್ಬೇಕು ಗವರ್ನರು ಈ ಸಸ್ಪೆನ್ಸಿವ್ ವಿಟೋ ಪ್ರಕಾರ ವಾಪಸ್ 3 ತಿಂಗಳ ಒಳಗೆ ವಾಪಸ್ ಕಳಿಸ್ಬೇಕು. ಗೊತ್ತಾಯ್ತಾ? ಇವಾಗ ಬಿಲ್ ಪಾಸ್ ಆಗಿ ಗವರ್ನರ್ ಹತ್ರ ಬಂತು. ಯೂಶಲಿ ಏನ್ ಮಾಡ್ತಿದ್ರು ಗವರ್ನರು ಜವಾಬ್ ಹಾಕೊಂಡು ಕೂತಿರೋರು. ಯಾಕಂದ್ರೆ ಒಂದು ರಿಜೆಕ್ಟ್ ಮಾಡ್ತಿರ್ಲಿಲ್ಲ, ಇಲ್ಲ ಅಸೆಂಟ್ ಕೊಡ್ತಿರ್ಲಿಲ್ಲ. ಇದು ಪಾಕೆಟ್ ವಿಟೋ. ಇದು ಯೂಶಲಿ ಎಕ್ಸರ್ಸೈಸ್ ಮಾಡಬಹುದು. ಇವಾಗ ಏನ್ ಮಾಡಿದ್ದಾರೆ ಪಾಕೆಟ್ ವಿಟೋನ ಎಲಿಮಿನೇಟ್ ಮಾಡಿದ್ದಾರೆ. ಪಾಕೆಟ್ ವಿಟೋ ಇಲ್ಲ ಗವರ್ನರ್ಗೆ. ಏನ್ ಮಾಡ್ಬೇಕು ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಗವರ್ನರ್ಗೆ ಅಸೆಂಟ್ ಕೊಡಕ್ ಇಷ್ಟ ಇಲ್ಲ ಅಂದ್ರೆ 3 ತಿಂಗಳ ಒಳಗೆ ವಾಪಸ್ ಕಳಿಸ್ಬೇಕು. ಸೊ ಸಸ್ಪೆನ್ಸಿವ್ ವಿಟೋನ 3 ಮಂತ್ಸ್ ಸಸ್ಪೆನ್ಸಿವ್ ವಿಟೋ ಮಾಡಿದ್ದಾರೆ. 3 ತಿಂಗಳು ವಾಪಸ್ ಕಳಿಸ್ಬೇಕು. If the governor reserves the bill for the president contrary to the council of ministers, reserves bill within 3 months. ಇವಾಗ ಮತ್ತೆ ಬಿಲ್ ನ ರಿಸರ್ವ್ ಮಾಡಬಹುದಲ್ಲ ಗವರ್ನರ್. ಈ ರಿಸರ್ವ್ ಮಾಡೋದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಲ್ಲ, ಅವ್ರು ಪಾಸ್ ಮಾಡಿ ಅಂತಾನೆ ಹೇಳೋದು. ಇವಾಗ ಅವ್ನು ಏನ್ ಮಾಡ್ತಿದ್ದಾನೆ, ನಾನು ರಿಸರ್ವ್ ಮಾಡ್ತೀನಿ ಬಿಲ್ ನ ಅಂತ ಹೇಳಿದಾನೆ, ಬಟ್ ಮಾಡಿಲ್ಲ. ಸೊ ಇಲ್ಲೂ ಕೂಡ ಪಾಕೆಟ್ ವಿಟೋ ಇಲ್ಲ. ಅವ್ನು ಏನ್ ಮಾಡ್ಬೇಕು ರಿಸರ್ವ್ ಮಾಡಂಗಿದ್ರು ಕೂಡ 3 ತಿಂಗಳ ಒಳಗೆ ಪ್ರೆಸಿಡೆಂಟ್ ಗೆ ಕಳಿಸ್ಕೊಡ್ಬೇಕು ಬಿಲ್ ನ. ಸೊ 3 ತಿಂಗಳ ಒಳಗೆ ಅವ್ನು ವಾಪಸ್ ಲೆಜಿಸ್ಲೇಚರ್ ಬಿಲ್ ಕಳಿಸ್ಬೇಕು, ಇಲ್ಲ 3 ತಿಂಗಳ ಒಳಗೆ ಅವನು ಪ್ರೆಸಿಡೆಂಟ್ ಗೆ ಬಿಲ್ ನ ಕಳಿಸ್ಬೇಕು. ಅವನು ಇಟ್ಕೊಂಡ್ ಕೂರಂಗಿಲ್ಲ. ಸೊ 2 ಇನ್ಸ್ಟೆನ್ಸ್ ಅಲ್ಲಿ ಏನಾಯ್ತು, ಈ ಗವರ್ನರ್ ಇದ್ದಂತ ಒಂದು ಪಾಕೆಟ್ ವಿಟೋ ಪವರ್ಸ್ ಏನಿತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವಾಗ ಎಲಿಮಿನೇಟ್ ಆಗುತ್ತೆ. ಗೊತ್ತಾಯ್ತಾ? ಪಾಕೆಟ್ ವಿಟೋ ಪವರ್ಸ್ ಗವರ್ನರ್ ಗೆ ಎಲಿಮಿನೇಟ್ ಆಗುತ್ತೆ. ಸಸ್ಪೆನ್ಸಿವ್ ವಿಟೋ ಇದೆ, ಅದಕ್ಕೂ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ 3 ತಿಂಗಳು. ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡೋದು ಇನ್ನೂ ಇದೆ, ಅದಕ್ಕೂ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಎಷ್ಟು ದಿನದೊಳಗೆ 3 ತಿಂಗಳೊಳಗೆ ಪ್ರೆಸಿಡೆಂಟ್ ಗೆ ಅದನ್ನ ರಿಸರ್ವ್ ಮಾಡ್ಕೋಬೇಕು. ಅವನ ಆಮೇಲೆ ಪ್ರೆಸಿಡೆಂಟ್ ನೋಡ್ಕೋತಾರಂತೆ. If the legislature repasses and represents the bill, assent within 1 month. So ವಾಪಸ್ ಕಳಿಸಿದ್ದಾರೆ 3 ತಿಂಗಳ ಒಳಗೆ ವಾಪಸ್ ಕಳಿಸಿದ್ದಾರೆ. ಸೊ ಇದು ಸಸ್ಪೆನ್ಸಿವ್ ವಿಟೋ ಎಕ್ಸರ್ಸೈಸ್ ಮಾಡಿದ್ದಾನೆ, ವಾಪಸ್ ಬಂದಿದೆ. ವಾಪಸ್ ಬಂದ ಮೇಲೂ ಕೂಡ ನೀವು ನಾನು ಹೇಳಿದೆ ಎಕ್ಸರ್ಸೈಸ್ ಮಾಡಂಗಿಲ್ಲ, ಪಾಕೆಟ್ ವಿಟೋ ಪವರ್ಸ್ ಎಕ್ಸರ್ಸೈಸ್ ಮಾಡಂಗಿಲ್ಲ. ವಾಪಸ್ ಸಸ್ಪೆನ್ಸಿವ್ ವಿಟೋ ಆಗಿ ವಾಪಸ್ ಬಿಲ್ ಬಂದ್ಮೇಲೆ 1 ತಿಂಗಳ ಒಳಗೆ ಅಸೆಂಟ್ ಮಾಡು. ಗೊತ್ತಾಯ್ತಾ? ಸೊ ಅಲ್ಟಿಮೇಟ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಪಾಕೆಟ್ ವಿಟೋ ಪವರ್ಸ್ ಇತ್ತು ಕಂಪ್ಲೀಟ್ಲಿ ಜಗಾಗ್ತದೆ. ಆಬ್ವಿಯಸ್ಲಿ ಅವ್ನ ಜಾಗದಲ್ಲಿ ಯಾರು ಬರ್ತಾರೋ ಅವ್ರು ಬೇಕು. ನಾನು ಇನ್ನೊಂದು ಹೇಳಿದ್ದೆ, ಗವರ್ನರ್ ಪೋಸ್ಟ್ ಗೆ ಶುಡ್ ಆಲ್ವೇಸ್ ಬಿ ಫಿಲ್ಡ್. ಪ್ರಾಕ್ಟೀಸ್ ಅಲ್ಲಿ ಆಗುತ್ತಾ ಅನ್ನೋದು ಬೇರೆ ಅಂತ, ಈ ಪಾಲಿಟಿಕ್ಸ್ ಅಲ್ಲಿ ಏನಾದ್ರು ಆಗ್ಬೋದು. ಬಟ್ ಗವರ್ನರ್ ಸೀಟ್ ಆಗಲಿ ಪ್ರೆಸಿಡೆಂಟ್ ಸೀಟ್ ಆಗಲಿ ಕೆನಾಟ್ ಬಿ ವೇಕೆಂಟ್, ಇಟ್ ಶುಡ್ ಆಲ್ವೇಸ್ ಬಿ ಫಿಲ್ಡ್. ಸೊ ಯಾರೇ ಹೊಸ ಗವರ್ನರ್ ಬಂದ್ರು ಇಟ್ ಡಸಂಟ್ ಮ್ಯಾಟರ್, ಅವ್ನು ಮತ್ತೆ ಬಂದು ಆ ಪ್ರೋಸೆಸ್ ನ ಮಾಡಂಗಿಲ್ಲ. ಅದೇ ಯಾರೇ ಹೆಸರು ಬೇರೆ ಆಗಿರ್ಬೋದು, ಪೋಸ್ಟ್ ಅದೇ. ಬೇರೆ ಗವರ್ನರ್ ಬಂದ್ರು ಏನ್ ಪ್ರೊಸೀಜರ್ ಆಗಿರುತ್ತೆ ಅದೇ ಪ್ರೊಸೀಜರ್ ಬಂದ್ರೆ ನಡ್ಕೋಬೇಕು. ಈ ಶುಡ್ ರಿಪ್ಲೇಸ್ ಹಿಮ್ ಅಷ್ಟೇ. ಅವನು ಮತ್ತೆ ಬಂದ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಇದು ಆಸ್ ಅ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ನಾನು ಹೇಳ್ತಾ ಇರೋದು. ರಿಯಾಲಿಟಿ ಆಯ್ತಾ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಅದು ಇನ್ಸಿಡೆನ್ಸ್ ಏನು ಬಂದಿಲ್ಲ, ಆ ಬಂದು ಒಂದು ಕೋರ್ಟ್ ಹೋಗಿಲ್ಲ. ಸೊ ನೀವು ಹಂಗೆ ಜನರಲ್ ಆಗಿ ನಾವು ಬೇರೆ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡೋದೇನು ಅಂದ್ರೆ ಇಟ್ ಇಸ್ ದ ಪೋಸ್ಟ್ ನಾಟ್ ದ ಪರ್ಸನ್ ಅಂತ. ಸೊ ಇಟ್ ಇಸ್ ದ ಪೋಸ್ಟ್ ನಾಟ್ ದ ಪರ್ಸನ್ ಅಂದಾಗ ಟು ಕಂಟಿನ್ಯೂ ದ ಪ್ರೋಸೆಸ್ ಅಂತ ಇದೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಆಕ್ಚುಲಿ ಇಲ್ಲ, ಯಾಕಂದ್ರೆ ಅದು ಯಾವ್ದು ಸುಪ್ರೀಂ ಕೋರ್ಟ್ಗೆ ಮ್ಯಾಟ್ ಹೋಗಿಲ್ಲ. ಇದ್ರು ಮಾಡಿದ್ಮೇಲೆ ಈ ತರ ನೀವು ಹೇಳಿದಂಗೆ ಮಾಡಿದ್ಮೇಲೆ ಮತ್ತೆ ಮ್ಯಾಟ್ ಹೋದ್ರೆ ಮತ್ತೆ ಟಾಪಿಕ್ ಆಫ್ ಕರೆಂಟ್ ಅಫೇರ್ಸ್ ಆಗುತ್ತೆ. ಅದಾಯ್ತಾ?
ಸುಮಾರು ವಿಷಯ ಹಂಗೆ ಗ್ರೇ ಏರಿಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಾರಿಟಿ ಇರಲ್ಲ. Acts of the governor nor president can be outside the ambit of judicial review. So ಈ ಜುಡಿಷಿಯಲ್ ರಿವ್ಯೂ ವಿಚಾರ ಮತ್ತೆ ಬಂತು. ಸೊ ಕ್ವಶನ್ ಬಂದಿದ್ದು, ಸೊ ಇವಾಗ ಟೈಮ್ ಲೈನ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಕ್ವಶನ್ ಇರೋದು ಟೈಮ್ ಲೈನ್ಸ್ ನ ಫಿಕ್ಸ್ ಮಾಡಬಹುದು ನಾನು. ಫಸ್ಟ್ ಆಫ್ ಆಲ್ ಗವರ್ನರ್ ಅಥವಾ ಪ್ರೆಸಿಡೆಂಟ್ ಅಕ್ಸೆಂಟ್ ಮಾಡೋದು ಮಾಡದೇ ಇರೋದು ಅವ್ನ ಡಿಸ್ಕ್ರಿಪ್ಷನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಪೋರ್ಟ್ ತಗೊಳ್ಳೋದು ತಗೊಳ್ಳದೇ ಇರೋದು ಇವೆಲ್ಲ ಅವನಿಗೆ ಬಿಟ್ಟಿದ್ದು. ಬಿಕಾಸ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರಿ, ಅವನು ಕೂಡ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿರುವಂತ ಒಂದು ಪರ್ಸನ್. ಸೊ ಆಸ್ ಎ ಸುಪ್ರೀಂ ಕೋರ್ಟ್ ಕ್ಯಾನ್ ಯು ಡಿಕ್ಟೇಟ್ ಟರ್ಮ್ಸ್ ಟು ದ ಗವರ್ನರ್ ಅಂತ ಪ್ರಶ್ನೆ ಬಂದಾಗ ಎಸ್ ವಿ ಕ್ಯಾನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಜುಡಿಷಿಯಲ್ ರಿವ್ಯೂ ಆಫ್ ವಿಟೋ ಪವರ್ಸ್ ಈಸ್ ದೇರ್. ವಿಟೋ ಪವರ್ಸ್ ಆಫ್ ದ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಗೆ ವಿ ಹ್ಯಾವ್ ನಾಟ್ ಡಿಸ್ಕಸ್ ಜುಡಿಷಿಯಲ್ ರಿವ್ಯೂ. ವಿ ಹ್ಯಾವ್ ನಾಟ್ ಡಿಸ್ಕಸ್ ಜುಡಿಷಿಯಲ್ ರಿವ್ಯೂ. ಯಾಕೆಂದ್ರೆ ಇಲ್ಲಿ ತನಕ ಮ್ಯಾಟರ್ ಬಂದಿರ್ಲಿಲ್ಲ ಕೋರ್ಟ್ ಅಲ್ಲಿ. ಏನು ಇದು ಕ್ಯಾಪಿಟಲ್ ಪನಿಷ್ಮೆಂಟ್ ಗೆ ಅವಕ್ಕೆಲ್ಲ ನಾವು ಜುಡಿಷಿಯಲ್ ರಿವ್ಯೂ ಡಿಸ್ಕಸ್ ಮಾಡಿದ್ವಿ. ಪ್ರೆಸೆಂಟ್ ಪವರ್ಸ್ ಅಲ್ಲಿ 3-4 ಪವರ್ಸ್ ಅಲ್ಲಿ ನಾವು ಜುಡಿಷಿಯಲ್ ರಿವ್ಯೂ ನ ಡಿಸ್ಕಸ್ ಮಾಡಿದ್ವಿ. ಬಟ್ ವಿಟೋ ವಿಚಾರಕ್ಕೆ ಬಂದ್ರೆ ವಿ ಹ್ಯಾವ್ ನಾಟ್ ಡಿಸ್ಕಸ್ ಜುಡಿಷಿಯಲ್ ರಿವ್ಯೂ. ಯಾಕಂದ್ರೆ ಮ್ಯಾಟರ್ ಬಂದಿರೋದೇ ಇವಾಗ. ಸೊ ಮ್ಯಾಟರ್ ಇವಾಗ ಬಂದಿದೆ. ಬಟ್ ಸುಪ್ರೀಂ ಕೋರ್ಟ್ ಇವಾಗ ಏನ್ ಹೇಳಿದೆ, ಇವನ್ ವಿಟೋ ವಿಷಯವಾಗಿ, ವಿಟೋ ಪವರ್ಸ್ ವಿಷಯವಾಗಿ ಸುಪ್ರೀಂ ಕೋರ್ಟ್ ಕ್ಯಾನ್ ಇಂಟರ್ವೀನ್ ಆಗಿ ವಿ ಕ್ಯಾನ್ ಡಿಕ್ಟೇಟ್, ವಿ ಕ್ಯಾನ್ ಟೆಲ್ ಎಲ್ಲಿ ವಿಟೋ ಪವರ್ಸ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದೀರಾ, ಮಾಡಿಲ್ವಾ, ಎಕ್ಸೆಸಿವ್ ಆಗಿ ಯೂಸ್ ಮಾಡಿದ್ದೀರಾ, ಈ ತರ ಒಂದು ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಕ್ಟೇಟ್ ಇವನ್ ದ ಪ್ರೆಸಿಡೆಂಟ್ ಅಂಡ್ ದ ಗವರ್ನರ್ ಆನ್ ದ ವಿಟೋ ಪವರ್ಸ್. ನೆಕ್ಸ್ಟ್ ಟೈಮ್ ಲೈನ್ ಫಾರ್ ದ ಪ್ರೆಸಿಡೆಂಟ್. ಸೊ ಗವರ್ನರ್ಗೆ ಟೈಮ್ ಲೈನ್ ಇಟ್ಟಿದ್ದೀರಾ, 3 ತಿಂಗಳು ಇಟ್ಟಿದ್ದೀರಾ. ಪ್ರೆಸಿಡೆಂಟ್ಗೂ ನೀವು ಟೈಮ್ ಲೈನ್ ಇಡ್ಬೋದಾ? ಪ್ರೆಸಿಡೆಂಟ್ಗೂ ಟೈಮ್ ಲೈನ್ ಇಟ್ಟಿದ್ದಾರೆ. ಪ್ರೆಸಿಡೆಂಟ್ಗೂ ಇವಾಗ ಸ್ಟೇಟ್ ಬಿಲ್ ರಿಸರ್ವ್ ಆಗಿ ಗವರ್ನರ್ ಗಿಂತ ರಿಸರ್ವ್ ಆಗಿ ಹೋದಾಗ ಪ್ರೆಸಿಡೆಂಟ್ ಶುಡ್ ಆಲ್ಸೋ ಟೇಕ್ ಅ ಡಿಸಿಷನ್ ವಿತ್ ಇನ್ 3 months. ಸೊ ದಿಸ್ ಇಸ್ ಅ ರೇರ್ ಕೇಸ್. ಅದಕ್ಕೆ ಈ ಜಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇನ್ನೊಂದು ಮ್ಯಾಟರ್ ತಲೆ ಇಟ್ಕೋಬೇಕು ಅಂದ್ರೆ ಇವೆಲ್ಲ ಓದ್ಕೊಂಡು ಹೋಗಿರ್ತೀರಾ, ಆಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಏನ್ ಕೊಟ್ಬಿಡ್ತಾರೆ, ಸ್ಟೇಟ್ ಯೂನಿಯನ್ ಲಾನ. ಇದಿಷ್ಟು ನಾನು ಏನ್ ಮಾತಾಡಿದೆ, ಇಟ್ ಇಸ್ ಅಪ್ಲೈಸ್ ಓನ್ಲಿ ಟು ಸ್ಟೇಟ್ ಲಾ. ಸ್ಟೇಟ್ ಲಾ ಅಂತ ಒಂದು ವಿಷಯ. ಸ್ಟೇಟ್ ಅಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರ್ ಇಂದ ಮೇಲೋಗಿ ಕೆಳಗೆ ಅದು ಬರ್ತಾ ಇರೋದು. ಇದ್ಯಾವುದು ಪಾರ್ಲಿಮೆಂಟ್ ಅಲ್ಲಿ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಪ್ರೆಸಿಡೆಂಟ್ ಹ್ಯಾಸ್ ಆಲ್ ದ ವಿಟೋ ಪವರ್ಸ್ ರಿಗಾರ್ಡಿಂಗ್ ದ ಪಾರ್ಲಿಮೆಂಟರಿ ಪಾಸ್ಡ್ ಬಿಲ್ಸ್. ಇಲ್ಲಿ ಕರ್ಮ ಆಗಿರೋದು ವಿಟೋ ಪವರ್ಸ್, ಅದರಲ್ಲೂ ಪಾಕೆಟ್ ವಿಟೋ ಪವರ್ಸ್ ಆಫ್ ದ ಗವರ್ನರ್ ಇನ್ ಸ್ಟೇಟ್ ಲಾಸ್ ವಿಷಯದಲ್ಲಿ. ಪಾಕೆಟ್ ವಿಟೋ ಇದೆಯಾ ಪ್ರೆಸಿಡೆಂಟ್ಗೆ? ಇದೆ, ಅದರಲ್ಲಿ ಸೆಂಟ್ರಲ್ ಲಾ ವಿಷಯದಲ್ಲಿ. ಬಟ್ ಪಾಕೆಟ್ ವಿಟೋ ಇದೆಯಾ ಪ್ರೆಸಿಡೆಂಟ್ಗೆ ಇನ್ ಕೇಸ್ ಆಫ್ ಸ್ಟೇಟ್ ಲಾ ವಿಷಯದಲ್ಲಿ? ಇಲ್ಲ. ಯಾಕಂದ್ರೆ ಏನ್ ಹೇಳಿದ್ದಾರೆ, ಈ ಜಜ್ಮೆಂಟ್ ಪ್ರಕಾರ 3 ತಿಂಗಳಲ್ಲಿ ಪ್ರೆಸಿಡೆಂಟ್ ಆಕ್ಷನ್ ಪಾಕೆಟ್ ಹಾಕೊಂಡು ಕೊಡಂಗಿಲ್ಲ. ಎಷ್ಟು ಸತಿ ವಾಪಸ್ ಕಳಿಸಿದ್ರು ಅಷ್ಟು ಸತಿನೂ 3 ತಿಂಗಳಲ್ಲಿ ವಾಪಸ್ ಕಳಿಸ್ಬೋದು. ಅಬ್ಸಲ್ಯೂಟ್ ವಿಟೋ ಇನ್ನೂ ಇದೆ, ಬಟ್ ಪಾಕೆಟ್ ವಿಟೋ ಅದು ಸ್ಟೇಟ್ ಲಾ ವಿಷಯದಲ್ಲಿ. ಇಷ್ಟು 1 ತಿಂಗಳು ಮುಂಚೆ ಆಗಿತ್ತು, ಏಪ್ರಿಲ್ ಮೇಲಾಗಿತ್ತು. ಇವಾಗ ಏನಾಗ್ತಾ ಇದೆ ಅಂದ್ರೆ ಆರ್ಟಿಕಲ್ 142 ನಾವು ಆಕ್ಚುಲಿ ಡಿಸ್ಕಸ್ ಮಾಡಿಲ್ಲ. ಯಾಕೆಂದ್ರೆ ಅದನ್ನ ಯಾವ್ದು ಕೇಳು ಇಲ್ಲ ಇಲ್ಲಿ ತನಕ. ಇಟ್ ವಾಸ್ ನಾಟ್ ಅ ಮ್ಯಾಟರ್ ಆಫ್ ಡಿಸ್ಕಷನ್. ಇವಾಗ ಸಡನ್ಲಿ ಇಟ್ ಹ್ಯಾಸ್ ಬಿಕಮ್ ಅ ಮ್ಯಾಟರ್ ಆಫ್ ಡಿಸ್ಕಷನ್. ಆರ್ಟಿಕಲ್ 142 ಬರೋದಲ್ಲಿ ಯೂನಿಯನ್ ಜುಡಿಷಿಯರಿ ಚಾಪ್ಟರ್ ಅಲ್ಲಿ 142 ಬರುತ್ತೆ. ಇದರಲ್ಲಿ ಫಸ್ಟ್ ಸೆಂಟೆನ್ಸ್ ಬಾರಿ ಕಾಂಟ್ರವರ್ಷಿಯಲ್ ಸೆಂಟೆನ್ಸ್ ಅಲ್ಲಿ ಏನಿದೆ, the Supreme Court in exercise of its jurisdiction may pass such decree ಅಂದ್ರೆ order or make such order as is necessary for doing complete justice in any case or matter pending before it, and any decree so passed or order so made shall be enforceable throughout the territory of India in such manner as may be prescribed by. But first 2 lines ಇದೆಯಲ್ಲ ಅದಿಲ್ಲಿ ಯೂಸ್ ಮಾಡಿದ್ದಾರೆ. ಏನು, the Supreme Court in exercise of its jurisdiction can pass an order for doing complete justice. ಏನಿದು ಕಂಪ್ಲೀಟ್ ಜಸ್ಟಿಸ್ ಅಂದ್ರೆ, ಇದೆಲ್ಲ ಮಾತಾಡಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಈ 10 ಬಿಲ್ ಏನ್ ವಿಚಾರದಲ್ಲಿ ಪ್ರಾಬ್ಲಮ್ ಇತ್ತು ಆ 10 ಬಿಲ್ ನ ಈಸ್ ಕನ್ಸಿಡರ್ಡ್ ಪಾಸ್ ಅಂತ ಜಡ್ಜ್ಮೆಂಟ್. ಸಿ ನಾವು ಇಷ್ಟೊತ್ತು ಮಾತಾಡಿದ್ದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ದು ಪ್ರೆಸಿಡೆಂಟ್ ಇವೆಲ್ಲ ಇಟ್ಸ್ ಅ ಮ್ಯಾಟರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಲಾ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, 10 ಬಿಲ್ ಪಾಸ್
ಅಂತ ಏನ್ ಸುಪ್ರೀಂ ಕೋರ್ಟ್ ಹೇಳಿದೆ. ಇಟ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ಲಾ, ಇಟ್ ಇಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಆ 10 ಬಿಲ್ ಹೋಗಿ ಸಿಕ್ಕಾಕೊಂಡಿದ್ದು, ಅದಕ್ಕೆ ಅಸೆಂಟ್ ಕೊಟ್ಟಿದ್ದು, ಇದೆಲ್ಲ ಪ್ರೋಸೆಸ್ ಏನಾಯ್ತು, ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಲಾ. ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡಿದ್ದು ಮ್ಯಾಟರ್ ಆಫ್ ಲಾ. ಆ ಮ್ಯಾಟರ್ ಆಫ್ ಲಾ ಇಟ್ಸ್ ಬಿಕಮ್ ಮ್ಯಾಟರ್ ಆಫ್ ಲಾ ಅಂತ ಬಂದಾಗ ಇಟ್ಸ್ ಸಬ್ಸ್ಟ್ಯಾಂಟಿವ್ ಲಾ ಅಂತ ಹೇಳ್ತೀವಿ. ಥಿಯರಿಟಿಕಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಕೊಟ್ಟಿದೆ, ಏನ್ ಹೇಳ್ಬೇಕು, ಟೈಮ್ ಲೈನ್ ಕೊಟ್ಟಿಲ್ಲ ಅಂದ್ರೆ ಏನ್ ಫಿಕ್ಸ್ ಮಾಡ್ಬೇಕು, ಇವೆಲ್ಲ ಇಟ್ಸ್ ಅ ಮ್ಯಾಟರ್ ಆಫ್ ಲಾ. ಅದ್ರ ಜೊತೆಗೆ ಏನ್ ಮಾಡ್ತು ಸುಪ್ರೀಂ ಕೋರ್ಟ್ 10 ಬಿಲ್ ನ ಪಾಸ್ ಅಂತ ಹೇಳಿ. ಸೊ ಯೂಶಲಿ ಏನ್ ಮಾಡ್ಬೇಕು ಸುಪ್ರೀಂ ಕೋರ್ಟ್, ಈ ಥಿಯರಿಗಳನ್ನ ಸೆಟಪ್ ಮಾಡಿ ಆ 10 ಬಿಲ್ ನ ವಾಪಸ್ ರೀಕನ್ಸಿಡರ್ ಮಾಡಿ ಅಂತ ಬಿಡ್ಬೇಕು. ಆ 10 ಬಿಲ್ ನ ವಾಪಸ್ ಸ್ಟೇಟ್ ಗವರ್ಮೆಂಟ್ ಗೆ ಈ ತರ ನಾನು ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ವಿ ಅದ್ರ ಪ್ರಕಾರ ನೀವು ಮತ್ತೆ ಫಂಕ್ಷನ್ ಮಾಡಿ ಪಾಸ್ ಮಾಡಿ ಅಂತ ಗವರ್ನರ್ ಗೆ ಹೇಳ್ಬೇಕು. ಯೂಶಲಿ ಮ್ಯಾಟರ್ ಆಫ್ ಲಾ ನ ಸೆಟಲ್ ಮಾಡಿ ಮ್ಯಾಟರ್ ಆಫ್ ಫ್ಯಾಕ್ಟ್ ನ ಗವರ್ನರ್ ಬಿಡ್ಬೇಕು. ಬಟ್ ಏನಾಯ್ತು ಇಲ್ಲಿ, ಇಟ್ ಹ್ಯಾಸ್ ಆಲ್ಸೋ ಸೆಟಲ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್. 10 ಬಿಲ್ ಪಾಸ್ ಆಗ್ತಿರೋದು ಇಟ್ಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್. ಸೊ ಇವಾಗ ಏನ್ ಮಾಡ್ತು, ಆ ಪಾಸ್ ಅಂತ ಡಿಕ್ಲೇರ್ ಮಾಡೋದ್ರಿಂದ ಇಟ್ ಇಸ್ ಆಲ್ಸೋ ಪ್ರೊಸೀಜರಲ್ ಅಂತ ನಾನು ಹೇಳಿದೆ. ಪ್ರೊಸೀಜರಲ್ ಲಾ, ಥಿಯರಿಟಿಕಲ್ ಲಾ. ಈ ಪ್ರೊಸೀಜರ್ ಬಗ್ಗೆ ಇಟ್ ಹ್ಯಾಸ್ ಗಿವನ್ ಅ ವರ್ಡಿಕ್ಟ್. ಸೊ ಯಾವುದು, ಇಟ್ ಹ್ಯಾಸ್ ಯೂಸ್ ಆರ್ಟಿಕಲ್ 142 ಇನ್ ಗಿವಿಂಗ್ ದಟ್ ವರ್ಡಿಕ್ಟ್. ಆ ಆರ್ಟಿಕಲ್ 142 ಅಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಒಂದು ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದೋ ಒಂದು ವಿಚಾರ ಬಂದಾಗ ಆ ವಿಚಾರಕ್ಕೆ ಕಂಪ್ಲೀಟ್ ಜಸ್ಟಿಸ್, ಅದಕ್ಕೆ ಒಂದು 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 ಎಂಡಿಂಗ್ ಕೊಡ್ಬೇಕು, ಒಂದು ಪೂರಾ ಸೊಲ್ಯೂಷನ್ ಕೊಡ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ಸ್ ಟು ಗಿವ್ ಸಚ್ ಆರ್ಡರ್ಸ್. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಾಗ ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಆಗಿ ಇನ್ನೊಂದಾಗಿ has to follow to do complete justice. ಇನ್ನೊಂದು ಬೇರೆ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಿದೆ ಅಂದ್ರೆ, ಯೂಶಲಿ ಇಲ್ಲಿ ತನಕ ಎಲ್ಲೆಲ್ಲಿ ಯೂಸ್ ಮಾಡಿದೆ ಅಂದ್ರೆ ಈ ಕಾಂಪನ್ಸೇಷನ್ ಕೊಡೋ ವಿಚಾರದಲ್ಲಿ ಯೂಸ್ ಮಾಡಿದೆ. ಫಾರ್ ಗಿವಿಂಗ್ ಕಂಪ್ಲೀಟ್ ಜಸ್ಟಿಸ್, ಯಾರೋ ಒಬ್ಬ ಸರ್ಕಾರದ ಯಾವ್ದೋ ಒಂದು ವಿಚಾರದಿಂದ ಅವ್ನೇನೋ ಪ್ರಾಬ್ಲಮ್ ಆಯ್ತು, ಕೈ ಕಳ್ಕೊಂಡೋ ಕಾಲ್ ಕಳ್ಕೊಂಡೋ ಏನೋ ಆಯ್ತು, ಅಥವಾ ಕ್ರೈಮ್ ವಿಚಾರದಲ್ಲಿ ಅವ್ನು ಅರೆಸ್ಟ್ ಮಾಡಿ ಅಥವಾ ಪ್ರಾಸಿಕ್ಯೂಷನ್ ಮಾಡಿ ಜೈಲ್ ಹಾಕ್ಬಿಟ್ಟಿದ್ದಾರೆ, 10 ವರ್ಷ ಆದ್ಮೇಲೆ ಗೊತ್ತಾಗಿದೆ ಅವನು ಕಳ್ಳ ಅಲ್ಲ ಅಂತ. ಈ ತರ ಒಂದು ಏನಾದ್ರು ವಿಚಾರ ಆದಾಗ ಕಾಂಪನ್ಸೇಷನ್ ಕೂಡ ಸ್ಟೇಟ್ಮೆಂಟ್ ಇಂದಾನೆ ಕೊಡ್ತಾರೆ. ಅದು ಕಂಪ್ಲೀಟ್ ಜಸ್ಟಿಸ್ ಆ ವ್ಯಕ್ತಿ ಕೊಡ್ಬೇಕು ಅಂತ ಕಾಂಪನ್ಸೇಷನ್ ಕೊಡುವಂತ ವಿಚಾರದಲ್ಲಿ ಈ 142 ನ ಯೂಶಲಿ ಯೂಸ್ ಮಾಡ್ತಿದ್ರು. ಟು ಗಿವ್ ಕಂಪ್ಲೀಟ್ ಜಸ್ಟಿಸ್ ಕೋರ್ಟ್ ಏನ್ ಮಾಡ್ತಿದ್ರು, ಒಂದು ಆರ್ಡರ್ ಪಾಸ್ ಮಾಡ್ತಿದ್ರು, ಇಷ್ಟು ದುಡ್ಡು ಅವನು ಕೊಡಿ ಅಂತ ಸರ್ಕಾರ. ಓಕೆ, ಅದನ್ನ ಕಂಪ್ಲೀಟ್ ಜಸ್ಟಿಸ್ ಅಲ್ಲಿ ಯೂಸ್ ಮಾಡ್ತಿದ್ರು. ಇವಾಗ ಏನ್ ಯೂಸ್ ಮಾಡಿದ್ದಾರೆ, ಇದು ವೆರಿ ಬಿಗ್. ಯಾಕೆಂದ್ರೆ ಒಂದು ಗವರ್ನರ್ಗೆ ಈ 140 ಆರ್ಟಿಕಲ್ 142 ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ, ಬಿಲ್ ಪಾಸ್ ಮಾಡಿ. ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿಗೆ ಇಲ್ಲಿ ತನಕ ಯಾವತ್ತೂ ಕೂಡ ಯಾವುದೇ ಸುಪ್ರೀಂ ಕೋರ್ಟ್ ಆಗಿ ಇಲ್ಲಿ ತನಕ ಒಬ್ಬ ಗವರ್ನರ್ಗೆ ಬಿಲ್ ಪಾಸ್ ಮಾಡಿದ್ಯಾ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿದ. ದಿಸ್ ಇಸ್ ದ ಫಸ್ಟ್ ಟೈಮ್. ಯಾಕಂದ್ರೆ ಬಿಲ್ ಪಾಸ್ ಮಾಡೋದು ಬಿಡೋದು ಇಸ್ ಲೆಫ್ಟ್ ಟು ದ ಲೆಜಿಸ್ಲೇಚರ್ ಅಂಡ್ ಗವರ್ನರ್ ಅಂಡ್ ಪ್ರೆಸಿಡೆಂಟ್. ಇಲ್ಲಿ ಇಟ್ ಹಸ್ ಇಂಟರ್ವೀನ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಇಂಟರ್ವೀನ್ ಅಂಡ್ ಸೆಡ್, ಬಟ್ ಯಾವ ಆರ್ಟಿಕಲ್ ಯೂಸ್ ಮಾಡಿ ಅಂದ್ರೆ ಆರ್ಟಿಕಲ್ 140. ಸೊ ದಟ್ ವೈ 142 becomes important. ಸೊ ಆರ್ಟಿಕಲ್ 143 ಕೂಡ ಇವಾಗ ಟಾಪಿಕ್ ಅಲ್ಲಿ ಏನು ಆರ್ಟಿಕಲ್ 143 ಇದನ್ನ ಡಿಸ್ಕಸ್ ಮಾಡಿದ್ವಿ. ಏನು ಆರ್ಟಿಕಲ್ 143, ವಾಟ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್, ವಾಟ್ ಜ್ಯೂರಿಸ್ಡಿಕ್ಷನ್ ಆಫ್ ದ ಕೋರ್ಟ್. ನಾವು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಮಾತಾಡಿದ್ವಲ್ವಾ. ಸುಪ್ರೀಂ ಕೋರ್ಟ್ ಹ್ಯಾಸ್ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ಎಕ್ಸ್ಕ್ಲೂಸಿವ್ ಅಂಡ್ ಒರಿಜಿನಲ್ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್. ಏನಂದ್ರೆ ಯಾವ್ದಾದ್ರು ವಿಚಾರದಲ್ಲಿ, ಯಾವ್ದಾದ್ರು ಕಾನೂನು ವಿಚಾರದಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನಲ್ ವಿಚಾರದಲ್ಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡೌಟ್ ಆಗ್ತಾ ಇದೆ, ಯಾವ್ದೋ ಒಂದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಬಗ್ಗೆ ಕ್ಲಾರಿಟಿ ಇಲ್ಲ, ಬೇರೆ ಏರಿಯಾ, ಯಾವ್ದೋ ಒಂದು ಲಾ ಮಾಡಿದ್ದಾರೆ, ಆ ಲಾದ ಹೆಂಗೆ ಬಳಕೆ ಮಾಡ್ಬೇಕು ಕ್ಲಾರಿಟಿ ಇಲ್ಲ, ಯಾವ್ದೋ ಒಂದು ಪ್ರೀ ಕಾನ್ಸ್ಟಿಟ್ಯೂಷನಲ್ ಅಗ್ರಿಮೆಂಟ್, ಮುಲ್ಲಾ ಪರಿಯಾರ್ ಡ್ಯಾಮ್ ಅಗ್ರಿಮೆಂಟ್ ಬಿಟ್ವೀನ್ ಟ್ರಾವೆಲ್ ಕಿಂಗ್ ಅಂಡ್ ಮಡ್ರಾಸ್ ಗವರ್ಮೆಂಟ್ ಅಗ್ರಿಮೆಂಟ್ ಆಗಿದೆ, ಪ್ರೀ ಕಾನ್ಸ್ಟಿಟ್ಯೂಷನ್ ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ ವಿಚಾರಗಳು ಏನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಎಲ್ಲಾ ವಿಚಾರಕ್ಕೂ ಏನ್ ಮಾಡುದು, ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಗೆ ಅಡ್ವೈಸ್ ನ ಕೇಳಬಹುದು. ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂಡರ್ ಆರ್ಟಿಕಲ್ 143 ಏನ್ ಅಡ್ವೈಸ್ ನ ಕೇಳಬಹುದು, ಈ ಲಾ ಅಥವಾ ಈ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಾವಿಷನ್ ಏನಿದೆ ಅದ್ರದ್ದು ರಿಯಲ್ ಮೀನಿಂಗ್ ಏನು ಅಂತ ಕೇಳಬಹುದು. ಅವರು ಆ ಜ್ಯೂರಿಸ್ಡಿಕ್ಷನ್, ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಪ್ರಕಾರ ಒಂದು ಅಡ್ವೈಸ್ ಕೊಟ್ಟಾಗ, ಅಂದ್ರೆ ಮಾತಲ್ಲಿ ಕೊಡೋದ, ಬಾಯಲ್ಲಿ ಹೇಳೋದ, ಬರ್ದು ಕೊಡ್ತಾರೆ. ಸೊ ಒಂದು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಆ ವಿಚಾರ, ಲಾ ವಿಚಾರದ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಾಗ, ಲಾ ಹೆಂಗಿದೆ, ಹಿಂಗ್ ಅಪ್ಲೈ ಮಾಡ್ಬೇಕು, ಹಿಂಗಿದೆ, ಇದ್ರ ಅರ್ಥ ಆಯ್ತು ಅಂತ ಸುಪ್ರೀಂ ಕೋರ್ಟ್ ಒಂದು ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ 143 ಕೇಳಿದಾಗ ವಾಪಸ್ ಒಪಿನಿಯನ್ ಕೊಟ್ಟಾಗ ಇಟ್ ಇಸ್ ಬೈಂಡಿಂಗ್. ಇಟ್ ಈಸ್ ಬೈಂಡಿಂಗ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ದಟ್ ಈಸ್ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಅದ್ರ ಜೊತೆ ಇನ್ನೊಂದು ಹೇಳಿದ್ದೆ, ಏನು ಈ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಏನು ಸುಪ್ರೀಂ ಕೋರ್ಟ್ ಇದೆ, ಇಟ್ ಈಸ್
ನಾಟ್ ಕಂಪಲ್ಸರಿ. ಪ್ರೆಸಿಡೆಂಟ್ ಹೇಳಿದ ತಕ್ಷಣ ಕೇಳಬೇಕು ಅನ್ನೋದಿಲ್ಲ. ಅವನು ಕೊಡ್ಲೇಬೇಕು ಅಂತ ಇಲ್ಲ, ಸುಪ್ರೀಂ ಕೋರ್ಟ್ ಕೊಡ್ಲೇಬೇಕು ಅಂತ ಇಲ್ಲ. ವೀಕೆಂಡ್ ನಾನ್ ಕೊಡಲ್ಲ ಅಂತಾನು ಹೇಳ್ಬೋದು, ಬಟ್ ಒಂದ್ ಕೇಸಲ್ಲಿ ಮಾತ್ರ ಕೊಡ್ಲೇಬೇಕು. ಯಾವ್ದ್ರಲ್ಲಿ, ಯಾವ ಕೇಸಲ್ಲಿ ಕೊಡ್ಲೇಬೇಕು? ಮುಳ್ಳಪೆರಿಯಾರ್ ಡ್ಯಾಮ್ ಎಕ್ಸಾಂಪಲ್ ಕೊಟ್ಟಿದೆ. ಯಾವ ಕೇಸಲ್ಲಿ ಪ್ರೀ ಕಾನ್ಸ್ಟಿಟ್ಯೂಷನಲ್ ಅಗ್ರಿಮೆಂಟ್ ಇರ್ತದೆ, ಪ್ರೀ ಕಾನ್ಸ್ಟಿಟ್ಯೂಷನಲ್ ಅಗ್ರಿಮೆಂಟ್ಸ್ ಇರ್ತದೆ, ಆ ವಿಚಾರದಲ್ಲಿ ಡೌಟ್ ಕೇಳಿದಾಗ ನೀನು ಒಪಿನಿಯನ್ ಕೊಡ್ಲೇಬೇಕು. ಸುಪ್ರೀಂ ಕೋರ್ಟ್ ನೀನು ಅಡ್ವೈಸರಿ ಜುಡಿಸ್ಟಿಕ್ಷನ್ ಅಲ್ಲಿ ಆ ಅಡ್ವೈಸ್ ನ ಕೊಡ್ಲೇಬೇಕು. ಬೇರೆ ವಿಚಾರದಲ್ಲಿ, ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ವಿಚಾರದಲ್ಲಿ, ಕಾನ್ಸ್ಟಿಟ್ಯೂಷನಲ್ ವಿಚಾರದಲ್ಲಿ, ಇವಾಗ ಮಾಡ್ತಾರೋ ಲಾ ವಿಚಾರದಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕೇಳಿದಾಗ ಕೊಡ್ಲೇಬೇಕು ಅಂತ ಎಲ್ಲ ಕೊಡ್ತಾರೆ, ಯೂಸಲಿ ಕೊಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ಇವಾಗ ಪ್ರೆಸೆಂಟ್ಲಿ ಲಾಸ್ಟ್ ಮಂತ್ ಎಕ್ಸಾಕ್ಟ್ ಡೇಟ್ ಇಲ್ಲ. ಸೊ ಪ್ರೆಸಿಡೆಂಟ್ ಹ್ಯಾಸ್ ಮೇಡ್ ಅಕಾರ್ಡಿಂಗ್ ಟು ಆರ್ಟಿಕಲ್ 143 ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂತಾರೆ. ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಟು ದ ಸುಪ್ರೀಂ ಕೋರ್ಟ್. ಇವಾಗ ಯಾರು ಸುಪ್ರೀಂ ಕೋರ್ಟ್ ಸೀಟೆ ಬಿ ಆರ್ ಗವಾಯ್ ಅವರು accepted the ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂಡ್ 5 ಜನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಾರೆ. ಯಾವ್ದಾರ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಡಿಸೈಡ್ ಮಾಡ್ಬೇಕು ಅಂದಾಗ 5 ಜನ ಜಡ್ಜಸ್ ಕೂತ್ಕೊಳ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ದಟ್ ಇಸ್ ದ ಮಿನಿಮಮ್. 5 ಜನ ಕೂರ್ಲೇಬೇಕು. ಇವನ್ ಈ ಅಡ್ವೈಸರಿ ಜುಡಿಸ್ಟಿಕ್ಷನ್ ಅಲ್ಲಿ, ಅಡ್ವೈಸರಿ ಪ್ರೆಸಿಡೆಂಟ್ ರೆಫರೆನ್ಸ್ ಅಲ್ಲಿ ಇಂಥ ಕೇಸಸ್ ಗಳಿಗೂ ಕೂಡ 5 ಜನ ಮಿನಿಮಮ್ ಕೂರ್ಲೇಬೇಕು. ಮ್ಯಾಕ್ಸಿಮಮ್ 34 ಜನ ಕೂರ್ಬೋದು, ಬಟ್ ಮಿನಿಮಮ್ 5 ಜನ ಕೂರ್ಲೇಬೇಕು. This is constitutional jurisdiction. So, minimum constitutional bench in the question of constitution. Okay na? So, 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಟೋಟಲ್ 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಕ್ಚುಲಿ 14 ಪ್ರಶ್ನೆದಲ್ಲಿ ಈ 1ಕ್ಕೆ ಸಂಬಂಧಪಟ್ಟಂಗೆ 7 ಕೇಳಿದ್ದಾರೆ, 2ಕ್ಕೆ ಸಂಬಂಧಪಟ್ಟಂಗೆ 3 ಕೇಳಿದ್ದಾರೆ, ಇನ್ ಮಿಕ್ಕಿದ್ದು 4-5 14 ಆಯ್ತು. 14 ಕ್ವಶನ್ ಕೇಳಿದ್ದಾರೆ. ಇವತ್ತಿಗೆ ಈಗ ಅವ್ರು ಇನ್ನೂ ಒಪಿನಿಯನ್ ಕೊಟ್ಟು. ಸೊ ನೀವು ರೈಟ್ ನಾವು ಒಪಿನಿಯನ್ ಹೋಗೋ ಅವಶ್ಯಕತೆ ಇಲ್ಲ. ಒಪಿನಿಯನ್ ಬಂದಾಗ ಡೆಫಿನೆಟ್ಲಿ ಬರುತ್ತೆ ಕ್ವಶನ್, 100% ಬರುತ್ತೆ ಕ್ವಶನ್. ಅವಾಗ ನೀವು ಅದನ್ನ ಫಾಲೋ ಮಾಡೋಣ. ನಾವು ಮಾಡಿದಾಗ ಬಂದಾಗ ಮಾತಾಡೋಣ. ಇವಾಗ ಏನೇನು 6 ಕ್ವಶನ್ಸ್ ಏನ್ ಕೇಳಿದ್ದಾರೆ, ಸೇಮ್ ಇವಾಗ ಏನು ಈ ಕ್ವಶನ್ ಕೇಳಿರೋದು ಈ ವಿಚಾರಕ್ಕೆ ಏನ್ ಡಿಸ್ಕಸ್ ಮಾಡೋದಲ್ಲ, ಗವರ್ನರ್ ವಿಚಾರಕ್ಕೆ ಕ್ವಶನ್ ಕೇಳಿದ್ರು. ಫಸ್ಟ್ ಕ್ವಶನ್ ಏನು, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ದ ಗವರ್ನರ್ ಅಂಡರ್ ಆರ್ಟಿಕಲ್ 200. ಸೊ ಎಂಟೈರ್ ಜಜ್ಮೆಂಟ್ ಇರೋದೇ ಅದ್ರ ಬಗ್ಗೆ. ಇವಾಗ ಏನ್ ನಾವು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಇವಾಗ ಅದಕ್ಕೆ ಕ್ಲಾರಿಟಿ ಬರುತ್ತೆ. ಅದ್ರಲ್ಲಿ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಬಟ್ ಇಷ್ಟು ಬೇಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಸಬ್ಸ್ಟಾನ್ಷಿಯಲ್ ಪ್ರೋಸೆಸ್ ಇದಾಗಿ ಏನೋ ಇದೆ. ಸೊ ಅನ್ಲೆಸ್ ನಿಮ್ಗೆ ಉತ್ತರ ಬಂದ ತಕ್ಷಣ ಅದಕ್ಕೆ ನಿಮ್ಗೆ ಇವಾಗಲೇ ಆನ್ಸರ್ ಸಿಗೋದಿಲ್ಲ. 6 ಕ್ವಶನ್ ಇದೆ ಅಂತ. ಇವಾಗ ಗವರ್ನರ್ ಅಂಡರ್ ಆರ್ಟಿಕಲ್ 200 ಅಲ್ಲಿ ಎಕ್ಸಾಕ್ಟ್ಲಿ ಗವರ್ನರ್ ಪವರ್ಸ್ ಏನು ಅಂತ ಕ್ಲೀನ್ ಆಗಿ ಡಿಫೈನ್ ಮಾಡಿ ಅಂತ ಕೊಟ್ಟಿದ್ವಿ. ಇವಾಗ ಪ್ರಾಬ್ಲಮ್ ಆಗಿರೋದು ಆರ್ಟಿಕಲ್ 200 ಅಲ್ಲಿ ರಿಸರ್ವ್ ಮಾಡ್ಬೇಕಾ, ಇಟ್ಕೋಬೇಕಾ, ಕಳಿಸ್ಬೇಕಾ, ಟೈಮ್ ಲೈನ್ ಇವೆಲ್ಲ ಇರೋದು ಆರ್ಟಿಕಲ್ 200 ಗೆ ಅಪ್ಲೈ ಮಾಡಬೇಕು. ಸೊ ಎಕ್ಸಾಕ್ಟ್ಲಿ ಗವರ್ನರ್ಗೆ ಏನ್ ಪವರ್ಸ್ ಇದೆ ಅದ್ರ ಪ್ರಕಾರ ಅನ್ನೋದನ್ನ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಆರ್ ದ ಡಿಸಿಷನ್ಸ್ ಆಫ್ ದ ಗವರ್ನರ್ ಅಂಡ್ ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ 200 and 204 ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಮತ್ತೆ ಅದೇ ಕ್ವಶನ್ ನಮ್ದು, ಇಸ್ ಇಟ್ ಅಂಡರ್ ಜುಡಿಷಿಯಲ್ ರಿವ್ಯೂ? ಇವಾಗ ಮಾಡಿರೋದೇನು, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಜುಡಿಷಿಯಲ್ ರಿವ್ಯೂನೇ ಮಾಡಿರೋದು. ಸೊ ಇವಾಗ ಏನ್ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಆರ್ಟಿಕಲ್ 200 ಮತ್ತೆ 201 ಅಲ್ಲಿ ಏನ್ ವಿಟೋ ಪವರ್ಸ್ ಇದೆ, ಇಸ್ ಇಟ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ? ಸೆಕೆಂಡ್ ಕ್ವಶನ್, ಕ್ಯಾನ್ ಜುಡಿಷಿಯಲ್ ಆರ್ಡರ್ಸ್ ರೆಗ್ಯುಲೇಟ್ ದ exercise of constitutional powers where the timelines or procedures are not specified in the constitution? ಎಲ್ಲೆಲ್ಲಿ ಟೈಮ್ಲೈನ್ಸ್ ನ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಗೆ ಕ್ಯಾನ್ ಇಟ್ ಬಿ ಅಸ್ಯೂಮ್ಡ್ ದಟ್ ಇಟ್ ಇಸ್ ಹಿಸ್ ಡಿಸ್ಕ್ರಿಷನ್ ಆರ್ ಇಸ್ ಇಟ್ ನಾಟ್? ಎಲ್ಲೆಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೈಮ್ಲೈನ್ಸ್ ಕೊಟ್ಟಿಲ್ಲ, ಇಸ್ ಇಟ್ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನಿದ್ದಾರೆ ದೇ ಥಾಟ್ ಇಟ್ ಇಸ್ ಇನ್ ದ ಡಿಸ್ಕ್ರಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನರೀಸ್ ಆರ್ ಇಸ್ ಇಟ್ ನಾಟ್? ಯಾಕೆಂದ್ರೆ ಎಲ್ಲಾ ಕಡೆ ಏನ್ ಕೊಡಿದೆ ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಇದೆ. ಈ ಆಸ್ ಸೂನ್ ಆಸ್ ಪಾಸಿಬಲ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. 1 ವರ್ಷನ, 1 ದಿನಾನ, 2 ದಿನಾನ, 1 ವಾರನ, ಆರ್ಟಿಕಲ್ ಎಲ್ಲ ಆಸ್ ಸೂನ್ ಆಸ್ ಪಾಸಿಬಲ್, ಆಸ್ ಸೂನ್ ಆಸ್ ಪಾಸಿಬಲ್ ಅಂತ ಇದೆ. ಏನಿದೆ ಆಸ್ ಸೂನ್ ಆಸ್ ಪಾಸಿಬಲ್? ಟೈಮ್ ಲೈನ್ ಫಿಕ್ಸ್ ಮಾಡ್ಬೋದ? ಮಾಡ್ಬೋದಾ? ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಕ್ವೆಶನ್ಸ್. ಇಲ್ಲಿ ಆಯ್ತಾ ಇಲ್ಲ, ಮ್ಯಾಟರ್ ಆಫ್ ಫ್ಯಾಕ್ಟ್ ಇಲ್ಲ, ಇಲ್ಲಿ ಮ್ಯಾಟರ್ ಆಫ್ ಲಾನೇ ಇರೋದು. What is the scope of Supreme Court's advisory and constitutional jurisdiction? So ಇಲ್ಲಿ ಆರ್ಟಿಕಲ್ 143 ಮತ್ತೆ ಆರ್ಟಿಕಲ್ 131 ಇಲ್ಲಿ ಪ್ರಾಬ್ಲಮ್ಸ್ ಶುರು ಆಗುತ್ತೆ.
ಅದು ಮಾಡಿದ್ರೆ ಸುಮ್ಮನೆ ಜಾಸ್ತಿ ಆಗುತ್ತೆ, ಬಟ್ ಹೇಳ್ತಾ ಇರೋದು 143 ಅಲ್ಲಿ ಇಟ್ ಇಸ್ ಅಡ್ವೈಸರಿ ಜೂರಿಸ್ಡಿಕ್ಷನ್. ಇವಾಗ ಏನ್ ಇವಾಗ ರೆಫರ್ ಮಾಡ್ತಾರಲ್ಲ, ಇವಾಗ ರೆಫರ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅಡ್ವೈಸರಿ ಜೂರಿಸ್ಡಿಕ್ಷನ್ ಅಲ್ಲಿ ಒಂದು ವಿಚಾರನ ಹೇಳ್ತಾರೆ. ಬಟ್ ಅಂಡರ್ 131 ಇವಾಗ ಆಗ್ಲೇ ಲಾ ಮಾಡಿರೋದು. ಇವಾಗ ಏನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಇವಾಗ ಆಗ್ಲೇ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಇಟ್ ವಾಸ್ ಅಂಡರ್ ಆರ್ಟಿಕಲ್ 131 ಅಂದ್ರೆ ಅಪಿಲೇಟ್ ಜೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ರಿಗಾರ್ಡಿಂಗ್ ದ ಕ್ವೆಶ್ಚನ್ ಆಫ್ ಲಾ ಆನ್ ದ ಕಾನ್ಸ್ಟಿಟ್ಯೂಷನ್. ಹಂಗೆ ಹೋಗಿದ್ದು ಕೇಸ್, ಹಂಗೆ ಹೋಗಿದ್ದು. ಆ ಕೇಸ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಯ್ತು ಆ ಕೇಸ್ ಅಪಿಲೇಟ್ ಜೂರಿಸ್ಡಿಕ್ಷನ್ 131 ಇಂದ. ಸಾರಿ, ಅಪಿಲೇಟ್ ಅಲ್ಲ, ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂಡರ್ 131 ಒರಿಜಿನಲ್ ಜೂರಿಸ್ಡಿಕ್ಷನ್ ಸುಪ್ರೀಂ ಕೋರ್ಟ್ಗೆ ಆ ಕೇಸ್ ಏನು ಈ ಗವರ್ನರ್ ರಿಸರ್ವ್ ಮಾಡುವಂತದ್ದು ಅದು ಅಂಡರ್ 131 ಬರುತ್ತೆ. ಅದು ಕಾನ್ಸ್ಟಿಟ್ಯೂಷನಲ್ ಜೂರಿಸ್ಡಿಕ್ಷನ್ 131, ಇದು ಅಡ್ವೈಸರಿ ಜೂರಿಸ್ಡಿಕ್ಷನ್ 143. ಇವಾಗ ಇವ್ರ ಒಂದು ಒಪಿನಿಯನ್ ಕೊಡ್ತಾರೆ, ಇವ್ರು ಆಗ್ಲೇ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಇವ್ರಿಬ್ರು ಒಪಿನಿಯನ್ ಅಲ್ಲಿ ಮತ್ತೆ ಕ್ಲಾಶ್ ಆಗ್ಬಾರ್ದು ಅಲ್ವಾ? ಅವಾಗ ಯಾಕೆ ಓದ್ತಾ ಹೋಗಲ್ಲ? ಇವಾಗ ನೀವು ಕೊಡ್ತಿರಲ್ಲ ಅಡ್ವೈಸರಿ ಜೂರಿಸ್ಡಿಕ್ಷನ್, ಅದು ಸರಿನಾ? ಅದು ಇವ್ರು ಆಗ್ಲೇ ಇಬ್ರು ಜನ ಕುತ್ಕೊಂಡು ಏನು ಆಗ್ಲೇ ಒಪಿನಿಯನ್ ಕೊಟ್ಟಿದಾರಲ್ಲ ಅಕಾರ್ಡಿಂಗ್ ಟು 131 ಕಾನ್ಸ್ಟಿಟ್ಯೂಷನಲ್ ಲಾ, ಅದು ಕರೆಕ್ಟ್. ವೆನ್ ಡಸ್ ಅ ಸ್ಟೇಟ್ ಬಿಲ್ ಬಿಕಮ್ ಲಾ ಕ್ಯಾನ್ ದ ಕೋರ್ಟ್ ಇಂಟರ್ವೆನ್ ಬಿಫೋರ್ ದಟ್? ಇವಾಗ ಜುಡಿಷಿಯಲ್ ರಿವ್ಯೂ ಯಾರಿಗೆ ಇರೋದು? ಲಾಸ್ ಇರೋದು, LAWS ಲಾಸ್ ಇರೋದು. ಇವಾಗ ಇನ್ನೂ ಅದು ನಾನೇ ಆಗಿಲ್ಲ, ಇನ್ನು ಪಾಸೇ ಮಾಡಿಲ್ಲ, ಇನ್ನು ಅಲ್ಲೇ ತಗೊಂಡಿದೆ. ಇನ್ನು ಲಾ ಆಗದೆ ಇರೋ ಒಂದು ಬಿಲ್ಗೆ ಜುಡಿಷಿಯಲ್ ರಿವ್ಯೂ ಇದೆಯಾ? ಇವಾಗ ಇಷ್ಟು ಆಗ್ತಾ ಇರೋದು, ಇನ್ನು ಬಿಲ್ ಪಾಸೇ ಆಗಿಲ್ಲ. ಇನ್ನು ಬಿಲ್ ಸುಳ್ಳಿ ಸುಲ್ಕೊಂಡು ಅದೇ ಕ್ವಶನ್ ಬರೋದು ಆಯ್ತಾ? ಹಂಗೆ ಇರೋದಿಲ್ಲ, ಹಂಗೆ ಅದಕ್ಕೆ ಅಂತಾನೆ ಕೇಳೋದು ಪ್ರಶ್ನೆ. ಓಕೆ, ಕ್ಲಾರಿಟಿ ಸಿಗ್ಲಿ ಅಂತ. ಇನ್ನು ಬಿಲ್ ಪಾಸ್ ಮಾಡಿಲ್ಲ, ಒಂದು ಲಾನೇ ಆಗಿಲ್ಲ, ಆಗ್ಲೇ ಜುಡಿಷಿಯಲ್ ರಿವ್ಯೂ ನಡೀತಾ ಇದೆ, ಪಾಸಿಬಲ್. ನೆಕ್ಸ್ಟ್ ಒನ್, ಕ್ಯಾನ್ ದ ಸುಪ್ರೀಂ ಕೋರ್ಟ್ ಎಕ್ಸರ್ಸೈಸ್ ಡಿಸ್ಕ್ರಿಷನರಿ ಪವರ್ಸ್ ಅಂಡರ್ ಆರ್ಟಿಕಲ್ 142 ಟು ಸಬ್ಸ್ಟಿಟ್ಯೂಟ್ ದ ಪವರ್ಸ್ ಆಫ್ ಗವರ್ನರ್ಸ್ ಪ್ರೆಸಿಡೆಂಟ್? ಈ 142 ಅಲ್ಲಿ ಏನು ಸುಪ್ರೀಂ ಕೋರ್ಟ್ಗೆ ಆರ್ಡರ್ಸ್ ನ ಪಾಸ್ ಮಾಡೋ ಪವರ್ ಇದೆ. ಇಸ್ ಇಟ್ ಅಬೌವ್ ಪ್ರೆಸಿಡೆಂಟ್ ಆರ್ ಗವರ್ನರ್ಸ್ ಆರ್ಡರ್? ಪ್ರೆಸಿಡೆಂಟ್, ಗವರ್ನರ್, ಸುಪ್ರೀಂ ಕೋರ್ಟ್ ಆರ್ಡರ್, ಇದು for the first time it is direct conflict between big constitutional functionaries. ಸುಪ್ರೀಂ ಕೋರ್ಟ್ ದೊಡ್ಡದು, ಪ್ರೆಸಿಡೆಂಟ್ ಗವರ್ನರ್ ದೊಡ್ಡ ಪೋಸ್ಟ್. ಸೊ ಇದು ವಿಲ್ ಟೇಕ್ ಟೈಮ್, ಎಷ್ಟು ತಗೊಳ್ತಾ ಗೊತ್ತಿಲ್ಲ, ಬಟ್ ಈ ಜಜ್ಮೆಂಟ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಸರ್ಟನ್ಲಿ ಕ್ವಶನ್ಸ್ ಅಂತೂ 100%. ಮೇನ್ಸ್ ಅಥವಾ ಪ್ರಿಲಿಮ್ಸ್. ಪ್ರೆಸಿಡೆಂಟ್ ಕೇಳಿರೋದು ಸುಪ್ರೀಂ ಕೋರ್ಟ್ 14 ಕೇಳಿದ್ದಾರೆ, ಒಂದರಲ್ಲೇ 7 ಬರುತ್ತೆ, 2ರಲ್ಲಿ 3 ಬರುತ್ತೆ, ಪ್ಲಸ್ 4. ಕನ್ಸಿಡರ್ ದಿಸ್ as ಆರ್ಟಿಕಲ್ ಆಫ್ ದ ಡೇ, ಏನು ಮೇಜರ್ ಇಂಪಾರ್ಟೆಂಟ್. ಈ ವಿಚಾರ ಪಕ್ಕ ಹೋಗುತ್ತೆ, 100% ಬರುತ್ತೆ. ಇದಕ್ಕೆ ನೀವು ನಾನು ಹೇಳಿದ ಅರ್ಥ ಆಗದೆ ಅಂದ್ರೆ ನೀವು ಓದ್ಕೊಳ್ಳೇಬೇಕು. ಇದರಲ್ಲಿ 142 ಇದೆ, 143 ಇದೆ, 131 ಇದೆ, ಗವರ್ನರ್ಸ್ ಡಿಸ್ಕ್ರಿಷನರಿ ಪವರ್ ಇದೆ, ಪ್ರೆಸಿಡೆಂಟ್ಸ್ ಪವರ್ ಇದೆ, ಕಾನ್ಸ್ಟಿಟ್ಯೂಷನಲ್ ಟೈಮ್ ಲೈನ್ ಇದೆಯಾ ಇಲ್ವಾ, ಎಲ್ಲಾ ಕ್ವಶನ್. ಯಾವ ಕ್ವಶನ್ ನೋಡಿದ್ರೆ ನಿಮ್ಗೆ ಸುಮಾರು ಕ್ವಶನ್ ಇದೆ. ವೆರಿ ಬಿಗ್ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಟ್ ಇಸ್ ಆಲ್ಸೋ ರಿಲೇಟೆಡ್ ಟು ನಿಮ್ಗೆ ಇವಾಗ ಫೆಡರಲಿಸಂ ಬಗ್ಗೆ ಕ್ವಶನ್ ಬಂದ್ರೆ ಯಾರು ನಿಮ್ಮ ಮೇನ್ಸ್ ಅಲ್ಲಿ, ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಫೆಡರಲಿಸಂ. ಸ್ಟೇಟ್ ಗವರ್ಮೆಂಟ್ ಪವರ್ಸ್ ವಿಚಾರವಾಗಿ ಇನ್ ಟರ್ಮ್ಸ್ ಆಫ್ ಗವರ್ನರ್ಸ್ ಡಿಸ್ಕ್ರಿಷನ್ ಇಸ್ ಅಗೇನ್ ಅ ಫೆಡರಲ್ ಕ್ವಶನ್, ಫೆಡರಲ್ ಪ್ರಿನ್ಸಿಪಲ್ಸ್ ಮೇಲೆ ಇರುವಂತಹ ಕ್ವಶನ್. ಇಟ್ಸ್ ಆಲ್ಸೋ ಕ್ವಶನ್ ಆಫ್ ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ಏನು? ರಿಟ್ ಆಫ್ ಮ್ಯಾಂಡಮಸ್ ಅಂದ್ರೆ ಏನು? ಸುಪ್ರೀಂ ಕೋರ್ಟ್ ಕ್ಯಾನ್ ಡೈರೆಕ್ಟ್ ಇನ್ ಎಕ್ಸಿಕ್ಯೂಟಿವ್. ಇಲ್ಲಿ ಎಕ್ಸಿಕ್ಯೂಟಿವ್ ಅದೇ. ಇಟ್ ಇಸ್ ಆಲ್ಸೋ ಕ್ವಶನ್ ಆಫ್ ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ಇದು ಮಾಡು ಅಂತ ನೀನ್ ಹೇಳೋದು. ಇದೇನ್ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್, ಈ ಟೈಮ್ ಲೈನ್ ಅಲ್ಲಿ ನೀನು ರಿಜೆಕ್ಟ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡುವಂತ ಡೈರೆಕ್ಟ್ ಮಾಡ್ತಿದ್ದಾರೆ, ಆರ್ಡರ್ ಪಾಸ್ ಮಾಡ್ತಿದ್ದಾರೆ. ಇಟ್ಸ್ ಆಲ್ಸೋ ಮ್ಯಾಂಡಮಸ್ ಪವರ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಈ ಮ್ಯಾಂಡಮಸ್ ಪವರ್ಸ್ ಏನಿದೆ ಟು ಎಕ್ಸಿಕ್ಯೂಟಿವ್, ನೀವು ಹೋಗಿ ನೋಡಿದ್ರೆ ನೆಟ್ ಜೂರಿಸ್ಡಿಕ್ಷನ್ ಅಲ್ಲಿ ಮ್ಯಾಂಡಮಸ್ ಅಂದ್ರೆ ಕೋರ್ಟ್ ಕ್ಯಾನ್ ಡೈರೆಕ್ಟ್ ಇನ್ ಅಫಿಷಿಯಲ್ ಇನ್ ಎಕ್ಸಿಕ್ಯೂಟಿವ್ ಟು ಡೂ ಸಮಥಿಂಗ್ ಆರ್ ನಾಟ್ ಟು ಡೂ ಸಮಥಿಂಗ್. ಈ ಮ್ಯಾಂಡಮಸ್ ಏನಿದೆ ಅದು ಪ್ರೆಸಿಡೆಂಟ್ಗೆ ಗವರ್ನರ್ಗೆ ಅಪ್ಲೈ ಆಗುತ್ತಾ? ಇಲ್ಲಿ ಸುಮಾರು ಪ್ರಶ್ನೆಗಳು ಅಡಗಿದೆ. ಓಕೆ, ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಮತ್ತೆ ನಾನು ವಾಪಸ್ ಕಮ್ ಟು ದ ಕ್ಲಾಸ್ ಅಂಡ್ ಟೇಕ್ ಒಪಿನಿಯನ್. ಇವಾಗ ಟೈಮ್ ಇರೋದು 4 hours. ಸಿ ಅಗೇನ್ ಇಟ್ಸ್ ಅ ಮ್ಯಾಟರ್ ಆಫ್ ಕ್ವಶನ್. ಏನಂದ್ರೆ ಯಾವ್ದು ಡಿಫಿಕಲ್ಟ್ ಟಾಪಿಕ್ಸ್ ಇದೆ, ಎಕ್ಸ್ಪ್ಲನೇಷನ್ ಬೇಕಿದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ದ, ಅಥವಾ 25 ಟಾಪಿಕ್ ಕವರ್ ಮಾಡ್ಬೇಕು ಅಂತ 25 ಟಾಪಿಕ್ ಮಾಡ್ದ ನೀವೇ. ಯಾಕಂದ್ರೆ 25 ಟಾಪಿಕ್ ಅಲ್ಲಿ 25 ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ. ಮೆಟೀರಿಯಲ್ ಗೊತ್ತಿರುತ್ತೆ, ಓದಿದ್ರೆ ಅರ್ಥ ಆಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕ್ಲಾರಿಟಿ ಬರುತ್ತೆ.
ಸೊ ನಾನ್ ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು, ಯಾವ ಮ್ಯಾಟರ್ ಅಲ್ಲಿ ಕ್ಲಾರಿಟಿ ಬೇಕಿದೆ ಅದನ್ನ ಕ್ಲಾರಿಟಿ ಕೊಡ್ಬೇಕು ಅಂದ್ರೆ ಟೈಮ್ ಇರುತ್ತೆ. ಇವಾಗ ಏನ್ ಹೇಳುತ್ತೋ ಅದರ ಟೈಮ್ ಇದೆ. ಇಲ್ಲ 25 ಟಾಪಿಕ್ ಮಾಡ್ಬೇಕು ಅಂದ್ರೆ ಅದನ್ನ 10 ನಿಮಿಷದಲ್ಲೂ ಹೇಳ್ಬೋದು, ಅದನ್ನ 10 ನಿಮಿಷದಲ್ಲೂ ಹೇಳ್ಬೋದು. ಬಟ್ ನನಗನ್ಸಿದ್ದು ಮೈ ಎಕ್ಸ್ಪೀರಿಯನ್ಸ್, ಮೈ ವಿಸ್ಡಮ್ ಪ್ರಕಾರ ದಟ್ ನೀಡ್ಸ್ ಎಕ್ಸ್ಪ್ಲನೇಷನ್, ಇಟ್ ನೀಡ್ಸ್ ಟೈಮ್. ಇದನ್ನ ಹೇಳ್ತೀನಿ ಆಯ್ತಾ, ಬಟ್ ಇದನ್ನ ನೀವು ಓದಿದ್ರು ಅರ್ಥ ಆಗುತ್ತೆ, ಕೊಟ್ಟಿರ್ತೀನಿ ಓದಿದ್ರು ಅರ್ಥ ಆಗುತ್ತೆ. ಸೊ ಕ್ಲಾಸಲ್ಲಿ ಕೂತ ತಕ್ಷಣ ಮುಗ್ದೋಗ, ಓಕೆ, ನೀವು ಹೋಗಿ ಮೆಟೀರಿಯಲ್ ಚೆಕ್ ಮಾಡ್ಬೇಕು, ಅದಾದ್ಮೇಲೂ ನೀವು ಓದ್ಕೋಬೇಕು. ಓಕೆ, ಕಂಪ್ಲೀಟ್ಲಿ ನಾವೆಲ್ಲ ಆಬ್ವಿಯಸ್ಲಿ ಕ್ಲಾಸಲ್ಲಿ ಎಲ್ಲ ಸಿಗೋದಿಲ್ಲ, ಕ್ಲಾಸಲ್ಲಿ ಸಿಗೋದು ಅಲ್ಟಿಮೇಟ್ಲಿ 30%. ಅಲ್ಟಿಮೇಟ್ ಹೆಚ್ಚಿಗೆ ಹೇಳ್ತಾ ಇರೋದು ನಾವು. ಇದು ಯಾವ್ದು ಜಾಗ, ಮೊಬೈಲ್ ಇದ್ರೆ ಒಂದ್ ಸ್ವಲ್ಪ ಇದಕ್ಕೆ ತೆಗಿ. ಸುಡಾನ್, ಸುಡಾನ್ ಎಲ್ಲಿದೆ? ಆಫ್ರಿಕಾದಲ್ಲಿದೆ ಸುಡಾನ್. ಸುಡಾನ್ ಮೇಲೆ ಈಕ್ವೇಟರ್ ಹೋಗುತ್ತಾ? ಸುಡಾನ್ ಮೇಲೆ ಈಕ್ವೇಟರ್ ಹೋಗುತ್ತಾ? ಸುಡಾನ್ ಮೇಲೆ ಈಕ್ವೇಟರ್ ಹೋಗುತ್ತಾ? ಅಷ್ಟೇ ಪ್ರಶ್ನೆ. ಹೋಗುತ್ತಾ ಹೋಗಲ್ಲ? ಏನ್ ಹೋಗುತ್ತೆ? ಈಕ್ವೇಟರ್ ಹೋಗಲ್ಲ ಅಂದ್ಮೇಲೆ ಇನ್ನೇನಾದ್ರು ಹೋಗ್ಬೇಕಲ್ಲ, ಏನ್ ಹೋಗುತ್ತೆ? ಟಾಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಟೆಕ್ನಿಕಾನ್ ಹೇಳೋಗುತ್ತೆ. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಿಲ್ಲ. ಓಕೆ, ಈಕ್ವೇಟರ್ ಮೇಲೆ ಏನಿದೆ? ಇಲ್ಲಿ ಕ್ಯಾಪ್ರಿಕಾನ್ ಅಲ್ವಾ? ಸುಡಾನ್ ಎಲ್ಲಿ ಬರುತ್ತೆ? ಆಫ್ರಿಕಾ ಮೇಲೆ, ಆಫ್ರಿಕಾ ಹೆಂಗೋ ಬರುತ್ತೆ, ಅದು ಕಾಣಿಸ್ತಿದ್ದಾರೆ ಬೇರೆ ಆಫ್ರಿಕಾ ಹೆಂಗೋ ಬರುತ್ತೆ ಅಲ್ವಾ? ಇಂಡಿಯಾ ಇಲ್ಲೆಲ್ಲ ಬರುತ್ತೆ. ಕೆಲ್ಸ ಎಲ್ಲೆಲ್ಲಿ ಹೋಗುತ್ತೆ ಆಫ್ರಿಕಾ ಮೇಲೆ? ಯಾವ ಕಂಟ್ರೀಸ್ ಮೇಲೆ ಹೋಗುತ್ತೆ? ಆಫ್ರಿಕನ್ ಕಂಟ್ರೀಸ್ ಯಾವ್ಯಾವ ಮೇಲೆ ಹೋಗುತ್ತೆ? ಅಟ್ಲಾಂಟಿಕ್ ಕೋಸ್ಟ್ ಇರೋ ತಗೊಂಬನ್ನಿ. ವೆಸ್ಟರ್ನ್ ಸಹಾರಾ ಮೇಲೆ ಹೋಗುತ್ತಾ? ವೆಸ್ಟರ್ನ್ ಸಹಾರಾ ಅಂತ ಕಂಟ್ರಿ ಇದೆಯಾ ಇವಾಗ? ಸಹಾರಾ, ವೆಸ್ಟರ್ನ್ ಸಹಾರಾ ಅಂತ ಏನಾದ್ರು ನೋಡ್ತೀರಾ? ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಮೊರೊಕ್ಕೊ. ಸೊ ರೈಟ್ ನಾವು ವೆಸ್ಟರ್ನ್ ಸಹಾರಾ ಅನ್ಬೋದು, ಬಟ್ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಮೊರೊಕ್ಕೊ. ಬಟ್ ವೆಸ್ಟರ್ನ್ ಸಹಾರಾ ಮೇಲೆ ಹೋಗುತ್ತೆ. ಹೌದು. ನೆಕ್ಸ್ಟ್ ಮೌರಿಟಾನಿಯಾ ಮೇಲೆ ಹೋಗುತ್ತಾ? ಮಾಲಿ ಮೇಲೆ ಹೋಗುತ್ತಾ? ಅಲ್ಜೀರಿಯಾ ಮೇಲೆ ಹೋಗುತ್ತಾ? ಲಿಬಿಯಾ ಮೇಲೆ ಹೋಗುತ್ತಾ? ಈಜಿಪ್ಟ್ ಮೇಲೆ ಹೋಗುತ್ತಾ? ಶಿವಾ ಕೇಳ್ತೀನಿ, ಸುಡಾನ್ ಮೇಲೆ ಹೋಗುತ್ತಾ? ಸೊ ಇಟ್ ಇಸ್ ಅಬೌವ್ ಈಕ್ವೇಟರ್, ಬಿಲೋ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸೊ ನಿಮ್ ಕ್ವಶನ್ ಅಲ್ಲಿ ಹಿಂಗೆ ಬರೋದು, ಸುಡಾನ್ ಅಲ್ಲಿ ಕಾನ್ಫ್ಲಿಕ್ಟ್ ನಡೀತಿದೆ ಅಂದ್ರೆ ನೀವು ಸುಡಾನ್ ಫಸ್ಟ್ ನೋಡ್ಬೇಕು, ಸುಡಾನ್ ಎಲ್ಲಿದೆ ಅಂತ. ಸುಡಾನ್ ಅಲ್ಲಿ ಕಾನ್ಫ್ಲಿಕ್ಟ್ ನಡೀತಿದೆ, ಅವನ ಮಧ್ಯೆ ನಡೀತಿದೆ, ಇವನ ಮಧ್ಯೆ ನಡೀತಿದೆ, ಅದರ ದಟ್ಸ್ ನಾಟ್ ಅ ಕ್ವಶನ್ ಆಫ್ ಫ್ಯಾಕ್ಟ್, ಕ್ವಶನ್ ಆಫ್, ಇದು ಕೂಡ ಕ್ವಶನ್ ಆಫ್ ನಾಲೆಜ್. GS ಅಂದ್ರೆ ಏನು, ಜನರಲ್ ಸ್ಟಡೀಸ್ ಅಂದ್ರೆ ಏನು, ಸುಡಾನ್ ಎಲ್ಲಿದೆ ಅಂತ ಫಸ್ಟ್ ಗೊತ್ತಿರ್ಬೇಕು ನಿಮಗೆ. ಸುಡಾನ್ ಅಲ್ಲಿ ಏನ್ ನಡೀತಿದೆ ಅನ್ನಕ್ಕೆ, ಸುಡಾನ್ ಅಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೆ ಮೇನ್ಸ್ ಅಲ್ಲಿ ಕೇಳ್ತಾನೆ, ಹೌದು, ಬಟ್ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾನೆ? ಸುಡಾನ್ ಎಲ್ಲಿದೆ ಅನ್ನೋದು ಕೇಳ್ತಾನೆ. ಸೊ ನಿಮ್ಗೆ ಏನ್ ಗೊತ್ತಿರ್ಬೇಕು? ಸುಡಾನ್ ಇಸ್ ಬಿಟ್ವೀನ್ ಕ್ಯಾನ್ಸರ್ ಅಂಡ್ ಈಕ್ವೇಟರ್, ಬಟ್ ನನ್ ಆಫ್ ಇಟ್ ಗೋಸ್ ಅಬೌವ್ ಇಟ್. ಸೌತ್ ಸುಡಾನ್ ಮೇಲೆ ಏನಾದ್ರು ಹೋಗುತ್ತಾ? ಸೌತ್ ಸುಡಾನ್ ಅಂತ ಒಂದು ಕಂಟ್ರಿ ಇದೆ, ಸೌತ್ ಸುಡಾನ್ ಅಂತ ಒಂದು ಕಂಟ್ರಿ ಇದೆ, ಅದ್ರ ಮೇಲೆ ಏನಾದ್ರು ಹೋಗುತ್ತಾ? ರಿವರ್ ಹೋಗ್ಬೋದು. ಈಕ್ವೇಟರ್ ಹೋಗುತ್ತಾ? ಹೋಗಲ್ಲ ಅಲ್ವಾ? ಸೊ ಸುಡಾನ್ ಮೇಲೆ ಹೋಗಲ್ಲ, ಸೌತ್ ಸುಡಾನ್ ಮೇಲೂ ಹೋಗಲ್ಲ. ಸೊ ಅದು ಗೊತ್ತಿಲ್ಲ, ಅದೇ ಕನ್ಫ್ಯೂಷನ್ ಆಗೋದು. ನೆಕ್ಸ್ಟ್ ಇಲ್ಲೊಂದು ನದಿ ಹರಿತಾ ಇದೆ, ಎರಡು ನದಿ ಬಂದು ಜಾಯಿನ್ ಆಗ್ತಾ ಇದೆ. ಯಾವ ಎರಡು ನದಿ ಅದು? ರಿವರ್, ಮೌಂಟೇನ್ ರಿವರ್ ಅಂತ ಎರಡು ಹೆಸರಿದೆ. ವೈಟ್ ನೈಲ್, ಯಾವ್ದು ವೈಟ್ ಯಾವ್ದು ಬ್ಲೂ? ವೈಟ್ ನೈಲ್ ಎಲ್ಲಿ ಬರುತ್ತೆ? ಬ್ಲೂ ನೈಲ್ ಎಲ್ಲಿ ಬರುತ್ತೆ? ಎಥಿಯೋಪಿಯಾ ಇಂದ ಯಾವ ನೈಲ್ ಬರೋದು? ಎಥಿಯೋಪಿಯಾ ಇಂದ ಬ್ಲೂ ನೈಲ್. ವಿಕ್ಟೋರಿಯಾ, ಲೇಕ್ ವಿಕ್ಟೋರಿಯಾ ಇಂದ ಯಾವ್ದು ಬರೋದು? ವೈಟ್ ನೈಲ್ ಬರೋದು. ಎಲ್ಲೂ ಎರಡು ಹೋಗಿ ಜಾಯಿನ್ ಆಗೋದು ಇಲ್ಲಿ
ಯಾವ ದೇಶದಲ್ಲಿ? ಸುದಾನ್ ಅಲ್ಲಿ. ಸುದಾನ್ ಕ್ಯಾಪಿಟಲ್ ಏನಿದೆ? ಖಾರ್ಟೂಮ್. ಸುದಾನ್ದು ಕ್ಯಾಪಿಟಲ್ ಖಾರ್ಟೂಮ್ ಅಲ್ಲಿ 2 ನದಿನೂ ಮೀಟ್ ಆಗೋದು, ವೈಟ್ ನೈಲ್ ಅಂಡ್ ಬ್ಲೂ ನೈಲ್. ಇದನ್ನ ಮತ್ತೆ ಹೋಗಿ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಖಾರ್ಟೂಮ್ ಕೂಡ ಇಂಪಾರ್ಟೆಂಟ್, ಯಾಕೆಂದ್ರೆ ಇಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ. ಓಕೆನಾ? ಇಲ್ಲಿ ಏನೇ ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂದ್ರೆ, ಇವಾಗ ಮ್ಯಾಪ್ ನೋಡಿದಾಗ ನಾರ್ದರ್ನ್ ಸುದಾನ್ ಏನಿದೆ ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅರಬ್ಸ್ ಅಂತ ನಾವ್ ಹೇಳ್ತೀವಿ, ಅರಬ್ಸ್ ಇದೆ. ಸದರ್ನ್ ಸುದಾನ್ ಅಲ್ಲಿ ಏನಿದ್ದಾರೆ? ಕ್ರಿಶ್ಚಿಯನ್ಸ್ ಇದೆ. ಅದರಲ್ಲಿ ಒಂದ್ ಮತ್ತೆ ಕಾನ್ಫ್ಲಿಕ್ಟ್ ಆಗಿದೆ. ಓಕೆ, ಸೊ ಕಾನ್ಫ್ಲಿಕ್ಟ್ ಆದ್ಮೇಲೆ ಈ ಸದರ್ನ್ ಸುದಾನ್ ಇವಾಗ ಆಗ್ಲೇ ಅದ್ರ ಇಂಡಿಪೆಂಡೆನ್ಸ್ ತಗೊಂಡಿದೆ. ಸದರ್ನ್ ಸುದಾನ್ ಇಸ್ ಇಂಡಿಪೆಂಡೆಂಟ್ ಕಂಟ್ರಿ. ಇವಾಗ ನಾವು ಮಾತಾಡ್ತಾ ಇರೋದು ಓನ್ಲಿ ಸುದಾನ್. ಮತ್ತೆ ಆ ಸುದಾನ್ ಅಲ್ಲಿ ಇಂಟರ್ನಲ್ ಮತ್ತೆ ಕಾನ್ಫ್ಲಿಕ್ಟ್ಸ್ ಗಳಿವೆ. ಅಲ್ಲಿ 2 ಜನ ಇದ್ದಾರೆ. ಒಂದು ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಆರ್ಮಿ ಅಂತ ಏನ್ ಹೇಳ್ತೀವಿ, ಆರ್ಮಿ ಇದೆ. ಒಂದು RSF ಅಂತ ಇನ್ನೊಂದು ಫೋರ್ಸ್ ಇದೆ. ಆ 2 ಫೋರ್ಸ್ ಗಳ ಮಧ್ಯ ಮತ್ತೆ ಕ್ಲಾಶಸ್ ನಡೀತಾರೆ. ಈ RSF ಇಟ್ ಇಸ್ ಅರಬ್ ಸಪೋರ್ಟೆಡ್ ಫೋರ್ಸ್. ಅದೆಲ್ಲ ಬೇಡ, ಅಂದ್ರೆ ಬೇಕಿದ್ರೆ ಓದ್ಕೊಳ್ಳಿ ಏನು ವಿಚಾರ ನಡೀತಾ. ಒಟ್ಟಿನಲ್ಲಿ ಅಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ, 2 ಮಧ್ಯ ಡಿವೈಡ್ ಆಗಿದೆ. ಅದ್ರ ಡಿವಿಷನ್ ಲೈನ್ಸ್ ಕ್ರಿಶ್ಚಿಯನ್ಸ್, ಅರಬ್ಸ್ ಮತ್ತೆ ಟ್ರೈಬಲ್ ಪೀಪಲ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಅಲ್ಲಿ ಒಟ್ಟಿನಲ್ಲಿ ಫೈಟಿಂಗ್ ನಡೀತಾ ಇದೆ. ಓಕೆ, ಎಲ್ಲಿ ನಡೀತಾ ಇದೆ ಅಂದ್ರೆ 2 ಇಂಪಾರ್ಟೆಂಟ್ ರೀಜನ್. ದಾರ್ಫೂರ್ ಅಂತ ಒಂದು ರೀಜನ್ ಇದೆ ಇಲ್ಲಿ. ಓಕೆ, ದಾರ್ಫೂರ್, DARFUR, ದಾರ್ಫೂರ್ ಅನ್ನೋ ರೀಜನ್ ವೆರಿ ಇಂಪಾರ್ಟೆಂಟ್. ಇದಾಗ್ಲೇ ನಿಮ್ಗೆ UPSC ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೀವು ನೋಡಿದ್ರೆ ದಾರ್ಫೂರ್ ಅಂತ ತಗೊಂಡ್ಬಿಟ್ಟು ಮ್ಯಾಚ್ ಮಾಡಕ್ ಬಿಟ್ಟಿದ್ದಾರೆ ಸುದಾನ್ ಅಂತ. ದಾರ್ಫೂರ್ ರೀಜನ್ ಇಂಪಾರ್ಟೆಂಟ್. ಇವಾಗ ನಡೀತಾ ಇರೋದು ಕೋರ್ಡೋಫಾನ್ ಅಂತ ಮಧ್ಯದಲ್ಲಿ ಒಂದು ರೀಜನ್ ಇದೆ. ಓಕೆ, ಕೋರ್ಡೋಫಾನ್ ಅಂತ ಮಧ್ಯದಲ್ಲಿ ಒಂದು ರೀಜನ್ ಇದೆ. ಕೋರ್ಡೋಫಾನ್ ಈ ಕೋರ್ಡೋಫಾನ್ ಅಂತ ರೀಜನ್ ನಿಮ್ಗೆ ಕೊಟ್ಬಿಟ್ಟು ಮ್ಯಾಚ್ ಮಾಡಕ್ ಬಿಟ್ರೆ ಅದು ಕೂಡ ಸುದಾನ್ ಅಲ್ಲಿ. ಇನ್ನೂ ಒಂದು ರೀಜನ್ ಅಬ್ಯಯಿ ಅಂತ ಇದೆ, ABYEI, ಅಬ್ಯಯಿ. ಈ ರೀಜನ್ ಇಲ್ಲಿದೆ. ಸೌತ್ ಸುದಾನ್ ಮತ್ತೆ ನಾರ್ತ್ ಸುದಾನ್ ಮಧ್ಯದಲ್ಲಿ ಇದೆ. ಇಟ್ ಈಸ್ ಅ ಕಾನ್ಫ್ಲಿಕ್ಟಿಂಗ್ ಏರಿಯಾ. ಯಾರಿಗೆ ಸೇರ್ಬೇಕು ಅಂತ ಕಾನ್ಫ್ಲಿಕ್ಟ್ ಇದೆ. ಅಬ್ಯಯಿ ರೀಜನ್ ಬಿಟ್ವೀನ್ ಸೌತ್ ಸುದಾನ್ ಅಂಡ್ ನಾರ್ತ್ ಸುದಾನ್. ಓಕೆ, ಏನೇನ್ ಗೊತ್ತಿರ್ಬೇಕು ನಿಮ್ಗೆ? ಈ 3 ರೀಜನ್ ಗೊತ್ತಿರ್ಬೇಕು. ದಾರ್ಫೂರ್, ಕೋರ್ಡೋಫಾನ್, ಅಬ್ಯಯಿ ರೀಜನ್ ಗೊತ್ತಿರ್ಬೇಕು. ನೆಕ್ಸ್ಟ್ ಎಲ್ಲಿದೆ ಅನ್ನೋದು ಗೊತ್ತಿರ್ಬೇಕು. ಯಾರೇ ಹೋಗಲ್ಲ ಅನ್ನೋದು ಗೊತ್ತಿರ್ಬೇಕು. ಸೊ ಅದ್ರಲ್ಲಿ ಮೇಜರ್ 2 ನದಿ ಬಂದ್ ಸೇರುತ್ತೆ, ವೈಟ್ ನೈಲ್, ಬ್ಲೂ ನೈಲ್. ಎಲ್ಲಿ ಬಂದ್ ಸೇರುತ್ತೆ? ಖಾರ್ಟೂಮ್ ಇಂಪಾರ್ಟೆಂಟ್. ಇವಾಗ ಸಿಟೀಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ಖಾರ್ಟೂಮ್ ಇಂಪಾರ್ಟೆಂಟ್ ಸಿಟಿ. ಸುಮ್ಮನೆ ಇಂಡಿಕೇಟಿಂಗ್ ಕೊಟ್ಟಿದ್ದೀನಿ, ಆ ವಿಚಾರನ ನೋಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಡಾಕ್ಯುಮೆಂಟ್ರಿ ಸರಿ ಸಿಗುತ್ತೆ ಏನಾಗ್ತಾ ಇದೆ ಅಂತ. ಓಕೆ, ಒಟ್ಟು ಕಾನ್ಫ್ಲಿಕ್ಟಿಂಗ್ ರೀಜನ್ ಅದು ನಾನು ಹೇಳ್ದಂಗೆ ಅರಬ್ಸ್ ಮತ್ತೆ ನಾನ್ ಅರಬ್ಸ್ ಮತ್ತೆ ಬೇಸಿಕಲಿ. ಇನ್ನೊಂದು ಹೇಳ್ಬೇಕಾಯ್ತು, ಇಲ್ಲಿ ಬ್ಲೂ ನೈಲ್ ಮೇಲೆ ಒಂದು ಗ್ರೇಟ್ ರಿನೈಸಾನ್ಸ್ ಡ್ಯಾಮ್ ಅಂತ ಇದೆ. ಇದು ನ್ಯೂಸ್ ಅಲ್ಲಿ ಇದೆ, ಗ್ರೇಟ್ ರಿನೈಸಾನ್ಸ್ ಡ್ಯಾಮ್ ಅಂತ. ಇದು ಬರ್ತಾ ಇರೋದು ಎಥಿಯೋಪಿಯಾದದು. ಬರ್ಕೊಳ್ಳಿ ಇಲ್ಲಿಂದ ಅಂದ್ರೆ ಬರ್ತಾ ಇರೋದು ಗ್ರೇಟ್ ರಿನೈಸಾನ್ಸ್ ಡ್ಯಾಮ್ ಅಂತ. ರಿನೈಸಾನ್ಸ್, RENAISSANC, ಗ್ರೇಟ್ ರಿನೈಸಾನ್ಸ್ ಡ್ಯಾಮ್. ಇದು ಬ್ಲೂ ನೈಲ್ ಕಟ್ತಾ ಇರೋದು. ಎಲ್ಲಿ ಅಂದ್ರೆ ಎಥಿಯೋಪಿಯಾದಲ್ಲಿ. ನೆಕ್ಸ್ಟ್ ಸಿರಿಯಾದಲ್ಲಿ. ಸಿರಿಯಾ ಎಲ್ಲಿದೆ? ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವೆಶ್ಚನ್, ಸಿರಿಯನ್ ಬಾರ್ಡರ್ಸ್ ಅಲ್ಲಿ ಮೆಡಿಟರೇನಿಯನ್ ಸಿ ಬರುತ್ತಾ ಇಲ್ವಾ? UPSC ಪ್ರೀವಿಯಸ್ ಇಯರ್ ಕ್ವಶನ್ ನಲ್ಲಿ 4 ಕಂಟ್ರೀಸ್ ನ ಕೊಟ್ಟಿದ್ರು. ಯಾವುದು? ಸಿರಿಯಾ, ಇಸ್ರೇಲ್, ಲೆಬನಾನ್, ಜಾರ್ಡನ್, ಟರ್ಕಿ, ಇರಾನ್, ಇರಾಕ್. ಇಷ್ಟರಲ್ಲಿ ಇವಾಗ ಇಷ್ಟ ಕೊಡೋದು, ಇವಾಗ ಸಿಕ್ಕಾವಣೆ ಕೊಡ್ತಾರೆ. 7 ಕೊಟ್ಬಿಟ್ಟು ಯಾವ್ದಾದ್ರು ಆಗುತ್ತೆ ಅಂತ ಕೇಳ್ತಾರೆ. 1 ಅಲ್ಲಿ 2 ಅಲ್ಲಿ 3 ಅಲ್ಲಿ 4 ಅಲ್ಲಿ ಎಷ್ಟೇ ಕೊಟ್ಟಿದ್ರು? 3 4 5 6 7 7ರಲ್ಲಿ ಮೆಡಿಟರೇನಿಯನ್ ಸೀಗೆ ಟಚ್ ಆಗುವಂತ ಕಂಟ್ರಿ ಯಾವ್ದು? ಮೆಡಿಟರೇನಿಯನ್ ಸೀಗೆ ಟಚ್ ಆಗುವಂತ ಕಂಟ್ರಿ ಯಾವ್ದು? ನೆಕ್ಸ್ಟ್ ಟೈಮ್ ಇಂದ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಅಟ್ಲಾಸ್ ತಗೊಂಡ್ಬಂದು. ಮೊಬೈಲ್ ಇಸ್ ಆಲ್ಸೋ ಪರ್ಮಿಟೆಡ್ ಫಾರ್ ದಿಸ್ ಪರ್ಪಸ್ ಓನ್ಲಿ. ಯಾವ್ದಿದೆ? ಲೆಬನಾನ್ ಇದೆಯಾ? ಟರ್ಕಿ,
ಪೂರ್ವಲಿನ ಜಾರ್ಡನ್ ಇಲ್ವಾ? ಇರಾನು, ಇರಾಕು, ಇವಾಗ ರೆಡ್ ಸಿ, ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಎಂಟರಲ್ಲಿ ರೆಡ್ ಸಿ ಯಾವ್ದಿದೆ? ಸೌದಿ ಅರೇಬಿಯಾ ಇದೆಯಾ? ಒಂದ್ ಮ್ಯಾಪ್ ತೆಗೀರಿ, ಅಲ್ಲೇ ಸಿಗುತ್ತೆ. ಇಸ್ರೇಲ್ ಇದೆಯಾ? ಇಸ್ರೇಲ್ ಇದೆಯಾ ಇಲ್ವಾ? ರೆಡ್ ಸಿ ಯಾವ ಕಂಟ್ರಿ ಬಾರ್ಡರ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಬರುತ್ತೆ ಇಲ್ಲಲ್ಲ? ಬರಲ್ಲ ಸರ್, ಅದು ಈಜಿಪ್ಟ್ ಅದು. ನೋಡಿ ಮುಂದೆ ಬೇರೆ ಏನಾದ್ರು ಬರಲ್ಲ ನೋಡಿ. ಇರಾಕ್ ಬರುತ್ತಾ? ಇರಾಕ್ ಬರಲ್ಲ. ಟರ್ಕಿ ಬರುತ್ತಾ? ಸಿರಿಯಾ ಬರುತ್ತಾ? ಲೆಬನಾನು, ಜಾರ್ಡನ್ ಬರಲ್ಲ. ಇರಾನ್, ಸುಡಾನ್ ಅಲ್ಲ, ಸುಡಾನ್. ಟೂನಾ, ತ್ರೀನಾ, ಫೋರಾ, ಫೈವಾ? ಈ ಹೇಳಿರೋ ಪ್ರಕಾರ ಸೌದಿ ಅರೇಬಿಯಾ ಒಂದೇ ಆಗಿರೋದು. ಅಂದ್ರೆ ಇದು ರೆಡ್ ಸಿ ಎರಡು ಗಲ್ಫ್ ಇದೆ. ಯಾವ ಎರಡು ಗಲ್ಫ್ ಇದೆ ಅಂದ್ರೆ ಗಲ್ಫ್ ಆಫ್ ಅಕಬಾ ಮತ್ತೆ ಅಡನ್, ಆಚೆ ಕಡೆ ಬರೋದು ಸೂಯಸ್ ಗಲ್ಫ್ ಅಲ್ವಾ? ರೆಡ್ ಸಿ ಇಲ್ಲಿದೆ ಅಂದ್ರೆ ಇಲ್ಲಿ ಎರಡು ಹಿಂಗೋಗುತ್ತೆ ಅಲ್ವಾ? ಹಾ, ಕರೆಕ್ಟ್ ಆಗಿ ಬರೋದು. ಇದು ರೆಡ್ ಸಿ. ಓಕೆ, ರೆಡ್ ಸಿ. ಈ ರೆಡ್ ಸಿ ಎಂಟ್ರಿ ಪಾಯಿಂಟ್ ಅಲ್ಲಿ ಏನಿರೋದು? ರೆಡ್ ಸಿ ಎಂಟ್ರಿ ಪಾಯಿಂಟ್ ಅಲ್ಲಿ ಏನಿದೆ? ಗಲ್ಫ್ ಆಫ್ ಏಡನ್ ಇದೆ. ಇದು ರೆಡ್ ಸಿ. ಓಕೆ, ರೆಡ್ ಸಿ ಅಲ್ಲಿ ಎಂಡ್ ಅಲ್ಲಿ ಇಲ್ಲಿ ಈಜಿಪ್ಟ್ ಇದೆ ಅಲ್ವಾ? ಈಜಿಪ್ಟ್ಗೆ ಈ ರೀಜನ್ ಏನ್ ಪ್ರೊಟ್ರೂಡ್ ಆಗುತ್ತಲ್ಲ ಕೆಳಗೆ, ಏನಂತೀವಿ? ಸಿನಾಯಿ ರೀಜನ್. ಸಿನಾಯಿ ರೀಜನ್ ಅಂತ ಹೇಳ್ತಿರೋದು, ಸಿನಾಯಿ. ಓಕೆ, ಆ ರೀಜನ್ ಅದು ಈ ಸೈಡ್ ಅಲ್ಲಿ ಲೆಫ್ಟ್ ಗೆ ನೀವು ನೋಡಿದ್ರೆ ಇಲ್ಲಿ ಸೌದಿ ಅರೇಬಿಯಾ, ಜಾರ್ಡನ್, ಇಸ್ರೇಲ್ ಮೂರು ಕೂಡ ಟಚ್ ಆಗುತ್ತೆ ರೆಡ್ ಸಿ. ಸೊ ಗಲ್ಫ್ ಆಫ್ ಅಕಬಾ, ಗಲ್ಫ್ ಆಫ್ ಸುಯೆಜ್, ಇದು ಗಲ್ಫ್ ಆಫ್ ಅಕಬಾ ಈ ಕಡೆ, ಇಲ್ಲಿ ಗಲ್ಫ್ ಆಫ್ ಸುಯೆಜ್, ಎರಡೂ ಕೂಡ ಪಾರ್ಟ್ ಆಫ್ ರೆಡ್ ಸಿ. ಗಲ್ಫ್ ಅಂದ್ರೆ ಏನು? ಸ್ಟ್ರಕ್ಚರ್ ಅಷ್ಟೇ. ಗಲ್ಫ್ ಇಸ್ ಅ ಬಾಡಿ ಸರೌಂಡೆಡ್ ಬೈ ಲ್ಯಾಂಡ್ ಸರೌಂಡಿಂಗ್ ಅ ವಾಟರ್ ಬಾಡಿ ಆನ್ 3 sides ಅಷ್ಟೇ ಅದು ಗಲ್ಫ್ ಅಂತ ಅಷ್ಟೇ. ಬಟ್ ಸೇರೋದು ಯಾವ ಸಿಗೆ? ರೆಡ್ ಸಿ. ಗಲ್ಫ್ ಆಫ್ ಅಕಬಾ, ಗಲ್ಫ್ ಆಫ್ ಸುಯೆಜ್ ಬಿಲಾಂಗ್ಸ್ ಟು ರೆಡ್ ಸಿ. ಸೊ ರೆಡ್ ಸಿ ಬಾರ್ಡರ್ಸ್ ಅಲ್ಲಿ ಇಸ್ರೇಲ್ ಇದೆ, ಜಾರ್ಡನ್ ಇದೆ. ಸೊ 3 ಆನ್ಸರ್. ಅಕಬಾ ಎಲ್ಲಿದೆ? ಗಲ್ಫ್ ಆಫ್ ಅಕಬಾ ಅಂತ ಹೇಳಿಲ್ವಾ? ಅಕಬಾ ಅನ್ನೋ ಸಿಟಿಯಲ್ಲಿ ಜಾರ್ಡನ್. ಅಕಬಾ ಅಂತ ಎಲ್ಲಿದೆ? ಜಾರ್ಡನ್ ಅಲ್ಲಿದೆ. ಇಲಾತ್ ಅಂತ ಒಂದು ಸಿಟಿ ಇದೆ ನೋಡಿ, EILAT, ಇಲಾತ್. ಅದು ಕೂಡ ಅಕಬಾ ಪಕ್ಕನೆ, ಈ ತುದಿಲಿ ಇಲಾತ್ ಇದೆ. ಸೊ ಪೊಟೆನ್ಶಿಯಲ್ ಕ್ವಶನ್, ಅಕಬಾ, ಜಾರ್ಡನ್, ಇಲಾತ್, ಇಸ್ರೇಲ್. ಸೌದಿ ಅರೇಬಿಯಾಗೆ ಸಂಬಂಧಪಟ್ಟಂಗೆ ಬಾರ್ಡರ್ ಅಲ್ಲಿ ಮೇಜರ್ ಸಿಟಿ ಯಾವ್ದಿಲ್ಲ. ಬಟ್ ಇವಾಗ ಒಂದು ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ಅಲ್ಲಿ. ಇವಾಗ ಸಿರಿಯಾದಲ್ಲಿ ಇಂಪಾರ್ಟೆಂಟ್ ರೀಜನ್ಸ್ ಮ್ಯಾಟರ್ ಆಗುತ್ತೆ. ಸಿರಿಯಾದಲ್ಲಿ ಇಲ್ಲಿ ತನಕ ಒಂದು ಕಥೆ ಹೇಳ್ಕೊಡ್ತೀನಿ ಸ್ವಲ್ಪ ಸಿಂಪಲ್ ಆಗಿ. ಸಿರಿಯಾದಲ್ಲಿ ಯಾವತ್ತಿಂದ ನೋಡಿದ್ರೆ ಕಾನ್ಫ್ಲಿಕ್ಟ್ ಅಂತಾನೆ ಬರ್ತಾ ಇದೆ. ಸುಮಾರು ವರ್ಷಗಳಿಂದ ಸಿರಿಯಾದಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ಸಿರಿಯಾದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಬೇರೆ ತರ ಮೈನಾರಿಟೀಸ್ ಇದ್ದಾರೆ, ಜೊತೆಗೆ ಶಿಯಾಸ್ ಇದ್ದಾರೆ, ಸುನ್ನೀಸ್ ಇದ್ದಾರೆ. ಓಕೆ, ಶಿಯಾಸ್ ಇದ್ದಾರೆ, ಸುನ್ನೀಸ್ ಇದ್ದಾರೆ. ಇದರಲ್ಲಿ 3 ಗ್ರೂಪ್ ಬರ್ತಿದ್ದೀನಿ. ಒಂದು ಅಲವೈಟ್ಸ್ ಅಂತ, ALAWITES, ಅಲವೈಟ್ಸ್.
ಹಿಂಗೂ ಕೇಳ್ತಾರೆ ಕ್ವಶನ್ಸ್. ರೀಜನ್ಸ್ ನ ಕೇಳಿದ್ರೆ ಜನಾಂಗನ ಕೇಳ್ತಾರೆ. ಜನಾಂಗನ ಕೇಳಿರುವಂತ ಕ್ವಶನ್ಸ್ ಇದೆ. ಅಲವೈಟ್ಸ್ ಆರ್ ಶಿಯಾ ಮುಸ್ಲಿಮ್ಸ್. ಶಿಯಾ ಮುಸ್ಲಿಮ್ಸ್ ಒಂದು ಸಬ್ ಸೆಟ್ ಅಲವೈಟ್ಸ್. ಅವರು ಇಸ್ರೇಲ್ ಅಲ್ಲಿ ಈ ರೀಜನ್ ಏನ್ ನೋಡ್ತೀರಿ ನೀವು, ಲಟಾಕಿಯಾ ಮತ್ತೆ ತಾರ್ತಸ್ ಅಂತ 2 ರೀಜನ್ ಇದೆ. ಲಟಾಕಿಯಾ ಅಂಡ್ ತಾರ್ತಸ್ ಅಂತ 2 ರೀಜನ್ ಇದೆ. ಆ ರೀಜನ್ ಅಲ್ಲಿ ಜಾಸ್ತಿ ಅವರು ಕಂಡು ಬರೋದು ಯಾರು, ಶಿಯಾ ಮುಸ್ಲಿಮ್ಸ್ ಕಾಲ್ಡ್ ಅಲವೈಟ್ಸ್. ಓಕೆ, ಅವರು ಸಬ್ಸೆಕ್ಷನ್ ಆಫ್ ಶಿಯಾದಲ್ಲಿ ಒಂದು ಸಬ್ಸೆಕ್ಷನ್ ಅಲವೈಟ್. ಅವ್ರು ಎಷ್ಟು ಪರ್ಸೆಂಟೇಜ್ ಇದಾರೆ ಅಂದ್ರೆ ಒಂದು 10-15% ಜನ ಇದಾರೆ ಅಷ್ಟೇ ಅಲವೈಟ್ಸ್. ಬಟ್ ಇಲ್ಲಿ ತನಕ ನೀವು ನೋಡಿದ್ರೆ ಬಶಾರ್ ಅಲ್ ಅಸದ್ ಅಂತ ಕೇಳಿದೀರಾ? ಅಸದ್ ಅಂತ ಕೇಳಿದೀರಾ? ASS ಹೇಳಿ ಅಸದ್. ಬಶಾರ್ ಅಲ್ ಅಸದ್ ಫೇಮಸ್ ಫಾರ್ ಜಿನೋಸೈಡ್. ಅಲ್ಲಿ ಈ ಏನ್ ಸುನ್ನಿ ಶಿಯಾ ಮೈನಾರಿಟಿ ಇರ್ತಾರೆ, ಬೇರೆ ಬೇರೆ ಮೈನಾರಿಟೀಸ್ ಏನಿರ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡ್ತಿರ್ತಾರೆ ಸುಮಾರು ವರ್ಷಗಳಿಂದ. 20-30 years ಇಂದ ಈ ಸುನ್ನಿ ಅಲವೈಟ್ಸ್ ಏನಿದೆ, ಶಿಯಾ ಅಲವೈಟ್ಸ್ ಏನಿದ್ದಾರೆ ಅವರು ಈ ಸುನ್ನಿ ಮೆಜಾರಿಟಿ 80% ಸುನ್ನೀಸ್ ಇರೋದಿಲ್ಲ. ಸಿರಿಯಾದಲ್ಲಿ 80% ಸುನ್ನೀಸ್ ಇದ್ದಾರೆ, 10-15% ಶಿಯಾಸ್ ಇದ್ದಾರೆ. ಈ ಶಿಯಾಗಳನ್ನ ಏನಂತೀವಿ, ಅಲವೈಟ್ಸ್ ಅಂತ ಹೇಳ್ತೀವಿ. ಈ ಅಲವೈಟ್ಸ್ ಸೇರಿದಂತವನು ಬಶಾರ್ ಅಲ್ ಅಸದ್. ಅವನು ಬರೀ 15% ಮೈನಾರಿಟಿ ಇಟ್ಕೊಂಡು ಇಡೀ ದೇಶನ 20 ವರ್ಷ ಆಳ್ತಾನೆ. ಇಟ್ಸ್ ಸ್ಟ್ರಾಂಗ್ ಪವರ್. ಅವನಿಗೆ ಯಾವ ಸಪೋರ್ಟ್ ಇರುತ್ತೆ? ರಷ್ಯನ್ ಸಪೋರ್ಟ್ ಇರುತ್ತೆ, ಜೊತೆಗೆ ಇರಾನ್ ಸಪೋರ್ಟ್ ಇರುತ್ತೆ. ಯಾಕೆ ಇರಾನ್ ಸಪೋರ್ಟ್ ಯಾಕಿರುತ್ತೆ? ಇರಾನ್ ಅಲ್ಲಿ 90% ಶಿಯಾ. ಸೊ ಇರಾನ್ ಆಕ್ಸಿಸ್ ಆಫ್ ಈವಿಲ್ ಅಂತ ನಾವು ಹೆಂಗ್ ಕರಿತೀವಿ, ಒಂದು ಸಪೋರ್ಟ್ ಯಾರಿಗಿರುತ್ತೆ? ಆ ಬಶಾರ್ ಅಲ್ ಅಸದ್ಗೆ ಸಪೋರ್ಟ್ ಇರುತ್ತೆ, ಅವನಿಗೆ ಇರುತ್ತೆ. ರಷ್ಯಾದು ಸಪೋರ್ಟ್ ಇರುತ್ತೆ. ಅವನು ಇಷ್ಟು ವರ್ಷ ಅಲ್ಲಿ ಗವರ್ನೆನ್ಸ್ ಮಾಡ್ತಾರೆ. ವೆರಿ ರೀಸೆಂಟ್ಲಿ ಅವನ್ನ ಓವರ್ ಥ್ರೋ ಮಾಡ್ತಾರೆ. ಅಲ್ಲಿ ಒಂದು ಕೂ ಆಗುತ್ತೆ. ಕೂ ಅಂತ ಹೇಳ್ತೀವಿ, COUP ಕೂಪ್ ಅಂತ ಏನ್ ಹೇಳ್ತಾರೆ, ಕೂ ಅಂತ ಹೇಳ್ತೀವಿ. ಅದು ಫ್ರೆಂಚ್ ವರ್ಡ್. ಸೊ ಕೂ ಅಂದ್ರೆ ಲೀಡರ್ ಏನಿರ್ತಾರೆ ಎತ್ತನೆ ಮಾಡ್ತಾರ, ಓಡಿಸ್ತಾರೆ. ಓಡಿಸಿ ಇವಾಗ ಒಬ್ಬ ಹೊಸ ಅಲ್ ಶರಾ ಅಂತ ಒಬ್ಬ ಬಂದಿದ್ದಾನೆ. ಅಲ್ ಶರಾ ಅವನು ಒಂದು ಸುನ್ನಿ ಮುಸ್ಲಿಂ. ಮುಂಚೆ ಎಲ್ಲಿರ್ತಾನೆ ಅವನು? ಆಲ್ ಖೈದಾದಲ್ಲಿ ಇರ್ತಾನೆ. ಆಲ್ ಖೈದಾದಲ್ಲಿ ಅವನು ಟ್ರೈನಿಂಗ್ ತಗೊಂಡಿರ್ತಾನೆ. ಟೆರರಿಸ್ಟ್ ಗ್ರೂಪ್ ಆಲ್ ಖೈದಾ ಏನಿರುತ್ತೆ ಅದ್ರಲ್ಲಿ ಟ್ರೈನಿಂಗ್ ತಗೊಂಡಿರ್ತಾನೆ. ಅವನು ಒಂದು ಕಾಲದಲ್ಲಿ ಒಂದು ಡೆಸಿಗ್ನೇಟೆಡ್ ಟೆರರಿಸ್ಟ್ ಕೂಡ ಆಗಿರ್ತಾನೆ. ಆದ್ರೆ ಇವಾಗ ಮತ್ತೆ ಪಾಲಿಟಿಕ್ಸ್ ಚೇಂಜ್ ಆಗಿದೆ. ಅವನು ಇವಾಗ ಸಿರಿಯಾದ ಪ್ರೆಸಿಡೆಂಟ್ ಆಲ್ ಶರಾ. ಪಾಲಿಟಿಕ್ಸ್ ಭಾರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಅದು ನೀವು ಆರ್ಟಿಕಲ್ಸ್ ನೋಡಿದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಆಲ್ ಶರಾ ಅಂತ ಏನಿದೆ ಅವನಿವಾಗ ಸದ್ಯಕ್ಕೆ ಪ್ರೆಸಿಡೆಂಟ್. ಅವನ್ ಏನ್ ಮಾಡ್ತಾನೆ, ಮೂವ್ ಮಾಡಿ ಇಲ್ಲೊಂದು ಡಮಾಸ್ಕಸ್ ಅಂತ ರೀಜನ್ ನೋಡ್ತಿದ್ದೀರಾ? ಡಮಾಸ್ಕಸ್ ಸಿರಿಯಾದ ಕ್ಯಾಪಿಟಲ್. ಅಲ್ಲಿ ಇರ್ತಾನೆ ಬಶಾರ್ ಅಲ್ ಅಸದ್. ಅಲ್ಲಿ ಮಿಲಿಟರಿನ ತಗೊಂಡ್ಬಂದು ಫೋರ್ಸಸ್ ನ ತಗೊಂಡ್ಬಂದು ಅವನ್ನ ಓಡಿಸಿ ಇವಾಗಿರೋದು ಅಲ್ ಶರಾ ಅಂತ ಪ್ರೆಸಿಡೆಂಟ್. ಆಬ್ವಿಯಸ್ಲಿ ಅವನಿಗೆ ಸಪೋರ್ಟ್ 80% ಸುನ್ನಿ ಮುಸ್ಲಿಮ್ಸ್ ಇದ್ದಾರೆ, ಸಪೋರ್ಟ್ ಇದೆ. ಆದ್ರೆ ಈ ಏನ್ ಪರ್ಪಲ್ ರೀಜನ್ ನೀವೇನ್ ನೋಡ್ತೀರಾ, ಇಲ್ಲಿ ಇನ್ನೊಂದು ಜನಾಂಗ ಇದೆ, ಕುರ್ಡ್ಸ್ ಅಂತ. KURDS ಕುರ್ಡ್ಸ್. ಇದೆಲ್ಲ ಸುಮ್ಮನೆ ಬರ್ಕೋತಾ ಇರ್ಬೇಕು, ಇದೆಲ್ಲ ಕೇಳ್ತಾರೆ. ಒಂದೇ ಕ್ವಶನ್ ಅಲ್ಲಿ ಕೇಳಾಕ್ತಾರೆ. ಹೆಸರು ಬರ್ಕೋತಾ ಇರಿ, ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ಲಿ. KURDS ಕುರ್ಡ್ಸ್ ಅಂತ ಒಂದು ಜನಾಂಗ ಇದೆ. ಅವರು ಕೂಡ ಮುಸ್ಲಿಮ್ಸ್. ಬಟ್ ಇವಾಗ ಏನಾಗಿದೆ ಅಂದ್ರೆ ಟ್ರೈಬಲ್ ಮುಸ್ಲಿಮ್ ಕಾಂಬಿನೇಷನ್ ತರ. ಅವರು ಓಡಾಡಂತ ಮುಸ್ಲಿಮ್ಸ್, ಬೆಟ್ಟ ಪ್ರದೇಶದಲ್ಲಿ ಅವ್ರದೇ ಆದಂತ ಒಂದು ಸೆಪರೇಟ್ ಕಲ್ಚರ್ ಇರುವಂತ ಮುಸ್ಲಿಮ್ಸ್. ಅವ್ರದೇ ಆದ ಒಂದು ಸಪರೇಟ್ ಭಾಷೆ ಇದೆ. ಅರಾಬಿಕ್ ಮಾತಾಡಲ್ಲ, ಕುರ್ಡಿಶ್ ಅಂತ ಒಂದು ಭಾಷೆ ಇದೆ. ಅದೆಲ್ಲ ಮುಸ್ಲಿಮ್ಸ್, ಬಟ್ ಅವ್ರ ಭಾಷೆ ಕುರ್ಡಿಶ್. ಟ್ರೈಬಲ್ಸ್ ನಮ್ಮ ದೇಶದಲ್ಲಿ ಹೆಂಗೆ ನಮ್ದೆಲ್ಲ ಹಿಂದೂಸ್ ಆದ್ರೂ ಬೇರೆ ಬೇರೆ ಭಾಷೆ ಇದೆ, ಅಲ್ಲಿ ಮುಸ್ಲಿಮ್ಸ್ ಆದ್ರೂ ಅವ್ರ ಭಾಷೆ ಕುರ್ಡಿಶ್ ಭಾಷೆ. ಸೊ ಅವ್ರ ಕಲ್ಚರೇ ಬೇರೆ, ಅವ್ರಿಗೂ ಸುನೀಸ್ಗೂ ಆಗಲ್ಲ. ಸೊ ಈ ತರ ಇದೆ. ಆತರ ಒಂದು ಅರೇಂಜ್ಮೆಂಟ್. ಇಲ್ಲಿ ಸೌತ್ ಬಂತು ಅಂದ್ರೆ ಈ ಸುವೈದಾ ಅಂತ ಒಂದು ಜಾಗ ಇದೆ, ಸುವೈದಾ ಪ್ರಾವಿನ್ಸ್. ಈ ಸುವೈದಾ ಪ್ರಾವಿನ್ಸ್ ಅಲ್ಲಿ ಡ್ರೂಸ್ ಅಂತ ಒಂದು ಜನಾಂಗ ಇದೆ. ಡ್ರೂಸ್, DRUZE, ಡ್ರೂಸ್ ಜನಾಂಗ.
ಈ ಡ್ರೂಸ್ ಜನಾಂಗ ಎಲ್ಲಿ ಸೇರ್ತಾರೆ? ಅವರು ಒಂದು ಮುಸ್ಲಿಮ್ಸೇ, ಬಟ್ ಅವರು ದೇ ಬಿಲೀವ್ ಇನ್ ರೀಇನ್ಕಾರ್ನೇಷನ್ ಥಿಯರಿ ಪ್ರಕಾರ. ದ ಲಾಸ್ಟ್ ರೀಇನ್ಕಾರ್ನೇಷನ್ ಯಾರು? ಪ್ರಾಫೆಟ್ ಮೊಹಮ್ಮದ್. ಅದಾದ್ಮೇಲೆ ಯಾರು ರೀಇನ್ಕಾರ್ನೇಟ್ ಆಗಲ್ಲ. ಲಾಸ್ಟ್ ಫೈನಲ್ ರೀಇನ್ಕಾರ್ನೇಷನ್ ಪ್ರಾಫೆಟ್ ಮೊಹಮ್ಮದ್ ಅನ್ನೋದು ಥಿಯರಿ. ಬಟ್ ಈ ಯಾರು ಸುಬೈದಾ ರೀಜನ್ ಅಲ್ಲಿ ಇರುವಂತ ಡ್ರೂಸ್ ಜನರು ಏನ್ ನಂಬ್ತಾರೆ ಅಂದ್ರೆ, ದೇ ಬಿಲೀವ್ ದೇರ್ ಇಸ್ ಅನ್ ಅದರ್ ರೀಇನ್ಕಾರ್ನೇಷನ್ ಯೆಟ್ ಟು ಕಮ್. ಇನ್ನೊಂದು ಪ್ರಾಫಿಟ್ ಬರ್ತಾನೆ, ಇದು ಸದ್ಯದಲ್ಲೇ ಬರ್ತಾನೆ ಅನ್ನೋ ಒಂದು ಬಿಲೀಫ್ ನ ಅವರು ಇಟ್ಕೊಂಡಿದ್ರು. ಆತರ ಒಂದು 5 ರಿಂದ 10 ಲಕ್ಷ ಜನ ಏನಿದ್ದಾರೆ ಈ ಸುವೈದಾ ಅನ್ನೋ ಒಂದು ರೀಜನ್ ಅಲ್ಲಿ ಅವರಿದ್ದಾರೆ. ಈ ಇವಾಗ ಆಲ್ ಶರಾ ಇವಾಗ ಪವರ್ ಬಂದ್ಮೇಲೆ ಇವನ್ಗೂ ಅವ್ರಿಗೂ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಡ್ರೂಸ್ ಜನಾಂಗಕ್ಕೆ ಮತ್ತೆ ಆಲ್ ಶರಾ. ಸೊ ಸುನ್ನಿ ವರ್ಸಸ್ ಮುಸ್ಲಿಮ್ಸ್ ಹೂ ಹ್ಯಾವ್ ಅ ಸಪರೇಟ್ ಬಿಲೀಫ್, ಡ್ರೂಸ್ ಜನಾಂಗ. ಅದ್ರ ಜೊತೆಗೆ ಮತ್ತೆ ಕಾಂಪ್ಲಿಕೇಟ್ ಮಾಡಕ್ಕೆ ಬೆಡೋಯಿನ್ ಅಂತ ಇನ್ನೊಂದು ಜನಾಂಗ ಇದೆ. ಅವ್ರೇನು ಅಂದ್ರೆ ಒಂದು ಕಡೆ ಇರಲ್ಲ, ನೊಮ್ಯಾಡ್ಸ್. ಅವರು ಮುಸ್ಲಿಮ್ಸ್, ಬಟ್ ಅವರು ನೊಮ್ಯಾಡಿಕ್ ಮುಸ್ಲಿಮ್ಸ್. ಅವ್ರ ಕಲ್ಚರ್ ನೊಮ್ಯಾಡಿಕ್, ಅಲ್ಲಿ ಇಲ್ಲಿ ಹೋಗೋದು, ಎಕ್ಸ್ಪ್ಲೋರ್ ಮಾಡೋದು, ಆತರ ಕುದುರೆ ಮೇಲೆ, ಕ್ಯಾಮೆಲ್ ಮೇಲೆ ಓಡಾಡ್ಕೊಂಡಿರ್ತಾರೆ ಬಿಡೋಯಿನ್ಸ್. ಅವರು ಕೂಡ ಸುನ್ನಿ ಮುಸ್ಲಿಮ್ದು ಒಂದು ಸೆಟ್ ಬಿಡೋಯಿನ್ಸ್. ಸೊ ಇವಾಗ ಏನಾಗ್ತದೆ ಅಲ್ಲಿ ಜಗಳಗಳು, ಈ ಡ್ರೂಸ್ ಇಸ್ರೇಲ್ ಒಂದ್ ಕಡೆ, ಅಲ್ ಶರಾ, ಬಿಡೋಯಿನ್, ಸುನ್ನಿ ಮುಸ್ಲಿಮ್ಸ್ ಒಂದ್ ಕಡೆ. ಇವ್ರು ಯಾರಿಗೂ ಕಡೆ ಸೇರ್ದಿರಂಗೆ ಸಪರೇಟ್ ಒಂದು ಭಾಗ ಯಾವುದು? ಶಿಯಾ ಅಲವೈಟ್ಸ್. ಅಲವೈಟ್ಸ್ ಇವಾಗ ಫುಲ್ ಪವರ್ ಕಡಿಮೆ ಆಗ್ಬಿಟ್ಟಿದೆ. ಸೊ ನಿಮ್ಗೆ ವಿಚಾರಗಳು ಗೊತ್ತಿರಲಿ. ಸಿರಿಯಾ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆಗ್ಲೇ ಒಂದು 4 ಸತಿನಾದ್ರು ಕೇಳಿದ್ದಾರೆ. ಸೊ ನಿಮ್ಗೆ ಲಟಾಕಿಯಾ ರೀಜನ್ ಗೊತ್ತಿರ್ಬೇಕು, ಟಾರ್ಚಸ್ ರೀಜನ್ ಗೊತ್ತಿರ್ಬೇಕು. ಈ ರೀಜನ್ ಅಲ್ಲಿ ಅಲವೈಟ್ಸ್ ಇದಾರೆ ಅಂತ ಗೊತ್ತಿರ್ಬೇಕು. ಇಲ್ಲಿ ರಕ್ಕಾ, ಅಸಾಕಾ, ದೇರಿ ಝೋರ್ ಪೂರ್ತಿ ಗೊತ್ತಾಗ್ಬೇಕಾಗಿಲ್ಲ. ರಕ್ಕಾ ಒಂದು ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಕರ್ಡಿಶ್ ಜನ ಇದ್ದಾರೆ. ಅಲೆಪ್ಪೋ, ಇದ್ಲಿಬ್, 2 ರೀಜನ್ ಇಂಪಾರ್ಟೆಂಟ್. ಅಲೆಪ್ಪೋ, ಇದ್ಲಿಬ್, ಇದನ್ನ ಹಂಗಂಗೆ ಕೇಳಿದ್ದಾರೆ. ಅಲೆಪ್ಪೋ, ಇದ್ಲಿಬ್ ಅಲ್ಲಿ ನಿಮ್ಗೆ ಏನ್ ಸುನ್ನಿ ಮುಸ್ಲಿಮ್ಸ್ ಇದ್ದಾರೆ, ರೆಸ್ಟ್ ಆಫ್ ದ ಕಂಟ್ರಿಲೂ ಇದ್ದಾರೆ, ಬಟ್ ಇಲ್ಲಿ ಮೆಜಾರಿಟಿ ಅಂದ್ರೆ ಪ್ರಾಮಿನೆನ್ಸ್ ಇದೆ, ಸ್ಟ್ರಾಂಗ್ ಇರುವಂತ ಒಂದು ಸುನ್ನಿ ಮುಸ್ಲಿಮ್ಸ್ ಅಲ್ಲಿದೆ. ಓಕೆ. ಸೊ ಕೆಳಗೆ ಅಲ್ ಸುವೈದಾ ಅನ್ನೋ ರೀಜನ್ ಅಲ್ಲಿ ಯಾರಿದ್ದಾರೆ? ಡ್ರೂಸ್ ಜನಾಂಗ ಇದೆ. ಓಕೆ, ಅಲ್ಲಿ ಓಡಾಡ ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕು. ಅಲೆಪ್ಪೋ, ಇದ್ಲಿಬ್, ಲಟಾಕಿಯಾ, ಟಾರ್ಟಸ್, ಸುವೈದಾ, ರಕ್ಕಾ. ಓಕೆ, ಅಲ್ಲ ನೀವ್ ಬರಲ್ಲ ಅನ್ಕೊಂಬೇಡಿ, ಬರುತ್ತೆ. ನಾನೇ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಒಳಗೆ ಕೇಳ್ತಾರೆ. ಯಾಕೆಂದ್ರೆ ನಿಮ್ಮ ಸಿವಿಲ್ ಸರ್ವಿಸ್ ಅಲ್ಲಿ ಒಂದ್ ಸರ್ವಿಸ್ ಯಾವ್ದಿದೆ? ಫಾರಿನ್ ಸರ್ವಿಸ್. ಫಾರಿನ್ ಸರ್ವಿಸ್ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಫಾರಿನ್ ಸರ್ವಿಸ್ ಅಲ್ಲಿ ಏನ್ ಕೇಳ್ತಾರೆ? ನೇಸರ್ ಏನೋ ಬೇರೆ ಕೇಳ್ಬೋದು. ಫಸ್ಟ್ ಫಾರಿನ್ ಸರ್ವಿಸ್ ಏನು ಬೇಕಾಗಿಲ್ಲ, ಎಲ್ಲಿ ಇದೆ ಅಂತ ಫಸ್ಟ್ ಗೊತ್ತಿರ್ಬೇಕಲ್ಲ ನಿಮ್ಗೆ. ಪ್ರಪಂಚದಲ್ಲಿ ಯಾವ ದೇಶ ಎಲ್ಲಿದೆ, ಎಲ್ಲಿ ಕಾನ್ಫ್ಲಿಕ್ಟ್ ನಡೀತಿದೆ. ಮ್ಯಾಪಿಂಗ್ ಕ್ವಶನ್ಸ್ 10-15 ಯಾಕೆ ಬರುದು? ಯಾಕಂದ್ರೆ ಜಾಗ್ರಫಿ ಪ್ಲಸ್ ಇಂಟರ್ನ್ಯಾಷನಲ್ ರಿಲೇಷನ್ ಪ್ಲಸ್ ಇಂಟರ್ನಲ್ ಸೆಕ್ಯೂರಿಟಿ ಎಲ್ಲಾನು ಕೂಡ ಅವರು ಕ್ವಶನ್ ಕೇಳೋದು ಅರ್ಧ ಭಾಗ ಜಾಗ್ರಫಿ ತರ. ಈ ಗೋಲಾನ್ ಹೈಟ್ಸ್ ಅಂತ ಜಾಗ ಹೋಗ್ತಾರೆ ನಿಮ್ಗೆ. ಎಲ್ಲಿದೆ ಗೋಲಾನ್ ಹೈಟ್ಸ್? ಗೋಲಾನ್ ಹೈಟ್ಸ್ ಯಾವ ದೇಶದಲ್ಲಿ ಇದೆ? ಗೋಲಾನ್ ಹೈಟ್ಸ್ ಅಫಿಷಿಯಲಿ ಯಾವ ದೇಶದಲ್ಲಿ ಇದೆ? ಈ ಗೋಲಾನ್ ಹೈಟ್ಸ್ ಅನ್ನೋದು ಇಸ್ರೇಲ್ ಆಕ್ಯುಪೈಡ್ ಸಿರಿಯಾ ರೀಜನ್ ಇರೋದು ಅಫಿಷಿಯಲಿ ಸಿರಿಯಾದಲ್ಲಿ, ಬಟ್ ಇಟ್ ಹ್ಯಾಸ್ ಬೀನ್ ಆಕ್ಯುಪೈಡ್ ಬೈ ಇಸ್ರೇಲ್. ಗೋಲಾನ್ ಹೈಟ್ಸ್. ಗ್ರೇಟ್ ರುಹಾಹಾ ರಿವರ್ ಅಂತ ಇದೆ, ಅದನ್ನ ಬರ್ಕೊಳ್ಳಿ, ನೋಡ್ಕೊಳ್ಳಿ. ತಾಂಜಾನಿಯಾದಲ್ಲಿದೆ ಗ್ರೇಟ್ ರುಹಾಹಾ ರಿವರ್ ಅಂತ. ಮುಂಚೆನೂ ಕೂಡ ಕ್ಲೈಮೇಟ್ ಚೇಂಜ್ ಗೆ ಎಫೆಕ್ಟ್ ಆಗುವಂತ ರಿವರ್ಸ್ ಬಗ್ಗೆ, ಲೇಕ್ಸ್ ಬಗ್ಗೆ ಕೇಳಿದ್ದಾರೆ. ಇದೊಂದು ಲೇಕ್ ನೋಡಿ, ಲೇಕ್ ಟ್ರಾನ್ಕೂ ಬಾರ್ ಟ್ರಾನ್ಕೂ ಹೊಡಿರಿ ಅದೇ ಬರುತ್ತೆ. ಲೇಕ್ ಟ್ರಾನ್ಕೂಸ್ ಬಾರ್ ಅಂತ ಹೆಂಗಿದೆ, ಉದ್ದಕ್ಕಿರೋದು ಸ್ಟ್ರೇಂಜ್ ಆಗಿ ಹೆಸರು ಲೇಕ್ ಕಾಣಿಸ್ತಾ ನಿಮಗೆ. ಎಫೆಕ್ಟೆಡ್ ಬೈ ಕ್ಲೈಮೇಟ್ ಚೇಂಜ್ ಅಂತ ಏನೋ ನೋಡಿ, ಅಥವಾ ಮಾಲಿ ಅಂತ ನೋಡಿ, ಮಾಲಿ ಲೇಕ್ ಫ್ಯಾಬ್ಯುಜಿನ್. ಲೇಕ್ ಫ್ಯಾಬ್ಯುಜಿನ್ ಎಲ್ಲಿದೆ?
Question into UPSC Lake Fabugen, which is affected by climate change, is in which country? Sorry, no, not option. So ಇದು ರಿವರ್ ರುಹಾಹ. ನೆಕ್ಸ್ಟ್ ಗಾಜಾದಲ್ಲಿ ಒಂದಷ್ಟು ಸಿಟೀಸ್ ನ ನೇಮ್ ಹಾಕಿರ್ಬೇಕು. ಒಂದು ಖಾನ್ ಯೂನಿಸ್ ಅನ್ನೋ ಒಂದು ಸಿಟಿ ಇದೆ. ಕಂಟಿನ್ಯೂಸ್ ಬಾಂಬಿಂಗ್ ಆಗ್ತಾ ಇದೆ ಅಲ್ಲಿ. ಸೊ ಖಾನ್ ಯೂನಿಸ್, ಸದರ್ನ್ ಗಾಜಾ, ಇದು ಗಾಜಾ ಸ್ಟ್ರಿಪ್. ಗಾಜಾ ನೋಡಿಲ್ಲ ಅಂದ್ರೆ ಫಸ್ಟ್ ಗಾಜಾ ನೋಡಿ. ಸರಿಯಾ? ಸರಿ, ಇಸ್ರೇಲ್ ಪಕ್ಕ ಒಂದು ಸ್ಮಾಲ್ ಸ್ಟ್ರಿಪ್ ಅಲ್ಲಿ ಇದೆ ಗಾಜಾ ಅಂತ. ಯಾರಿದ್ದಾರೆ ಇವಾಗ ಸದ್ಯಕ್ಕೆ? ಯಾವ ಜನಾಂಗ ಇರೋದು? ಅವತ್ತಿರೋದು ಯೆಮೆನ್ ಅಲ್ಲಿ. ಯಾರಿಗೆ ನಡೀತಾ ಇದ್ರು? ಇಸ್ರೇಲ್ ವರ್ಸಸ್ ಯಾರು? ಇಸ್ರೇಲ್ ವರ್ಸಸ್ ಜನಾಂಗದ ಹೆಸರು ಇಸ್ರೇಲ್ ವರ್ಸಸ್ ಜೂಸ್ ವರ್ಸಸ್ ಏನಂತಾರೆ? ಪಲೆಸ್ಟೈನ್ಸ್ ಇಲ್ಲಿ ಇದಾರೆ. ಹಮಾಸ್ ಅಂತ ಗ್ರೂಪ್ ಕೇಳಿದೀರಾ? ಹಮಾಸ್ ಟೆರರಿಸ್ಟ್ ಗ್ರೂಪ್ ಅಂತ, ಅಥವಾ ಟೆರರಿಸ್ಟ್ ಫಾರ್ ಒನ್, ಫ್ರೀಡಮ್ ಫೈಟರ್ ಫಾರ್ ಅನದರ್. ಹಮಾಸ್ ಅಂತ ಒಂದು ಗ್ರೂಪ್ ಇದೆ. ಓಕೆ, ಅದು ಇಟ್ ಇಸ್ ಫೈಟಿಂಗ್ ಫಾರ್ ದ ಫ್ರೀಡಮ್ ಆಫ್ ಪ್ಯಾಲೆಸ್ಟೈನ್. ಅಪೋಸಿಂಗ್ ಆಗಿ ಇಸ್ರೇಲ್ ಇದೆ. ಅದರಲ್ಲಿ ನಿಮಗೆ ಖಾನ್ ಯೂನಿಸ್ ಗೊತ್ತಿರ್ಬೇಕು. ಇನ್ನೊಂದು ರಫಾ, ಖಾನ್ ಯೂನಿಸ್, ಎರೆಸ್, ಮೂರ್ ಜಾಗ ಗೊತ್ತಿರ್ಬೇಕು. ಈ ರಫಾ ಮತ್ತೆ ಎರೆಸ್ ಅಂತ ಏನಿದೆ, ಇಲ್ಲಿಂದ ಹ್ಯುಮ್ಯಾನಿಟೇರಿಯನ್ ಪ್ಯಾಸೇಜ್ ಅಂತೀವಿ. ಪಾಸೇಜ್ ಏನೇ ಗೂಡ್ಸು ಈ ರಫಾ ಪ್ಯಾಸೇಜ್ ಇಂದ ಈಜಿಪ್ಟ್ಗೆ ಲಿಂಕ್ ಇದೆ. ಓಕೆ, ಎರೆಸ್ ಪ್ಯಾಸೇಜ್ ಇಂದ ಇಸ್ರೇಲ್ಗೆ ಲಿಂಕ್ ಇದೆ. ಸೊ ಇವಾಗ ಏನು ಬಾಂಬ್ ಹಾಕ್ಬಿಟ್ಟು ವಾಪಸ್ ಫುಡ್, ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಏನ್ ಹೇಳ್ತೀವಿ, ಕಾನ್ಫ್ಲಿಕ್ಟ್ ರೀಜನ್ ಅಲ್ಲಿ ಹ್ಯುಮ್ಯಾನಿಟೇರಿಯನ್ ಏಡ್ ಅಂತ ಏನ್ ಕೊಡ್ತೀವಿ, ಅದು ಈ ಪ್ಯಾಸೇಜಸ್ ಮೂಲಕ ಹೋಗ್ಬೋದು. ರಫಾ ಪ್ಯಾಸೇಜ್ ಇಟ್ ಇಸ್ ಓಪನ್ ಟುವರ್ಡ್ಸ್ ಈಜಿಪ್ಟ್, ಎರೆಸ್ ಟುವರ್ಡ್ಸ್ ಇಸ್ರೇಲ್. ಇವಾಗ ಸದ್ಯಕ್ಕೆ ರಫಾ ಪ್ಯಾಸೇಜ್ ಕ್ಲೋಸ್ ಆಗಿದೆ. ಓಕೆ, ಇನ್ನೊಂದಿದೆ ಕರೆಮ್ ಶಲಂ. ಇದು ಕೂಡ ಒಂದು ಪ್ಯಾಸೇಜ್, ಇಟ್ ಇಸ್ ಓಪನ್ ಟು ಇಸ್ರೇಲ್. ಇಷ್ಟು ವರ್ಡ್ಸ್ ನೀವು ನೋಡ್ಕೊಂಡು ಮ್ಯಾಪಲ್ಲಿ ತಿಳ್ಕೋಬೇಕು. ಇಷ್ಟು ಫಸ್ಟ್ ವೆರಿ ಇಂಪಾರ್ಟೆಂಟ್. ಜುಲೈ 19ರಿಂದ 27 ತನಕ ಏನೋ ಇಂಟರ್ನ್ಯಾಷನಲ್ ಮಾತ್ ವೀಕ್ ಇರ್ತದೆ. ಮಾತ್ ವೀಕ್, MOTH, ಮಾತ್ ಅಂದ್ರೆ ಏನು? ದುಂಬೆ ಅಲ್ಲ, ಮಾತ್ ಅಂದ್ರೆ ಏನು? ಚಿಟ್ಟೆ ತರ, ಬಟ್ ಚಿಟ್ಟೆ ಅಲ್ಲ, ಹಿಂಗಿರುತ್ತವೆ ಅಲ್ವಾ? ಮಾತು ನೋಡಕ್ಕಂತ ಹಿಂಗಿರುತ್ತೆ. ಬಟರ್ಫ್ಲೈ ಆದ್ರೆ ಒಂದ್ ಸ್ವಲ್ಪ ಬೇರೆ ತರ ಇರುತ್ತೆ, ಅದು ವಿಂಗ್ಸ್ ಹಿಂಗಿರುತ್ತೆ, ಹಿಂಗೆ ಲ್ಯಾಟರಲ್ ವ್ಯೂ, ಅದು ಮೇಲ್ಗಡೆ. ಪತಂಗ ಇಲ್ಲ, ಹಂಗೆ ಏನೋ ಅಂತ ಇರುತ್ತೆ. ಚಿಟ್ಟೆ ಬೇರೆ, ಮೋಸ್ಟ್ಲಿ ಇದನ್ನ ಪತಂಗ ಅಂತಾನೆ ಅಂತಾರೆ. ಪತಂಗ ಏನ್ ಡಿಫ್ರೆನ್ಸ್? ಅದ್ರದ್ದು ಫಸ್ಟ್ ಇಂಪಾರ್ಟೆನ್ಸ್ ತಿಳ್ಕೊಬೇಕು. ಈ ಮಾತ್ ಅಂತ ಏನಿದೆ, ಪತಂಗ ಅಂತ ನಾವ್ ಏನಂತೀವಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಣಿ. ಫಸ್ಟ್ ಆಫ್ ಆಲ್ ಇನ್ಸೆಕ್ಟ್ ಅಂದ್ರೆ ಏನು? ಇನ್ಸೆಕ್ಟ್ ಇಸ್ ಅ ಸಪರೇಟ್ ಕಿಂಗ್ಡಮ್. ಕಾರ್ಡಾಟ ಇದೆಲ್ಲ ನೀವು ಎನ್ವೈರನ್ಮೆಂಟ್ ಅಲ್ಲಿ ಏನ್ ನೋಡ್ತೀರಾ, ಇಟ್ಸ್ ಅನ್ ಇನ್ಸೆಕ್ಟ್ ಅಲ್ಲಿ ಸುಮಾರು ತರ ಬರುತ್ತೆ. ಹುಂಬಿ, ಸೊಳ್ಳೆ, ಆಂಟ್ಸು, ಸುಮಾರು ತರ ಬರುತ್ತೆ. ಇನ್ಸೆಕ್ಟಾ ಅಂತ ಏನಂತೀವಿ, ಆರ್ಥ್ರೋಪೋಡಾ ಅಂತ ಹೇಳ್ತೀವಿ. ಆರ್ಥ್ರೋಪೋಡಾ ಒಳಗೆ ಇನ್ಸೆಕ್ಟಾ ಬರುತ್ತೆ. ಇಟ್ಸ್ ಅ ವೆರಿ ಬಿಗ್ ಗ್ರೂಪ್. ಲಾರ್ಜೆಸ್ಟ್ ನಂಬರ್ ಆಫ್ ಅನಿಮಲ್ಸ್ ಏನಿದೆ, ಇದು ಇನ್ಸೆಕ್ಟಾದಲ್ಲೇ ಇರೋದು. ಇನ್ಸೆಕ್ಟಾದಲ್ಲಿ ಲೆಪಿಡೋಪ್ಟೆರಾ ಅಂತ ಒಂದು ಆರ್ಡರ್ ಬರುತ್ತೆ. ಆ ಲೆಪಿಡೋಪ್ಟೆರಾ ಆರ್ಡರ್ ಅಲ್ಲಿ ಸುಮಾರು ಆರ್ಡರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಡಿಪ್ಟೆರಾ ಅಂದ್ರೆ, ಈ ಟೆರಾ ಅನ್ನೋದು ವಿಂಗ್ಸ್ ಅಂತ ಅರ್ಥ. ಡಿಪ್ಟೆರಾ ಅಂದ್ರೆ 2 ವಿಂಗು, ಲೆಪಿಡಾಪ್ಟೆರಾ ಅಂದ್ರೆ 4 ವಿಂಗು, ಆಮೇಲೆ ಸ್ಕೇಲ್ಡ್ ವಿಂಗ್ಸ್, ಈ ತರ ಡಿಸ್ಕ್ರಿಪ್ಷನ್ ಅದರಲ್ಲಿ ಹೋಗುತ್ತೆ. ಡಿಪ್ಟೆರಾದಲ್ಲಿ ನಿಮ್ಗೆ ಸೊಳ್ಳೆ ಬರುತ್ತೆ, ಲೆಪಿಡಾಪ್ಟೆರಾದಲ್ಲಿ ನಿಮ್ಗೆ ಬಟರ್ಫ್ಲೈಸ್ ಮತ್ತು ಮಾತ್ ಬರುತ್ತೆ.
ಬೇರೆ ಇನ್ನೊಂದು ಗ್ರೂಪ್ ಅಲ್ಲಿ ವಾಸ್ತು ಇದು ಏನಂದ್ರೆ ಕಡಚ ಅಂತ ಏನಾಗ್ತದೆ ವಾಸ್ತು ಅಥವಾ ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಬರುತ್ತೆ. ಇದು ಲೆಪಿಡೋಪ್ಟೆರಾದಲ್ಲಿ ಮಾತು ಬರುತ್ತೆ, ಬಟರ್ಫ್ಲೈಸ್ ಬರುತ್ತೆ. ಈ ಮಾರ್ಸ್ ಏನು ಸ್ಪೆಷಲ್ ಗುಣ ಅಂದ್ರೆ ದೇ ಆರ್ ಮೋಸ್ಟ್ಲಿ ನಾಕ್ಟರ್ನಲ್. ಏನಂದ್ರೆ ರಾತ್ರಿ ಹೊತ್ತು ಅವುಗಳದ್ದು ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಹೊತ್ತಿಗಿಂತ ರಾತ್ರಿ ಹೊತ್ತು ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆ ಪರಾಗಸ್ಪರ್ಶ ಅಂತ ನಾವ್ ಏನಂತೀವಿ, ಕ್ರಾಸ್ ಪಾಲಿನೇಷನ್ ಏನಿದೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಮೆನಿ ಆಫ್ ದ ಪ್ಲಾಂಟ್ಸ್. ಯಾಕಂದ್ರೆ ಎಷ್ಟೊಂದು ಪ್ಲಾಂಟ್ ಗಳಲ್ಲಿ ಹೂ ಅರಳೋದು ರಾತ್ರಿ. ಆ ಹೂಗಳಿಗೆ ಇಂಪಾರ್ಟೆಂಟ್ ಕ್ರಾಸ್ ಪಾಲಿನೇಷನ್ ಮಾಡುವಂತ ಒಂದು ಪ್ರಾಣಿ ಅಂದ್ರೆ ಮಾತ್. ಸೊ ಒಂದು ಎಕೋಸಿಸ್ಟಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಮಾತ್. ಓಕೆ, ಇಟ್ ಇಸ್ ಕಾಲ್ಡ್ ನಾಕ್ಟರ್ನಲ್. ಒಂದೊಂದು ಬಟರ್ಫ್ಲೈಸ್ ನಾವು ನೋಡಿದ್ರೆ ಬಟರ್ಫ್ಲೈಸ್ ಆರ್ ಯೂಶಲಿ ಡಯರ್ನಲ್, DIUR ಅಂದ್ರೆ ಬೆಳಗ್ಗೆ ಹೊತ್ತು ಆಕ್ಟಿವ್ ಆಗಿದೆ. ಹಂಗನ್ಬಿಟ್ಟು ಮಾರ್ಕ್ಸ್ ಅಲ್ಲಿ ಎಲ್ಲಾ ಮಾತು ಕೂಡ ನಾಕ್ಟರ್ನಲ್ ಅಲ್ಲ. ಸೊ ಕ್ವಶನ್ಸ್ ಹಿಂಗೆ ಬರೋದು, ಆಲ್ ಮಾರ್ಕ್ಸ್ ಆರ್ ನಾಕ್ಟರ್ನಲ್ ಅಲ್ಲ, ರಾಂಗ್. ಮೋಸ್ಟ್ಲಿ ಮಾರ್ಕ್ಸ್ ಆರ್ ನಾಕ್ಟರ್ನಲ್, ನಾಟ್ ಆಲ್. ಫಾರ್ ಎಕ್ಸಾಂಪಲ್, ಒಂದು ಹಮ್ಮಿಂಗ್ ಬರ್ಡ್ ಮಾತ್ ಅಂತ ಒಂದು ಮಾತ್ ಅಂತ, ಅಟ್ಲಾಸ್ ಮಾತ್ ಅಂತ ಒಂದು, ಕಾಫಿ ಬೀನ್ ಮಾತ್ ಅಂತ ಒಂದು, ಅಟ್ಲಾಸ್ ಮಾತ್ ಅಥವಾ ಇವೆರಡು ನಮ್ಮ ದೇಶದಲ್ಲಿ ಇದೆ. ಓಕೆ, ನೀವು ಅಷ್ಟು ತುಂಬಾ ಡೈವರ್ಸ್ ಇರ್ತದೆ ಅದು ನೋಡೋದಕ್ಕೆ. ಇದು ಕಾಫಿ ಬೀನ್ ಮಾತ್ ಅಂತ, ಅದು ಅಟ್ಲಾಸ್ ಮಾತ್ ಅಂತ, ಇವೆರಡು ನಮ್ಮ ದೇಶದಲ್ಲಿ. ನಾನು ಸುಮ್ಮನೆ ಹಾಕಿರೋದು ಏನಕ್ಕೆ ಅಂದ್ರೆ ಎಷ್ಟು ಡೈವರ್ಸಿಫೈ ಇದೆ ಅಂತ ಅನ್ನೋದು ಲುಕ್ ನೋಡೋದಕ್ಕೆ ಹಾಕಿರೋದು. ಸೊ ಇದು ಎರಡು ಕೂಡ ನಾಕ್ಟರ್ನಲ್ ಅಲ್ಲ, ಇದು ಡಯರ್ನಲ್. ಇನ್ನೊಂದು ಹಮ್ಮಿಂಗ್ ಬರ್ಡ್ ಮಾತ್ ಅಂತ ಏನೋ ಅದು ಕೂಡ ಡಯರ್ನಲ್. ಸೊ ಕಂಪ್ಲೀಟ್ಲಿ ನಾಕ್ಟರ್ನಲ್, ಒಂದೊಂದಷ್ಟು ಡಯರ್ನಲ್ ಕೂಡ ಇರುತ್ತೆ. ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫುಡ್ ವೆಬ್. ಎಷ್ಟೊಂದು ಪ್ರಾಣಿಗಳಿಗೆ ಇದು ಕೂಡ ಫುಡ್ ಆಗಿ ಪ್ರೇ ಆಗಿ ಇರುತ್ತೆ, ಇನ್ನೊಂದ್ಸಲಿ ಪ್ರೆಡಿಟರ್ ಆಗಿರುತ್ತೆ. ಇಂಡಿಯಾದಲ್ಲಿ ಒಂದು 10,000ರಿಂದ 12,000 ತನಕ ಸ್ಪೀಶೀಸ್ ಐಡೆಂಟಿಫೈ ಇದೆ. ಪ್ರಪಂಚದಲ್ಲಿ ತಗೊಂಡ್ರೆ 1.5 ಲಕ್ಷದಿಂದ 2 ಲಕ್ಷ ಮಾರ್ಕ್ ಸ್ಪೀಶೀಸ್ ಇದೆ. ಇವಾಗ ಇನ್ನೊಂದು ಕ್ವಶನ್, ಬೊಂಬ್ಯಾಕ್ಸ್ ಮೋರಿ ಅಂದ್ರೆ ಏನು? ಮೋರಿ ಅಲ್ಲ, ಬೊಂಬ್ಯಾಕ್ಸ್ ಮೋರಿ ಅಂದ್ರೆ ಸಿಲ್ವರ್. ಬೊಂಬ್ಯಾಕ್ಸ್ ಮೋರಿ ಅಂದ್ರೆ ಸಿಲ್ವರ್ ಅಲ್ವಾ? ಸಿಲ್ವರ್ ಮೇನ್ ಅಟ್ ದ ಎಂಡ್ ಆಫ್ ದ ಡೇ ಸಿಲ್ವರ್ಮು ಕೂಡ ಒಂದು ಮಾತೆ. ಅದ್ ನೋಡಿ, ಸಿಲ್ವರ್ಮು ಕೂಡ ಒಂದು ಮಾತೆ. ಸಿಲ್ವರ್ಮ್ 4-5 ತರ ಸಿಲ್ವರ್ಮ್ಸ್ ಬರುತ್ತೆ. ಎಲ್ಲ ಕೂಡ ಎಟ್ ದ ಎಂಡ್ ಆಫ್ ದ ಡೇ ಮಾತೆ. ಯಾವ ಬಟರ್ಫ್ಲೈಸ್ ಅಲ್ಲ. ಕಂಬಳಿ ಹುಳ ನೋಡ್ತಿರಲ್ವಾ ನಿಮ್ ಮನೇಲಿ, ಇವಾಗ ಜಾಸ್ತಿ ಆಗಿರೋದು ಕಂಬಳಿ ಹುಳ ಕೂಡ ಮಾತೆ. ಸೊ 4 ಸ್ಟೇಜಸ್ ಇರುತ್ತೆ ಅಲ್ವಾ? ಬಟರ್ಫ್ಲೈ ಹಿಂಗೆ 4 ಸ್ಟೇಜ್ ಇರುತ್ತೆ. ಕ್ಯಾಟರ್ಪಿಲ್ಲರ್, ಪ್ಯೂಪಾ, ಲಾರ್ವೆ, ಅಡಲ್ಟ್, ಎಗ್, ಕ್ಯಾಟರ್ಪಿಲ್ಲರ್, ಪ್ಯೂಪಾ, ಲಾರ್ವೆ, ಅಡಲ್ಟ್. ಗೊತ್ತಿದೆ ಅಲ್ವಾ 4 ಸೈಕಲ್? ಅದೇ ತರ ಮಾತ್ಮ ಕೂಡ ಅದೇ 4 ಸೈಕಲ್ ಇರುತ್ತೆ. ಅದು ಬಟರ್ಫ್ಲೈ ಇರುತ್ತೆ, ಇದು ಮಾತಾಗುತ್ತೆ. ಸೊ ಬಟರ್ಫ್ಲೈ ಮಾತ್ಮ ಒಂದಷ್ಟು ಡಿಫ್ರೆನ್ಸಸ್ ಇದೆ. ಆಂಟೆನಾ ಅಂದ್ರೆ ಗೊತ್ತಲ್ವಾ? ತಲೆ ಮುಂದೆ ಹಿಂಗೆ ಇರುತ್ತಲ್ಲ ಆಂಟೆನಾ, ಅದು ಫಾರ್ ಸೆನ್ಸರಿ ಪರ್ಪಸ್. ಅದು ಆಂಟೆನಾ ಇದರಲ್ಲಿ ಬಟರ್ಫ್ಲೈ ಬಂದ್ರೆ ಕ್ಲಬ್ ಶೇಪ್ಡ್ ಹಿಂಗಿರುತ್ತೆ ಆಂಟೆನಾ. ಓಕೆ, ಮಾತಕ್ ಬಂದ್ರೆ ಹೇರಿ, ಇಲ್ಲೆಲ್ಲ ಕೂದಿರುತ್ತೆ, ಫೆದರಿ ಇರುತ್ತೆ. ನೆಕ್ಸ್ಟ್ ಬಾಡಿ ಸ್ಟ್ರಕ್ಚರ್ ಸ್ಲೆಂಡರ್ ಅಂಡ್ ಸ್ಮೂತ್, ಸ್ಟೌಟ್ ಅಂಡ್ ಫರಿ. ಬಟರ್ಫ್ಲೈ ನೋಡಿದ್ರೆ ನೀವು ಸ್ಲೆಂಡರ್ ಆಗಿರುತ್ತೆ. ನೀವು ಮಾತ್ ನೋಡಿದ್ರೆ ನೀವು ಅದೇ ಬಾಂಬ್ಯಾಕ್ಸ್ ಮೋರಿನ ನೋಡಿ, ಸಿಲ್ಕ್ವರ್ಮ್ ನೋಡಿದ್ರೆ ದಪ್ಪಕ್ಕಿಂಗ್ ಇರುತ್ತೆ. ಓಕೆ, ಸ್ಲೆಂಡರು ಅದು. ವಿಂಗ್ ಪೊಸಿಷನ್, ಬಟರ್ಫ್ಲೈಸ್ ನಾವು ಸೈಡ್ ವೈಸ್ ಆಗಿ ಬರೆಯೋದು, ಹಿಂಗಿರುತ್ತೆ ಅದದ್ದು. ಬಟ್ ಮಾತ್ನ ಬರೆಯುವಾಗ ನಾವು ಟಾಪ್ ವ್ಯೂ ಇಂದ ಬರಿತೀವಿ, ಯಾಕಂದ್ರೆ ಅದು ಹಿಂಗಿರುತ್ತೆ ಮೇಲಿಂದ ನೋಡಿದಾಗ. ಇನ್ನೊಂದು 2 ಕಾನ್ಸೆಪ್ಟ್ ಹೇಳ್ಬೇಕಾಗಿತ್ತು. ಅಪೋಸೆಮ್ಯಾಟಿಸಮ್, ಬಟೇವಿಯನ್ ಮಿಮಿಕ್ರಿ. ಇವೆಲ್ಲ KPSC ಕೇಳ್ಬಿಡ್ತಾರೆ. ಅಪೋಸೆಮ್ಯಾಟಿಸಮ್, ಬಟೇವಿಯನ್ ಮಿಮಿಕ್ರಿ. ಅಪೋಸೆಮ್ಯಾಟಿಸಮ್ ಅಂದ್ರೆ ಒಂದು ಪ್ರಾಣಿ ನೋಡಕ್ಕೆ ಡೇಂಜರ್ ಅಂತ ಕಾಣಿಸ್ತಾ ಇದೆ, ರೆಡ್ ಕಲರ್, ಯೆಲ್ಲೋ ಕಲರ್ ಮಿಕ್ಸ್, ನೋಡಿದ್ರೆ ಯಾರು ಡೇಂಜರ್ ಅಂತ ಅನ್ಸುತ್ತೆ, ಅದು ಡೇಂಜರ್ ಇರುತ್ತೆ. ಅದನ್ನ ನಾವೇನಂದ್ರಿ ಅಪೋಸೆಮ್ಯಾಟಿಸಮ್ ಅಂತ. ಒಂದೊಂದು ಪ್ರಾಣಿ ಇರುತ್ತೆ, ಅದು ಪಾಯ್ಸನಸ್ ಇರಲ್ಲ, ಎಂತದಿರಲ್ಲ, ಡೇಂಜರ್ ಇರಲ್ಲ. ಬಟ್ ಅದೇನ್ ಮಾಡ್ತಾ ಇರುತ್ತೆ, ಯಾವ್ದೋ ಒಂದು ಡೇಂಜರಸ್ ಪ್ರಾಣಿನ ಮಿಮಿಕ್ ಮಾಡ್ತಾ ಇರುತ್ತೆ. ಯಾವ್ದೋ ಒಂದು ಡೇಂಜರಸ್ ಪ್ರಾಣಿ ಕಲರೇಷನ್ ಇರುತ್ತೆ, ಅದರಿಂದ ಇದು ಕಲರೇಷನ್.
ಮಿಮಿಕ್ ಮಾಡ್ತಾರೆ. ಬಟ್ ಈ ಪ್ರಾಣಿ ಡೇಂಜರಸ್ ಇರಲ್ಲ, ಅದನ್ನ ನಾವು ಬೆಟೇವಿಯನ್ ಮಿಮಿಕ್ರಿ ಅಂತೀವಿ. ಅಪೋಸ್ಟಮ್ಯಾಟಿಸಮ್ ಅಲ್ಲಿ ಪ್ರಾಣಿ ಕೂಡ ಡೇಂಜರು, ನೋಡಕ್ಕೂ ಡೇಂಜರ್. ಓಕೆ, ಬೆಟೇವಿಯನ್ ಮಿಮಿಕ್ರಿಲಿ ಪ್ರಾಣಿ ಡೇಂಜರ್ ಇಲ್ಲ, ಬಟ್ ನೋಡಕ್ ಮಾತ್ರ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ರೆಡ್ ಯೆಲ್ಲೋ ಕಲರ್ ಒಂಥರ ಸ್ಟ್ರಾಂಗ್, ನೀನ್ ನೋಡಿದ ತಕ್ಷಣ ಇದನ್ನ ಸವಾಸ ಬೇಡ ಅನ್ನೋದು. ದಟ್ ಇಸ್ ಅಪೋಸ್ಟಮ್ಯಾಟಿಸಮ್ ಅಂಡ್ ಬೆಟೇವಿಯನ್. ವನುವಾಟು ಅದೊಂದು ಕಂಟ್ರಿ, ಅದೇನ್ ಎಲ್ಲಿದೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಎಕೋಸೈಡ್, ನೀವು ಜಿನೋಸೈಡ್ ಕೇಳಿದ್ರಿಲ್ಲ, ಜಿನೋಸೈಡ್ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಒಂದು ಟಾಪಿಕ್ ಇಂದ ಮಾಡೋದು. ಜಿನೋಸೈಡ್ ಅಂದ್ರೆ ಕೊಂದಾಕೋದು, ಇಂಟರ್ ಜನಾಂಗನೇ ಟಾರ್ಗೆಟ್ ಮಾಡಿ ಕೊಂದಾಕೋದನ್ನ ನಾವೇನಂತೀವಿ ಜಿನೋಸೈಡ್ ಅಂತ ಹೇಳ್ತೀವಿ. ಇದು ಜನಾಂಗನ ಕೊಂದಾಕೋದು. ಸೊ ಇದರದೇ ಕಾನ್ಸೆಪ್ಟ್ ಇಲ್ಲಿ ಎಕೋಸೈಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಕೋಸೈಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಒಂದು ಎನ್ವೈರನ್ಮೆಂಟ್ ನ ಕೊಂದಾಕುವಂತ ಆತರ ಡಿಫಾರೆಸ್ಟೇಷನ್ ಪೊಲ್ಯೂಷನ್ ಏನೋ ಮಾಡಿ ಒಂದು ಎನ್ವೈರನ್ಮೆಂಟ್ ನ ಸಾಯಿಸುವಂತ ವಿಚಾರ ಬಂದ್ರೆ ಅದನ್ನ ಎಕೋಸೈಡ್ ಅಂತ ಕರಿತೀವಿ. ವನುವಾಟು ಏನಿದೆ? ವನುವಾಟು ಅಂದ್ರೆ ಕೇಳಿದ್ರ? ವನುವಾಟು ಅಂದ್ರೆ, ವನುವಾಟು ಅನ್ನೋದು ಒಂದು ಕಂಟ್ರಿ. ಆಸ್ಟ್ರೇಲಿಯಾ ಇಂದ ಈ ಕಡೆ ಓಷಾನಿಯಾ ಅಂತ ನೀವ್ ಏನ್ ಕರಿತೀರಾ, ನ್ಯೂಜಿಲೆಂಡ್ ಇಂದ ರೈಟ್ ಪೆಸಿಫಿಕ್ ಓಷನ್ ಅಲ್ಲಿ ಒಂದು ವನುವಾಟು ಅಂತ ಒಂದು ಕಂಟ್ರಿ ಇದೆ. ಈ ಕಂಟ್ರಿ ಏನ್ ಮಾಡ್ತಿದೆ, ಈ ಎಕೋಸೈಡ್ ಅನ್ನೋ ಒಂದು ವಿಚಾರವನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಒಂದಿದೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಒಂದಿದೆ. ಆ ಕ್ರಿಮಿನಲ್ ಕೋರ್ಟ್ ನಲ್ಲಿ ಯಾರು ಜಿನೋಸೈಡ್ ಅಥವಾ ಈ ತರ ಒಂದು ಕ್ರಿಮಿನಲ್ ಕೆಲಸಗಳನ್ನ ಮಾಡಿರ್ತಾರೆ, ಒಂದು ಇಡೀ ಜನಾಂಗನ ವಾಶ್ ಔಟ್ ಮಾಡುವಂತದ್ದು, ಅಥವಾ ಫಾರ್ ಎಕ್ಸಾಂಪಲ್ ಹಿಟ್ಲರ್ ಈ ತರ ಜನ ಏನ್ ಹೇಳ್ತಾರೆ ಅವ್ರನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಟ್ರಯಲ್ ಮಾಡ್ತಾರೆ, ಆಮೇಲೆ ಶಿಕ್ಷೆ ಕೊಡ್ತಾರೆ. ಅದೊಂದು UN ಬಾಡಿ, ಅದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಓಕೆ, ಆ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಈ ಒಂದು ಆಸ್ಪೆಕ್ಟ್ ಎಕೋಸೈಡ್ ಮಾಡೋದು ಕ್ರಿಮಿನಲ್ಸ್ ಅಂತ ಇನ್ಕ್ಲೂಡ್ ಮಾಡ್ಬೇಕು ಅಂತ ಪುಷ್ ಮಾಡ್ತಾರೆ. ಟಾಪಿಕ್ ಅಷ್ಟೇ. ಎಲ್ಲಿ ಟಾಪಿಕ್ ಬಂದಿದ್ದು ಅವೆಲ್ಲ ಇದೆ, ಹನ್ನೊಂದು ಕಂಟ್ರಿಲಿ ಇದೆ, ಅದೆಲ್ಲ ಸರಿ. ಏಜೆಂಟ್ ಆರೆಂಜ್ ಅಂತ ಕೇಳಿದೀರಾ? ಏಜೆಂಟ್ ಆರೆಂಜ್ US ವಿಯೆಟ್ನಾಂ ವಾರ್ ಬಗ್ಗೆ ಕೇಳಿದೀರಾ? ಯಾವ ಈ ಕೋಲ್ಡ್ ವಾರ್ ಟೈಮ್ ಅಲ್ಲಿ ವಿಯೆಟ್ನಾಂ ಅಲ್ಲಿ ಎರಡು ಡಿವೈಡ್ ಆಗ್ತದೆ. ವಿಯೆಟ್ನಾಂ, ಕಮ್ಯುನಿಸ್ಟ್ ವಿಯೆಟ್ನಾಮು, ಡೆಮೊಕ್ರೆಟಿಕ್ ವಿಯೆಟ್ನಾಂ. ಒಂದ್ ಕಡೆ ರಷ್ಯಾ ಸಪೋರ್ಟ್ ಮಾಡ್ತಿರುತ್ತೆ, ಇನ್ನೊಂದ್ ಕಡೆ US ಸಪೋರ್ಟ್ ಮಾಡ್ತಿರುತ್ತೆ. ವಿಯೆಟ್ನಾಂ ವಾರ್ ನ ಕೊನೆಗೂ USA ಗೆಲ್ಲಕ್ಕಾಗಲ್ಲ. ವಿಯೆಟ್ನಾಂ ಅಲ್ಲಿ ಚಿಕ್ಕ ದಟ್ಟ ಕಾಡಿರುತ್ತೆ, ಎವರ್ ಗ್ರೀನ್ ಫಾರೆಸ್ಟ್ ಇರುತ್ತೆ. ಅಲ್ಲಿ ಹೋಗಿ ರೆಬಲ್ಸ್ ಅನ್ನ ಅಡಿಗೆ ಕುಟ್ಕೊಂಡ್ಬಿಟ್ಟಿರ್ತಾರೆ, ಕಮ್ಯುನಿಸ್ಟ್ ಫೈಟರ್ಸ್ ಕಡೆ ಕಾಡು ಒಳಗೆ ಹೋಗಿ ಹೋಸ್ಕೊಂಡ್ಬಿಟ್ಟಿರ್ತಾರೆ. ಇವರು ಏಜೆಂಟ್ ಆರೆಂಜ್ ಅಂತ ಒಂದು ಹರ್ಬಿಸೈಡ್, ಅದ್ರದ್ದು ಕಂಪೋಸಿಷನ್ ಎಲ್ಲ ಕೆಮಿಕಲ್ ಕಂಪೋಸಿಷನ್ ಬಿಡಿ, ಒಂದು ಹರ್ಬಿಸೈಡ್ ಅಂತ ಅನ್ಕೊಳ್ಳಿ. ಆ ಹರ್ಬಿಸೈಡ್ ನ ಹೆಲಿಕಾಪ್ಟರ್ ನ ತಗೊಂಡೋಗಿ ಇಡೀ ಕಾಡಿಗೆ ಸುರಿತಾರೆ. ಇಡೀ ಕಾಡಲ್ಲಿ ಎಲೆ ಉರೋದು, ಇಡೀ ಕಾಡಲ್ಲಿ ಎಲೆ ಸುಮಾರು ಭಾಗದಲ್ಲಿ ಎಲೆ ಉರುವು. ಅವಾಗ ಅವರು ಹುಡುಕಿ ಅವ್ರನ್ನ ಕಮ್ಯುನಿಸ್ಟ್ಗಳನ್ನ ಅದೇನ್ ಸಕ್ಸಸ್ಫುಲ್ ಆಗಲ್ಲ, ಬಟ್ ಇಟ್ ಈಸ್ ಅವಾಗ ಈ ಒಂದು ಟರ್ಮ್ ಏನಿದೆ ಎಕೋಸೈಡ್ ಅಂತ ಆರ್ಥರ್ ಗಾಲ್ಸನ್ ಅಂತ ಒಬ್ಬ ವ್ಯಕ್ತಿ ಅದನ್ನ ಟರ್ಮ್ ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದ, ನಿಮ್ಗೆ ಗೊತ್ತು, ಆ ಹರ್ಬಿಸೈಡ್ ಹಾಕೋದ್ರಿಂದ ಒಂದು ಪ್ರೆಸ್ಟೀನ್ ಎವರ್ ಗ್ರೀನ್ ಫಾರೆಸ್ಟ್ ನ ನೀವು ಸಾಯಿಸ್ತಿದ್ದೀರಾ ಅಂತ ಗೊತ್ತಿಲ್ಲೂ ಕೂಡ, ಫಾರ್ ಯುವರ್ ಓನ್ ಇಂಟೆನ್ಷನ್ಸ್ ಅಂಡ್ ಪರ್ಪಸಸ್ ಯು ಆರ್ ಕಿಲ್ಲಿಂಗ್ ದ ಫಾರೆಸ್ಟ್. USA ಏನು ಅಂದ್ರೆ USA ಇದು ದೇ ಕ್ಯಾನ್ ಬಿ ಆಸ್ ಬ್ರೂಟಲ್ ಆಸ್ ಪಾಸಿಬಲ್. ನಮ್ ಹೊಟ್ಟೆಯಲ್ಲೇ ಆಗಲ್ಲ, ಅದು ಅರ್ಗಿಸ್ಕೊಳಕ್ಕೆ ಆಗಲ್ಲ. ಒಂದು ವಿಷಯ ಮಾಡ್ಬೇಕು, ಇಡೀ ಕಾಡಿಗೆ ಕೆಮಿಕಲ್ಸ್ ಇದೆ, ಅದು ಬರೀ ಏನು ಎಲೆ ಉದುರ್ತ ಪ್ರಾಣಿಗಳಿರಲ್ವಾ ಅಂತವ್ರು ಮಾತ್ರ ಮಾಡ್ತಾ ಇದೆ. ಇವಾಗ ನಮ್ಮ ಜೇನುಗಳಲ್ಲಿ ಹೊಸ ಪ್ರಾಬ್ಲಮ್ ಶುರು ಆಗಿದೆ, ಅದೊಂದು ಇದ್ದೇ ಇದೆ, ಮಾರ್ಕೆಟ್ ಇಲ್ಲ ಅದಿಲ್ಲ ಅದೆಲ್ಲ ಇದೆ. ಬಟ್ ಒಂದು ಹೊಸ ಹುಳ ಬಂದಿದೆ, ಸ್ಮಾಲ್ ಹೈವ್ ಬೀಟಲ್ ಅಂತ. ಯಾವ್ದಿದು? ಅಥೇನಾ ಟುಮಿಡಾ, ಸೈಂಟಿಫಿಕ್ ಹೆಸರು ಬಿಡಿ. ಅಥೇನಾ ಟುಮಿಡಾ ಅಂದ್ಬಿಟ್ಟು ಸ್ಮಾಲ್ ಹೈವ್ ಬೀಟಲ್, ಬೀಟಲ್ ಹೆಸರು. ಅದೇನ್ ಮಾಡುತ್ತೆ, ಹೋಗ್ಬಿಟ್ಟು ಮೊಟ್ಟೆನ ಜೇನ ಗೂಡು ಒಳಗೆ ಇಡುತ್ತೆ. ಮೊಟ್ಟೆ ಹಾರಿಸಾದ್ಮೇಲೆ ಆಬ್ವಿಯಸ್ಲಿ ಕ್ಯಾಟರ್ಪಿಲ್ಲರ್ ಏನ್ ಮಾಡುತ್ತೆ, ಜೇನು ಒಳಗೆ ಮೊಟ್ಟೆನೂ ತಿನ್ನುತ್ತೆ, ಜೇನು ತಿನ್ನುತ್ತೆ, ಆ ವ್ಯಾಕ್ಸ್ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ತಿನ್ಕೊಳ್ಳುತ್ತೆ. ಸೊ ವೆರಾಷಿಯಸ್ ಬೀಟಲ್ ಕ್ಯಾಟರ್ಪಿಲ್ಲರ್ ಟೈಮ್ ಅಲ್ಲಿ ಒಂದು ಚೇಂಜ್ ಆಗ್ತಾ ಇರುವಾಗ ಯಾವ್ದೇ ಬೀಟಲ್ ಇರ್ಬೋದು, ಇದೆ ಬಟರ್ಫ್ಲೈನ ಇರ್ಬೋದು, ಯಾವ್ದೇ ಇರ್ಬೋದು, ಅದು ಜಾಸ್ತಿ ತಿನ್ನುತ್ತೆ, ಫೀಡಿಂಗ್ ಜಾಸ್ತಿ ಇರುತ್ತೆ. ಸೊ ಏನ್ ಮಾಡುತ್ತೆ, ಚೆನ್ನಾಗಿ ಬೀಜ ಇದೆ ಸಾಯಿಸೋ ಮಟ್ಟಿಗೆ, ಒಂದು ಕಾಲೋನಿಯ ಸಾಯಿಸೋ ಮಟ್ಟಿಗೆ ಫೀಡಿಂಗ್ ಆಗಿದೆ. ಇಟ್ ಇಸ್ ನೇಟಿವ್ ಟು ಸಬ್ ಸಹಾರನ್ ಆಫ್ರಿಕಾ. ಆಫ್ರಿಕಾದಲ್ಲಿ ಒಂದು ಸಬ್ ಸಹಾರ ಅಂದ್ರೆ ಸಹಾರಾ ರೀಜನ್ ಕೆಳಗಿನ ಭಾಗ ಆಗುತ್ತೆ, ಅಲ್ಲಿ ಒರಿಜಿನಲ್ ಇದು ಬೀಟಲ್. ಬಟ್ ಇಟ್ ಈಸ್ ಆಲ್ಸೋ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಇನ್ವೇಸಿವ್ ಸ್ಪೀಶೀಸ್. ಯಾವುದು?
ಸ್ಮಾಲ್ ಹೈಟ್ ಬೀಟಲ್ ಇನ್ವೇಸಿವ್ ಸ್ಪೀಶೀಸ್ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಇರುವಂತ ಬಿ ಇಂಡಸ್ಟ್ರೀಸ್ ಬೀಸ್ಗೆ ಎಫೆಕ್ಟ್ ಮಾಡ್ತಾ ಇರುವಂತ ಬೀಟಲ್. ಯೂಶಲಿ ಒಂದು ಸಮುದ್ರ ಇದ್ರೆ ಮಧ್ಯದಲ್ಲಿ ಈ ತರ ಎಲ್ಲ ಕ್ರಾಸ್ ಆಗಲ್ಲ. ಯಾವಾಗ ಕ್ರಾಸ್ ಆಗುತ್ತೆ ಅಂದ್ರೆ ಏರೋಪ್ಲೇನ್ ಆದಾಗ ಕ್ರಾಸ್ ಆಗುತ್ತೆ. ಅಥವಾ ಸೈಂಟಿಸ್ಟ್ಗಳು ಮತ್ತೊಬ್ರು ನಾವೇ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿದಾಗ ನಮ್ಮ ಶೂಸ್ ಒಳಗೋ ಬ್ಯಾಗ್ ಒಳಗೋ ತಲೆ ಒಳಗೋ ಸೇರ್ಕೊಂಡು ಒಂದಾಗಿ ಇಲ್ಲಿ ಫಿಟ್ ಆಗುತ್ತೆ. ಸೊ ಏನು ನ್ಯಾಚುರಲ್ ಬ್ಯಾರಿಯರ್ ಅಂತ ಏನಿರುತ್ತೆ, ಒಂದು ನ್ಯಾಚುರಲ್ ಬ್ಯಾರಿಯರ್, ಒಂದು ದೊಡ್ಡ ಬೆಟ್ಟ ಇದ್ರೆ ಅದು ನ್ಯಾಚುರಲ್ ಬ್ಯಾರಿಯರ್. ಹಿಮಾಲಯ ಅಂತ ಒಂದು ಕೋಲ್ಡ್ ರೀಜನ್ ಇದೆ, ನ್ಯಾಚುರಲ್ ಬ್ಯಾರಿಯರ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಾಣಿ ಹೋಗಕ್ಕಾಗಲ್ಲ. ಆ ನ್ಯಾಚುರಲ್ ಬ್ಯಾರಿಯರ್ ನಾವು ದಾಟಿಸ್ತೀವಿ ಯಾವಾಗ ಮನುಷ್ಯರು ಓಡಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರ ಸುಮಾರು ಕಡೆ ಸುಮಾರು ತರದಲ್ಲಿ ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಆಗಿದೆ. ಯಾಕೆಂದ್ರೆ ಅದಕ್ಕೆ ಕೋಪ ಮಾಡಕ್ ಆಗ್ತಿರೋಂತ ಒಂದು ಹುಳನೋ ಒಂದೊಂದು ಪ್ರಾಣಿನೋ ಆ ಎನ್ವೈರನ್ಮೆಂಟ್ ಗೆ ಔಟ್ ಆಫ್ ನೋವೇರ್ ಬರ್ತಿರೋದು. ಔಟ್ ಆಫ್ ನೋವೇರ್ ಅಂದ್ರೆ ಮನುಷ್ಯ. ಓಕೆ, ಇವಾಗ ಇದೇನಂದ್ರೆ ಇವಾಗ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಬೀ ಕೀಪಿಂಗ್ ಗೆ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಬರೀ ಬೀ ಕೀಪಿಂಗ್ ಅಲ್ಲ, ಈ ಹನಿ ಬೀಸು ವೆರಿ ಇಂಪಾರ್ಟೆಂಟ್ ಪ್ರಾಣಿ. ಯಾವಾಗ್ಲೂ ಒಂದು ಪರಾಗಸ್ಪರ್ಶಕ್ಕೆ ವೆರಿ ಇಂಪಾರ್ಟೆಂಟ್. ಒಂದು ವೆರಿ ಇಂಪಾರ್ಟೆಂಟ್ ಪ್ರೊಸೆಸ್ ಇಲ್ಲಿ ಹಾಳಾಗ್ತದೆ. ಜೊತೆಗೆ ಹನಿ ಬೀಸ್ ಬಗ್ಗೆನೂ ಅವಾಗ ನೀವು ಕರೆಂಟ್ ಅಫೇರ್ಸ್ ಓದುವಾಗ ಇದು ನೋಡ್ಬಿಟ್ಟು ಒಂದ್ ಸ್ಟೆಪ್ ಮುಂದೆ ಹೋಗ್ಬೋದು. ನಮ್ ದೇಶದಲ್ಲಿ ಎಷ್ಟು ತರ ಹನಿ ಬೀಸ್ ಇದೆ, ನಮ್ಮ ದೇಶದಲ್ಲಿ ಎಷ್ಟು ತರ ಹನಿ ಬೀಸ್ ಇದೆ. ಇಲ್ಲಿ ಎರಡು ವಿಚಾರ ನಿಮ್ಗೆ ಗೊತ್ತಿರ್ಬೇಕು. ಒಂದು ಹನಿ ಬಿ, ಇನ್ನೊಂದು ಬಿ. ಈ ಬಿ ಅಂದ್ರೆ ಸುಮಾರು ತರ ಬೀಸ್ ಇದೆ, ಲಕ್ಷಾಂತರ ಬೀಸ್ಗಳಿವೆ. ಬಿ ಅನ್ನೋದು ಒಂದು ಹುಳ. ಬಿ ಅನ್ನೋದು ಸುಮಾರು ಇದೆ. ಹನಿ ಬಿ ಅನ್ನೋದು ವರ್ಲ್ಡ್ ಓವರ್ 10 to 12 ಸ್ಪೀಶೀಸ್ ಏನೋ ಅಷ್ಟೇ ಇರೋದು, ಬಾರಿ ಕಡಿಮೆ ಸ್ಪೀಶೀಸ್. ಹನಿ ಬಿ ಅನ್ನೋ ಸ್ಪೀಶೀಸ್ ಕಡಿಮೆ ಇದೆ. ಬೀಸ್ ಅನ್ನೋದು ಸುಮಾರು ಇದೆ, ಲಕ್ಷಗಟ್ಟಲೆ ಇದೆ. ಸ್ಪೀಶೀಸ್ ಒಂದು 23,000 ಸ್ಪೀಶೀಸ್ ಇರ್ಬೋದು, ಇನ್ನು ಲಕ್ಷಗಟ್ಟಲೆ ಇರ್ಬೋದು ಸ್ಪೀಶೀಸ್ ಬೀಸ್. ಬಟ್ ಹನಿ ಬೀಸ್ ಮಾತ್ರ ವೆರಿ ಲಿಮಿಟೆಡ್ ನಂಬರ್ ಆಫ್ ಸ್ಪೀಶೀಸ್ ಇದೆ. ಇಂಡಿಯಾದಲ್ಲಿ ಈ 5 ತರ ಸ್ಪೀಶೀಸ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್. ಅಲ್ಲಿ ಬರಲೇಬಹುದು. ಒಂದು ಅಪಿಸ್ ಡಾರ್ಸೆಟಾ ಅಂತ, ರಾಕ್ ಬಿ. ಏನು ಹೆಜ್ಜೆನು ಅಂತ ಕರಿತೀವಲ್ಲ, ಹೆಜ್ಜೆನ ಎಲ್ಲಿ ಕಟ್ಟುತ್ತೆ? ಯೂಶಲಿ ಮರದಕ್ಕಿಂತ ಜಾಸ್ತಿ ಕಲ್ಲು ಮೇಲೆ ಕಟ್ಟುತ್ತೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ನೋಡಿದ್ರೆ ನೀವು ಅಲ್ಲಿ ಮೇನ್ ಅದಕ್ಕೆ ಜಾಗ ಅದು ಎಲ್ಲೂ ಸಿಗದೆ ಇರೋ ಮರದ ಮೇಲೆ ಕಟ್ಟುತ್ತೆ. ಯೂಶಲಿ ಅದನ್ನ ಪ್ರಿಫರ್ಡ್ ಜಾಗ ಅದಕ್ಕೆ ರಾಕ್ಸ್. ಅದಕ್ಕೆ ಕೂಡ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಬಂದು ಫಸ್ಟ್ ಕಟ್ಟುತ್ತೆ, ಕಿಟಕಿ ಕಟ್ಟುತ್ತೆ ಅಲ್ವಾ? ಯಾಕಂದ್ರೆ ಇಟ್ ಪ್ರಿಫರ್ಸ್ ರಾಕ್. ಇದನ್ನ ರಾಕ್ ಬಿ ಅಂತೀವಿ, ಎಪಿಸ್ ಡಾರ್ಸೆಟಾ. ಇನ್ನೊಂದು ಎಪಿಸ್ ಸೆರೆನಾ ಇಂಡಿಕಾ ಅಂತ, ಅದು ಇಂಡಿಯನ್ ಕಾಮನ್ ಬಿ. ಇಂಡಿಯಾದಲ್ಲಿ ಲಾರ್ಜ್ ಸ್ಪ್ರೆಡ್ ಆಗಿರೋದು ಎಪಿಸ್ ಸೆರೆನಾ ಇಂಡಿಕಾ. ಈ ಬಿ ಕೀಪಿಂಗ್ ಮಾಡ್ತೀವಲ್ಲ ಅಲ್ಲಿ ನಾವು ಎಪಿಸ್ ಸೆರೆನಾ ಇಂಡಿಕಾ ಯೂಸ್ ಮಾಡ್ತೀವಿ. ಅದ್ ಬಿಟ್ರೆ ಯುರೋಪಿಯನ್ ಬಿ ಅಂತ ಒಂದಿದೆ, ಎಪಿಸ್ ಮೆಲ್ಲಿಫೆರಾ ಅಂತ, ಅದನ್ನು ಯೂಸ್ ಮಾಡ್ತೀವಿ. ನಮ್ಮ ಇಂಡಿಯನ್ ಬಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಪ್ರೊಡಕ್ಟಿವ್, ಅದು ಜಾಸ್ತಿ ಹನಿ ಪ್ರೊಡ್ಯೂಸ್ ಮಾಡೋದು. ಅದನ್ನ ಇಂಪೋರ್ಟ್ ಮಾಡ್ಕೊಂಡು ನಾವು ಇವಾಗ ಅದನ್ನು ಎಪಿಸ್ ಮೆಲ್ಲಿಫೆರಾ ಇಲ್ಲಿ ಇದೆ ಅಲ್ಲ, ಬಟ್ ನಾವು ಬೀ ಕೀಪಿಂಗ್ ಮಾಡ್ಬೇಕು ಅಂತ, ಹೈನುಗಾರಿಕೆ ಮಾಡಬೇಕು ಅಂತ ಏನಂತ ಹೈನುಗಾರಿಕೆ ಅಲ್ಲ, ಬೀ ಕೀಪಿಂಗ್ ನ ಕನ್ನಡದಲ್ಲಿ ಏನಂತ ಅದಕ್ಕೊಂದು ಪದ ಇದೆ ಅಷ್ಟೇನಾ? ಜೇನು ಸಾಕಾಣಿಕೆ ಮಾಡ್ಬೇಕು ಅಂತ ನಾವು ಅಪಿಸ್ ಮೆಲ್ಲಿಫೆರಾ ಅಂತ ಯುರೋಪಿಯನ್ ಬಿ ನ ತಂದಿರೋದು. ಅದು ನ್ಯಾಚುರಲ್ ಆಗಿಲ್ಲ. ಬಟ್ ಇಂಡಿಯಾದಲ್ಲಿ ನ್ಯಾಚುರಲ್ ಆಗಿರೋದು ಅಪಿಸ್ ಡಾರ್ಸೆಟಾ, ಅಪಿಸ್ ಸೆರೆನಾ ಇಂಡಿಕಾ. ಇನ್ನೊಂದು ಲಿಟಲ್ ಬಿ ಅಂತ ಬರುತ್ತೆ, ಎಪಿಸ್ ಫ್ಲೋರಿಯಾ ಅಂತ. ನೀವು ಅಲ್ಲಿ ಇಲ್ಲಿ ಗಿಡಗಳ ಮಧ್ಯೆ ನೋಡಿದ್ರೆ ಒಂದಿಷ್ಟು ಅಗ್ರ ಅಷ್ಟೇ ಇರುತ್ತೆ, ಮತ್ತು ಮರದ ಪೊಟ್ರೆಗಳಲ್ಲಿ ನೋಡಿದ್ರೆ ಇಷ್ಟೇ ಆಗ್ತಾ ಇರುತ್ತೆ, ಇಷ್ಟೇ ಕಡೆ ಇರುತ್ತೆ, ರೌಂಡ್ ಆಗಿರುತ್ತೆ, ಇಷ್ಟೇ ಇರುತ್ತೆ. ಸೊ ಅದನ್ನ ಎಪಿಸ್ ಫ್ಲೋರಿಯಾ ಅಂತೀವಿ. ಅದಲ್ಲದೆ ದಮ್ಮಾರ್ ಅಂಡ್ ಸ್ಟಿಂಗ್ಲೆಸ್ ಬಿ, ಮೆಲ್ಲಿಫೋನಾ ಅಥವಾ ಟ್ರೈಗೋನಾ ಅಂತ ಇನ್ನೊಂದು ಸ್ಪೀಶೀಸ್ ಇದೆ, ಅದಕ್ಕೆ ನೋಡ್ಕೊಳ್ಳಿ. ಮೆಲ್ಲಿಫೋನಾ ಅಂಡ್ ಟ್ರೈಗೋನಾ ಇವು ಕೂಡ ಬಿ ಸ್ಪೀಶೀಸ್, ಬಟ್ ಅದಕ್ಕೆ ಸ್ಟಿಂಗೇ ಇರೋದು. ಇವು ಕೂಡ ಐದನ್ನ ಕಟ್ತಾರೆ, ಬಟ್ ಇಷ್ಟಿಷ್ಟು ದೊಡ್ಡದಲ್ಲ ಕಟ್ಟಲ್ಲ, ಬರೀ ಇಷ್ಟಿಷ್ಟೇ ಇರುತ್ತೆ. ನೀವು ಅಲ್ಲಿ ಇಲ್ಲಿ ನೋಡಿರ್ಬೋದು, ಅದು ಮುಟ್ಟಿರ್ಬೋದು. ಬಿ ಸ್ಟ್ರಕ್ಚರ್ ತರ ಒಂದು ಸಣ್ಣ ಪುಟ್ಟದ ಸ್ಟ್ರಕ್ಚರ್ಗಳು ಅಲ್ಲಿ ಇಲ್ಲಿ ನೀವು ನೋಡಿರ್ಬೋದು. ಅವ ಮೆಲ್ಲಿಫೋನಾ ಅಥವಾ ಟ್ರೈಗೋನಾ ಅಂತ ಹನಿ ಬೀಸು. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇಂಡಿಯಾದಲ್ಲಿ 200 ವರ್ಷ ಆದ್ಮೇಲೆ ಒಂದು ಹೊಸ ಬಿ ಸ್ಪೀಶೀಸ್ ನ ಕಂಡಿದ್ದಾರೆ. ಆಫ್ಟರ್ 200 years they have found out a new bee species in India. That species is called as Apis caranjordian. Apis caranjordian ಅಂತ ಕೇರಳದಲ್ಲಿ ಕಂಡಿಟ್ಟಿದ್ದಾರೆ. ವೆಸ್ಟರ್ನ್ ಘಾಟ್ಸ್ ಗೆ ಎಂಡೆಮಿಕ್ ಸ್ಪೀಶೀಸ್ ಇದು. ಅದನ್ನ ಏನಂತಾರೆ, ಇಂಡಿಯನ್ ಬ್ಲಾಕ್ ಹನಿ ಬಿ ಅಂತಾನು ಹೇಳ್ತಾರೆ. ಸೊ ಇದನ್ನ ಆಫ್ಟರ್ ಆಲ್ಮೋಸ್ಟ್ 200 years
ಇವಾಗ ಏನ್ 4 ಬಿ ಹೇಳಿದೆ 12 ಆಗಿತ್ತು. ಆಫ್ಟರ್ 200 years ಫಾರ್ ಫಸ್ಟ್ ಟೈಮ್ ಒಂದು ಹೊಸ ಸ್ಪೀಶೀಸ್ ನ ಕಂಡಿಡಿದ್ರು. ಪೀಸ್ ಕಡಿಂಜಾಡಿಯನ್ ಎಂಡೆಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹಂಗೆ ನೋಡ್ಕೊಳ್ಳಿ. ಇಷ್ಟು ನ್ಯೂಸ್ ಅಲ್ಲಿ ಇರೋದು ಒಂಗೆ ಟ್ರೈಬ್ಸ್ ಅಲ್ಲಿ ಒಂದು 10 ಜನ ಏನೋ 11 ಜನ ಏನೋ ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿಲೇ ಫಾರ್ ದ ಫಸ್ಟ್ ಟೈಮ್ ಅವರು 10ನೇ ಕ್ಲಾಸ್ ಪಾಸ್ ಆಗಿ ಕಾಲೇಜ್ ಹೋಗ್ತಾ ಇದ್ದಾರೆ. ಇಲ್ಲಿ ತನಕ ಅವ್ರ ಹಿಸ್ಟ್ರಿಲಿ ಒಂಗೆ ಜನಾಂಗದವರು 10ನೇ ಕ್ಲಾಸ್ ಪಾಸ್ ಆಗಿದ್ದಾರೆ. ದೇ ಆರ್ ಕಾಲ್ಡ್ ಆಸ್ PVTG ಅಂದ್ರೇನು, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ. ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದ್ಯಾ? PVTG ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ಯಾ? PVTG ಅನ್ನೋದು ಒಂದು ಆಕ್ಟ್, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಒಂದು ಆಕ್ಟ್ ಇದೆ. ಆಕ್ಟ್ ಅಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ವೆರಿ ಒಂಥರ ಆಚರಣೆ ಬರ್ದೆ ಮೇನ್ ಸೊಸೈಟಿಗೆ ಸಂಬಂಧನೇ ಇಲ್ಲದಂಗೆ ಇರುವಂತ ಟ್ರೈಬಲ್ಸ್ಗೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಒಂದು ಸ್ಟ್ಯಾಟ್ಯೂಟರಿ ರೆಕಗ್ನಿಷನ್, ಅದು ನಾಟ್ ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್, ಸ್ಟ್ಯಾಟ್ಯೂಟರಿ ರೆಕಗ್ನಿಷನ್ ಕೊಟ್ಟಿರೋದು ಅಂಡರ್ PVTG. ಅದ್ರಲ್ಲಿ ಅಂಡಮಾನ್ ಅಂತ ಬರುವಂತ 4 ಗ್ರೂಪ್ ಇದೆ. ಒಂಗೆ ಇದೇನಿದು, ಇದು ಅಂಡಮಾನ್ ಅಂದ್ರೆ ಲಿಟಲ್ ಅಂಡಮಾನ್ ಅಂತ ಏನ್ ಕರಿತೀವಿ. ಅಂಡಮಾನ್ ಮ್ಯಾಪ್ ಅಲ್ಲಿ ಇದು ಮೇನ್ ಅಂಡಮಾನ್ ಐಲ್ಯಾಂಡ್, ಅಪ್ಪರ್ ಮಿಡಲ್ ಲೋವರ್ ಅಂಡಮಾನ್ ಅಂತ ಕರೀತಾರೆ. ಅದ್ರ ಅಲ್ಲದೆ ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಲಿಟಲ್ ಅಂಡಮಾನ್ ಅಂತ ಇದೆ. ಈ ಲಿಟಲ್ ಅಂಡಮಾನ್ ಅಲ್ಲಿ ನೀವು ಒಂಗೆ ಜನಾಂಗನ ಕಾಣಬಹುದು. ನಿಮ್ಗೆ ಗೊತ್ತಿರ್ಬೇಕು ಯಾವ ಐಲ್ಯಾಂಡ್ ಅಲ್ಲಿ ಯಾವ ಜನಾಂಗನ ಕಾಣಬಹುದು ಅಂತ. ಇಲ್ಲೊಂದು ಸಪರೇಟ್ ಆಗಿ ಒಂದು ಐಲ್ಯಾಂಡ್ ಇದೆ, ಅದನ್ನ ಏನಂತೀವಿ ನಾರ್ತ್ ಅಂಡ್ ಸೌತ್ ಸೆಂಟಿನಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಸೆಂಟನಲೀಸ್ ಜನಾಂಗ ಇದೆ. ಮೋಸ್ಟ್ ಅನ್ಕಾಂಟ್ಯಾಕ್ಟೆಡ್ ಜನಾಂಗ ಅಂದ್ರೆ ಸೆಂಟನಲೀಸ್ ಜನಾಂಗ. ಇಲ್ಲಿ ತನಕ ಯಾರು ಹೋಗೋದೇ ಇಲ್ಲ, ಜಾಗಕ್ಕೆ ಹೋಗಲ್ಲ. ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿರ್ಬೇಕು, ಓದಿರ್ಬೇಕು. ಯಾರೋ ಒಬ್ಬ ಅಮೆರಿಕನ ಯಾರೋ ಹಂಗ ಅಲ್ಲಿಂದಾನೆ ಬಾಣ ಬಿಟ್ಟಿದ್ರು. ಅವ್ರು ಇನ್ನೂ ಬಿಡು ಬಾಣ ಇಟ್ಕೊಂಡು ಓಡಾಡ್ತಿದ್ದಾರೆ ಸೆಂಟನಲೀಸ್ ಅಲ್ಲಿ. ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ, ವೆರಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್. ಸೊ ಆಯ್ತಾ. ನೆಕ್ಸ್ಟ್ ಜರವ. ಮುಂಚೆ ಅಂದ್ರೆ ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಸೌತ್ ಅಂಡಮಾನ್ ಅಲ್ಲಿ ಮಾತ್ರ ಇದ್ದಿದ್ದು ಜರವ. ಇವಾಗ ಫುಲ್ ವೆಸ್ಟ್ ಅಂಡಮಾನ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಬ್ರಿಟಿಷರ್ಸ್ ಬಂದ ಮೇಲೆ ಪಾಪ್ಯುಲೇಷನ್ ಜಾಸ್ತಿ ಆಗಿರುವಂತ ಒಂದೇ ಟ್ರೈಬಲ್ ಜನಾಂಗ ಅಂದ್ರೆ ಅಂಡಮಾನ್ ಅಲ್ಲಿ ಜರವಾಸ್. ಅಟ್ ದ ಕಾಸ್ಟ್ ಆಫ್ ಇನ್ನೊಂದು ಗ್ರೇಟ್ ಅಂಡಮನೀಸ್ ಅಂತ ಜನ ಇದ್ರು. ಗ್ರೇಟ್ ಅಂಡಮನೀಸ್ ಏನ್ ಗ್ರೀನಲ್ಲಿ ಕಾಣಿಸ್ತಿದೆ, ಇಷ್ಟು ಅಂಡಮಾನ್ ಅಲ್ಲಿ ಅದೊಂದು ದೊಡ್ಡ ಗ್ರೂಪ್. ಗ್ರೇಟ್ ಅಂಡಮನೀಸ್ ಅನ್ನೋ ಒಂದು ಭಾಷೆಯಲ್ಲಿ ಸುಮಾರು ಸಬ್ ಗ್ರೂಪ್ಸ್ ಬರುತ್ತೆ. ಅಷ್ಟು ಟ್ರೈಬಲ್ಸ್ ಆ ಸಬ್ ಗ್ರೂಪ್ ಅಲ್ಲಿ ಮಾತಾಡಿದ್ರೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತೀವಿ. ಈ ಗ್ರೇಟ್ ಅಂಡಮನೀಸ್ ಇವತ್ತಿಂದಿರಾ ಯಾವುದೋ ಒಂದ್ ಮೂಲೆಯಲ್ಲಿ ಇಲ್ಲೆಲ್ಲ ಒಂದ್ ಕಡೆ ಇದಾರೆ. ಬ್ರಿಟಿಷರ್ಸ್ ಬಂದ ಮೇಲೆ ಹೈಯೆಸ್ಟ್ ಎಫೆಕ್ಟ್ ಆಗಿದ್ದು ಗ್ರೇಟ್ ಅಂಡಮನೀಸ್. ಅದ್ರಲ್ಲೂ ಫಸ್ಟ್ ಕಾಂಟ್ಯಾಕ್ಟ್ ಬರೋದು ಈ ಗ್ರೇಟ್ ಅಂಡಮನೀಸ್. ಬ್ರಿಟಿಷರ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಡೈಡ್ ಔಟ್ ಆಫ್, ಮುಂಚೆನೆ ಹೇಳಿದೆ, ಡಿಸೀಸಸ್. ನಮ್ಗೆ ಆಗಾಗ ರೋಗ ಬರ್ತಾ ಇರುತ್ತೆ, ನಮ್ಮ ಬಾಡಿ ಅದಕ್ಕೆ ಸಸ್ಟೈನ್ ಆಗುತ್ತೆ ಕಂಪ್ಯೂಟರ್. ಇವ್ರುಗಳಿಗೆ ಯಾವ್ದೋ ಒಂದು ಐಲ್ಯಾಂಡ್ ಮಧ್ಯದಲ್ಲಿ ಇರ್ತಾರೆ. ನಾವು ಫೀವರ್, ಕಾಮನ್ ಕೋಲ್ಡ್, ಚಿಕನ್ ಗುನ್ಯಾ, ಡೆಂಗ್ಯೂ ಇದೆಲ್ಲ ಏನಿರುತ್ತೆ ನಾವು ಸಸ್ಟೈನ್ ಆಗ್ತೀವಿ. ಯಾಕಂದ್ರೆ ನಮ್ಮ ಬಾಡಿಗೆ ಮುಂಚೆ ಬಂದಿರುತ್ತೆ, ವೈರಸ್ ಗಳನ್ನ ಫೇಸ್ ಮಾಡಿರ್ತೀವಿ ಚಿಕ್ಕದ್ರಿಂದ, ಆ ಇಮ್ಯುನಿಟಿ ಬಂದಿರುತ್ತೆ. ಇವ್ರಿಗೆ ಇಮ್ಯುನಿಟಿ ಇರೋದಿಲ್ಲ. ಬ್ರಿಟಿಷರ್ಸ್ ಬಂದ್ಮೇಲೆ ಬೇರೆ ಬೇರೆ ಜನ ಹೋಗ್ತಾರೆ. ಹೈಯೆಸ್ಟ್ ಯಾಕಂದ್ರೆ ಒಂಗೆ ಜರವ ಅಥವಾ ಸೆಂಟನಲೀಸ್ ಅವರು ಫಸ್ಟ್ ಬ್ರಿಟಿಷರ್ನ ಮೀಟ್ ಮಾಡಲ್ಲ. ಸೊ ಅವ್ರ ಪಾಡಿಗೆ ಒಂದು ಸಪ್ರೇಟ್ ಇರ್ತಾರೆ, ಜಾಸ್ತಿ ಇನ್ವಾಲ್ವ್ ಆಗಲ್ಲ ಮೇನ್ ಸ್ಟ್ರೀಮ್ ಜನದ ಜೊತೆ. ಬಟ್ ಗ್ರೇಟ್ ಅಂಡಮನೀಸ್ ಇನ್ವಾಲ್ವ್ ಆಗಿರ್ತಾರೆ, ಅವರಿಗೆಲ್ಲ ಡಿಸೀಸ್ ಬರುತ್ತೆ. ಇವಾಗ ಕ್ರಿಟಿಕಲಿ ಎಂಡೇಂಜರ್ಡ್ ಆಗುತ್ತೆ. ಫಸ್ಟ್ ಹೈಯೆಸ್ಟ್ ಇದ್ದಿದ್ದವ್ರೆ, ಇವಾಗ ಲೀಸ್ಟ್ ಇರೋದವ್ರೆ. ಇನ್ನೊಂದಿದೆ ಜಂಜಿಲ್ ಅಂತ, JNJGAL ಅಂತ, 1920 ಎಕ್ಸ್ಟೆಂಟ್ ಆಗ್ಬಿಟ್ಟಿದ್ದಾರೆ ಇವರು. ಸೊ ಸದ್ಯಕ್ಕೆ ಅವ್ರದ್ದೇನಿಲ್ಲ. ಆನ್ಬಿಕ್ಸ್ ಕೇಳಿದಿರಾ, ನೋಡಿದಿರಾ? ನೋಡಿದಿರಾ? ನೋಡಿಲ್ಲ ಅಂದ್ರೆ ಝೂಮ್ ಹೋಗಿ ನೋಡಿ. ಬ್ರೈನ್ ಇಂದ ಕಾಣಿಸ್ಬಿಟ್ಟಿದೆ, ಸಖತ್ತಾಗಿದೆ. ನೋಡಿರುವಂತ ಅತಿ ಸುಂದರವಾದ ಪಕ್ಷಿ. ಇಂಡಿಯಾದಲ್ಲಿ 9 ಸ್ಪೀಶೀಸ್ ಇದೆ. ಓಕೆ, 9 ಸ್ಪೀಶೀಸ್ ಆಫ್ ಆನ್ಬಿಕ್ಸ್ ಇದೆ. ಅದರಲ್ಲಿ ಒಂದೊಂದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಿಮ್ಗೆ ಜನರಲಿ ಗೊತ್ತಾಗುತ್ತೆ. ಇವಾಗ ಏನಕ್ಕೆ ನ್ಯೂಸ್ ಅಲ್ಲಿ ಇರೋದು ಅಂದ್ರೆ ಅನ್ನಾಮಲೈ ಟೈಗರ್ ರಿಸರ್ವ್ ಎಲ್ಲಿದೆ? ಇದು ಅನ್ನಾಮಲೈ ಟೈಗರ್ ರಿಸರ್ವ್
ತಮಿಳುನಾಡಲ್ಲಿ ಅಂಡಮಾನ್ ಅಂಡ್ ಟೈಗರ್ ರಿಸರ್ವ್ ಅಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಹೊಸ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್, ಈ ಹಾರ್ನ್ಬಿಲ್ ಬಗ್ಗೆ ರಿಸರ್ಚ್ ಮಾಡುವಂತ ಒಂದು ಇನ್ಸ್ಟಿಟ್ಯೂಟ್ ನ ಸೆಟಪ್ ಮಾಡ್ತಿದ್ದಾರೆ. ತಮಿಳ್ನಾಡಲ್ಲಿ ಸೆಟಪ್ ಮಾಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ತಮಿಳ್ನಾಡಿಗಿಂತ ಜಾಸ್ತಿ ಕರ್ನಾಟಕ ಮತ್ತೆ ಕೇರಳದಲ್ಲಿದೆ, ಇವ್ರು ಯಾರು ಸೆಟಪ್ ಮಾಡಿದ್ರು. ಸೊ ತಮಿಳ್ನಾಡಲ್ಲಿ ಸೆಟಪ್ ಮಾಡಿದ್ದಾರೆ. ಇವಾಗ ಒಂದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳ್ತೀನಿ. ಬೇಸಿಕಲಿ ಹಾರ್ನ್ಬಿಲ್ಸ್ 2 ಭಾಗದಲ್ಲಿದೆ. ಒಂದು ವೆಸ್ಟರ್ನ್ ಘಾಟ್ಸ್ ಭಾಗದಲ್ಲಿ, ಅದು ಬಿಟ್ರೆ ನಾರ್ತ್ ಈಸ್ಟರ್ನ್, ಅದು ಬಿಟ್ರೆ ಅಂಡಮಾನ್ ಅಲ್ಲಿ. ಓಕೆ, ಸೊ 3 ಜಾಗದಲ್ಲಿ ಇದೆ. ಏನಾಗಿದೆ? ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟ್, ಅಂಡಮಾನ್. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ 4 ಸ್ಪೀಶೀಸ್ ಬರುತ್ತೆ. ಮಲಬಾರ್ ಪೈಡ್, ಇವಾಗ ಮಲಬಾರ್ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಮಲಬಾರ್ ಅಂದ್ರೆ ಕೇರಳ ಅಲ್ವಾ? ಸೊ ಮಲಬಾರ್ ಪೈಡ್ ಹಾರ್ನ್ಬಿಲ್. ಪೈಡ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಅಂತ. ಈ ಹಾರ್ನ್ಬಿಲ್ ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಓಕೆ, ಕೊಂಬು ಕೂಡ ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಮಲಬಾರ್ ಪೈಡ್ ಹಾರ್ನ್ಬಿಲ್. ಓಕೆ, ಅದಿರೋದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಅದೇ ತರ ಒಂದು ಓರಿಯೆಂಟಲ್ ಅಂತ ಇದೆ. ಓರಿಯೆಂಟಲ್ ಪೈಡ್ ಹಾರ್ನ್ಬಿಲ್ ಇರೋದು ನಾರ್ತ್ ಈಸ್ಟ್ ಅಲ್ಲಿ. ಓಕೆ, ಓರಿಯೆಂಟಲ್ ಪೈಡ್ ಹಾರ್ನ್ಬಿಲ್ ಇರೋದು ನಾರ್ತ್ ಈಸ್ಟ್ ಅಲ್ಲಿ, ಮಲಬಾರ್ ಪೈಡ್ ಹಾರ್ನ್ಬಿಲ್ ಇರೋದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಹಂಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇದೆ, ಬ್ರೌನ್ ಹಾರ್ನ್ಬಿಲ್ ಇದೆ. ಒಂದೇ ತರ ಕಾಣ್ತದೆ. ಮಲಬಾರ್ ಗ್ರೇ, ಬ್ರೌನ್ ಹಾರ್ನ್ಬಿಲ್ ಸ್ವಲ್ಪ ಡಿಫ್ರೆನ್ಸ್. ಮಲಬಾರ್ ಗ್ರೇ ಇರೋದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ಈ ಬ್ರೌನ್ ಹಾರ್ನ್ಬಿಲ್ ಇರೋದು ನಾರ್ತ್ ಈಸ್ಟ್ ಅಲ್ಲಿ. ಜೊತೆಗೆ ಇನ್ನೊಂದು ಸ್ಪೀಶೀಸ್ ಬರುತ್ತೆ, ಗ್ರೇ ಹಾರ್ನ್ಬಿಲ್ ಅಂತ. ಇದನ್ನ ನೀವು ಯೂಶಲಿ ನೋಡಿರ್ತೀರಾ, ಇಲ್ಲೆಲ್ಲ ಮೈಸೂರಲ್ಲೆಲ್ಲ ಸುಮಾರು ಇದೆ. ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅಂತ. ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಇರೋದು ಸೌತ್ ಇಂಡಿಯಾದಲ್ಲಿ. ಡಿಸ್ಟ್ರಿಬ್ಯೂಷನ್ ಬರೀ ವೆಸ್ಟರ್ನ್ ಘಾಟ್ಸ್ ಅಲ್ಲ, ಸೌತ್ ಇಂಡಿಯಾದಲ್ಲಿ ಸುಮಾರು ಕಡೆ ಗ್ರೇ ಹಾರ್ನ್ಬಿಲ್ ನೋಡ್ತೀವಿ. ಅದ್ ಬಿಟ್ರೆ ಇನ್ನೊಂದ್ 2 ಇದೆ, ರೂಫಸ್ ನೆಕ್ಡ್ ಮತ್ತೆ ಬ್ರೆಥರ್ಡ್. ರೂಫಸ್ ನೆಕ್ ಇವೆರಡು ಬರೋದು ನಾರ್ತ್ ಈಸ್ಟ್ ಅಲ್ಲಿ. ಬ್ರೆಥರ್ಡ್ ಅಂಡ್ ರೂಫಸ್ ನೆಕ್ ಬರೋದು ನಾರ್ತ್ ಈಸ್ಟ್ ಅಲ್ಲಿ, ಇಲ್ಲಿ ಬರೋಲ್ಲ. ಸೊ ಅಲ್ಟಿಮೇಟ್ಲಿ ವೆಸ್ಟರ್ನ್ ಘಾಟ್ಸ್ ಅಥವಾ ಸೌತ್ ಇಂಡಿಯಾ ಅಂತ ತಗೊಂಡ್ರೆ 4 ಹಾರ್ನ್ಬಿಲ್ ಬರುತ್ತೆ. ಮಲಬಾರ್ ಪೈಡ್, ಇಂಡಿಯನ್ ಗ್ರೇ ಹಾರ್ನ್ಬಿಲ್, ಮಲಬಾರ್ ಗ್ರೇ ಹಾರ್ನ್ಬಿಲ್ 3 ಆಯ್ತು. ಈ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಏನಿದೆ, ಈ 2 ಕಡೆ ನಾರ್ತ್ ಈಸ್ಟ್ ಅಲ್ಲೂ ಬರುತ್ತೆ, ವೆಸ್ಟರ್ನ್ ಘಾಟ್ಸ್ ಅಲ್ಲೂ ಬರುತ್ತೆ. ಇದೊಂದೇ 2 ಕಡೆನೂ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲೂ ವೆಸ್ಟರ್ನ್ ಘಾಟ್ಸ್ ಅಲ್ಲೂ ಬರುವಂತ ಒಂದೊಂದಲ್ಲಿ ಹಾರ್ನ್ಬಿಲ್ ಸ್ಪೀಶೀಸ್ ಯಾರು? ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಮಿಕ್ಕಿದಲ್ಲ ಅದು ಆ ಕಡೆ, 3 ಈ ಕಡೆ. ಓಕೆ, ಇಷ್ಟು ಅಂದ್ರೆ ಇನ್ನೊಂದು ಸ್ಪೆಷಲ್ ಸ್ಪೀಶೀಸ್ ಇದೆ. ನಾರ್ಕೊಂಡಮ್ ಏನ್ ಬರುತ್ತೆ? ಸರ್ಚ್ ಮಾಡಿ, ನಾರ್ಕೊಂಡಮ್ ಬರುತ್ತೆ. ಅಂಡಮಾನ್ ನಾರ್ದರ್ನ್ ಐಲ್ಯಾಂಡ್ ಅಲ್ವಾ? ಅಂಡಮಾನ್ ನಿಂದಲೂ ಮೇಲಿದೆ. ಅದ್ರ ಬಗ್ಗೆ ಒಂದು ನ್ಯೂಸ್ ಇದೆ. ನ್ಯೂಸ್ ಅಂತ ಹೊಡಿತಾರೆ, ಏನಿದೆ ನ್ಯೂಸ್ ನೋಡಿ. ಏನೋ ಸೆಟಪ್ ಮಾಡಿದಾರಲ್ವಾ, ನಾರ್ಕೊಂಡಮ್ ಅಲ್ಲಿ ಒಂದು ಮಿಲಿಟರಿ ಇನ್ಸ್ಟಾಲೇಷನ್ ಸೆಟಪ್ ಮಾಡಿದ್ದಾರೆ. ಒಂದು ರಾಡರ್ ಸಿಸ್ಟಮ್ ನ ಸೆಟಪ್ ಮಾಡಿದ್ದಾರೆ. ಮಿಲಿಟರಿ ರಾಡರ್ ಸಿಸ್ಟಮ್ ನ ಸೆಟಪ್ ಮಾಡಿದ್ದಾರೆ. ಇದು ನಾರ್ಕೊಂಡಮ್ ಹಾರ್ನ್ಬಿಲ್ಸ್ ನೆಸ್ಟಿಂಗ್ ಸೈಟ್ಸ್ ಏನಿದೆ, ಕ್ಲಾಶ್ ಮತ್ತೆ ಎನ್ವೈರನ್ಮೆಂಟ್ ಡಿಫೆನ್ಸ್ ಕ್ಲಾಶ್. ನಾರ್ಕೊಂಡಮ್ ಇಟ್ ಇಸ್ ಎಂಡಮಿಕ್ ಓನ್ಲಿ ಟು ದ ನಾರ್ಕೊಂಡಮ್ ಐಲ್ಯಾಂಡ್. ನಾರ್ಕೊಂಡಮ್ ಹಾರ್ನ್ಬಿಲ್, ನಾರ್ಕೊಂಡಮ್ ಬಿಟ್ರೆ ಬೇರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾರ್ಕೊಂಡಮ್ ಕೂಡ ಒಂದು ಚಿಕ್ಕ ಐಲ್ಯಾಂಡ್ ನಾರ್ತ್ ಆಫ್ ಅಂಡಮಾನ್. ಇಟ್ಸ್ ಅ ವೆರಿ ಹೈಲಿ ಎಂಡಮಿಕ್ ಸ್ಪೀಶೀಸ್, ಕ್ರಿಟಿಕಲಿ ಎಂಡೇಂಜರ್ಡ್. ಲಾಸ್ಟ್ ಟಾಪಿಕ್ ಏನಿಲ್ಲ, ಟಾಪಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಬನ್ನೇರುಘಟ್ಟದಿಂದ 4 ಪ್ರಾಣಿ, ಅದು ಜಪಾನ್ ಝೂ ಹೋಗಿದೆ. ಜಪಾನಿಂದ ಒಂದು 4 ಪ್ರಾಣಿ ಈ ಕಡೆ ಬಂದಿದೆ, ನಮ್ಮಿಂದ ಒಂದು 4 ಆನೆ ಆ ಕಡೆ ಹೋಗಿದೆ. ಟಾಪಿಕ್ ಇಷ್ಟೇ, ಬಟ್ ಅದು ಕರೆಂಟ್ ಅಫೇರ್ಸ್ ಅನ್ನಲ್ಲ, ಅದನ್ನ ಕೇಳಲ್ಲ ಯಾವತ್ತು. ಯಾವ ಪ್ರಾಣಿ ಅಲ್ಲಿ ಬಂದು, ಯಾವ ಪ್ರಾಣಿ ಇಲ್ಲಿ ಬಂದು, ಜಪಾನ್ ಹೋಗ್ತಾ, ಚೈನಾ ಹೋಗ್ತಾ, ಅದನ್ನು ಯಾವ ಪ್ರಾಣಿ ಬಂದಿದೆ. ಚೀತಾ ಬಗ್ಗೆ ಗೊತ್ತಿದೆ, ಜಾಗ್ವಾರ್ ಬಗ್ಗೆ ಅವತ್ತು ಹೇಳಿದ್ದೀನಿ, ಚಿಂಪಾಂಜಿ ಬಗ್ಗೆನೂ ಹೇಳಿದ್ದೀನಿ. ಪೂಮಾ ನೋಡಿ, ಪೂಮಾ ಅಂದ್ರೇನು? ಪೂಮಾ ಅನ್ನ ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ಪೂಮಾ, ಮೌಂಟೇನ್ ಲಯನ್, ಕೋಗಾರ್, ಪೂಮಾ 3 ಹೆಸರಲ್ಲೂ ಕರೀತಾರೆ. ಎಲ್ಲಾದ್ರೂ ಮೀನಿಂಗ್ ಒಂದೇ, ಪೂಮಾ ಅಥವಾ ಮೌಂಟೇನ್ ಲಯನ್ ಅಂತ.
ಇದೆಲ್ಲಿದೆ ಡಿಸ್ಟ್ರಿಬ್ಯೂಷನ್? ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ. ಪೂಮಾದ ಡಿಸ್ಟ್ರಿಬ್ಯೂಷನ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಓನ್ಲಿ. ಜಾಗ್ವಾರ್ದು ಜಾಗ್ವಾರ್ ಒಟ್ಟು ಹೇಳಿದ್ದೆ, ಜಾಗ್ವಾರ್ ಎಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ. ಸೊ ಜಾಗ್ವಾರು ಲ್ಯಾಟಿನ್ ಅಮೆರಿಕಾ ಅಂತ ಏನ್ ಕರಿತೀವಿ ಅಂದ್ರೆ, ಈ ಅಮೆರಿಕಾ ಮತ್ತೆ ಸೌತ್ ಅಮೆರಿಕಾ ಮಧ್ಯ ಒಂದು ಸ್ಟ್ರಿಪ್ ತರ ಇದೆ ಅಲ್ವಾ, ಕನೆಕ್ಷನ್ ಇದೆ ಅಲ್ವಾ, ಅದನ್ನ ನಾವು ಯೂಶಲಿ ಲ್ಯಾಟಿನ್ ಅಮೆರಿಕಾ ಅಂತ ಕರಿತೀವಿ. ಅಲ್ಲಿ ಲ್ಯಾಟಿನ್ ಭಾಷೆಗಳನ್ನ, ಲ್ಯಾಟಿನ್ ಇಂದ ಡಿರೈವ್ ಆಗಿರೋ ಭಾಷೆಗಳನ್ನ ಮಾತಾಡ್ತಾರೆ, ಲ್ಯಾಟಿನ್ ಅಮೆರಿಕಾ ಅಂತ ಕರಿತೀವಿ. ಈ ಲ್ಯಾಟಿನ್ ಅಮೆರಿಕಾ ಪ್ಲಸ್ ಸೌತ್ ಅಮೆರಿಕಾದಲ್ಲಿ ಎಸ್ಪೆಷಲಿ ಅಮೆಝಾನ್ ಅಲ್ಲಿ, ಎಲ್ಲ ಕಡೆ ಇಲ್ಲ, ಅಮೆಝಾನ್ ಅಲ್ಲಿ ನೀವು ಏನ್ ನೋಡ್ಬೋದು, ಥಿಕ್ ಜಂಗಲ್ ಇರುವಂತ ಜಾಗದಲ್ಲಿ ಏನ್ ನೋಡ್ಬೋದು, ಥಿಕ್ ಟ್ರಾಪಿಕಲ್ ಜಂಗಲ್ ಇರುವಂತ ಜಾಗದಲ್ಲಿ ನೀವು ಜಾಗ್ವಾರ್ ನೋಡ್ತೀರಾ. ಬಟ್ ಪೂಮಾ ಅಥವಾ ಮೌಂಟೇನ್ ಲಯನ್, ಮೌಂಟೇನ್ ಅಂತಾನೆ ಇದೆ. ಇಲ್ಲಿ ಏನಿದೆ, ಇಲ್ಲಿ ಇಷ್ಟು ಏನಿದೆ, ಇಲ್ಲಿ ಏನ್ ಬೆಟ್ಟಗಳಿದೆ, ಇಲ್ಲಿ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಏನ್ ಬೆಟ್ಟ ಇದೆ, ಏನಂತಾರೆ ಈ ಬೆಟ್ಟಗಳಿಗೆ, ಇಲ್ಲಿ ಮತ್ತೆ ಬೆಟ್ಟ ಇದೆ ಅಲ್ವಾ, ಇಲ್ಲಿ ಹೈಲ್ಯಾಂಡ್ಸ್ ಇದೆ. ಇದು ಹೈಲ್ಯಾಂಡ್, ಬ್ರೆಜಿಲಿಯನ್ ಹೈಲ್ಯಾಂಡ್ ಅಂತ. ಇದೇನಿದೆ, ಇದು ಅಮೆಝಾನ್ ಫಾರೆಸ್ಟ್, ಇದು ಡಾರ್ಕ್ ಇರೋದು ಅಮೆಝಾನ್ ಫಾರೆಸ್ಟ್. ಇಲ್ಲೂ ಕೂಡ ಡಾರ್ಕ್ ಇರೋದು ಫಾರೆಸ್ಟ್, ಥಿಕ್ ಫಾರೆಸ್ಟ್, ಇವೆಲ್ಲ ಥಿಕ್ ಫಾರೆಸ್ಟ್. ಅಥವಾ ಲೈಟ್ ಕಲರ್ ಇರೋದು ಮೌಂಟೇನ್ಸ್. ಸೊ ಮೇಲ್ಗಡೆ ರಾಕಿ ಮೌಂಟೇನ್ಸ್, ಕೆಳಗಡೆ ಆಂಡೀಸ್, ಈ ಕಡೆ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್, ಬ್ರೆಜಿಲಿಯನ್ ಪ್ಲಾಟೋ. ಸೊ ಎಲ್ಲೆಲ್ಲಿ ಬೆಟ್ಟ ಗುಡ್ಡ ಅಥವಾ ನಮ್ ತರ ಬಯಲು ಸೀಮೆ ಎಲ್ಲೆಲ್ಲಿದೆ, ಅಲ್ಲಿ ನೀವು ಪೂಮಾ ನೋಡ್ತೀರಾ, ಪೂಮಾ ಅಥವಾ ಮೌಂಟೇನ್ ಲೈನ್ ನೋಡ್ತೀರಾ. ಅದೇ ಎಲ್ಲೆಲ್ಲಿ ಕಾಡಿದೆ, ದಟ್ಟವಾದ ಕಾಡಿದೆ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇದೆ, ಓಕೆ, ಇಲ್ಲಿಂದ ಆಚೆ ಮಧ್ಯದಲ್ಲಿ, ಅಲ್ಲಿ ನೀವು ಜಾಗ್ವಾರ್ನ ನೋಡ್ತೀರಾ. ಸೊ ಹ್ಯಾಬಿಟ್ಯಾಟ್ ಏನು, ಥಿಕ್ ಎವರ್ಗ್ರೀನ್ ಫಾರೆಸ್ಟ್, ಅದು ಹೆಸರಲ್ಲೇ ಮೌಂಟೇನ್ ಲೈನ್ ಅಂತ. ಹಳ್ಳ ತಗ್ಗು ಪ್ರದೇಶ ಇರೋದು, ಬೆಟ್ಟ ಇರುವಂತ ಜಾಗದಲ್ಲಿ ಪೂಮಾ ಅಥವಾ ಮೌಂಟೇನ್ ಲೈನ್. ಡಿಸ್ಟ್ರಿಬ್ಯೂಷನ್ ಆಲ್ಮೋಸ್ಟ್ ಒಂದೇ ಬರುತ್ತೆ, ನಾರ್ತ್ ಸೌತ್ ಅಮೆರಿಕಾನೆ. ಬಟ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಯಾವ ತರ ಕೇಳ್ಬೋದು. ನಾವು ಚೀತಾ ಅಂತಿರ್ತೀವಿ, ಅವರು ಚೀತಾ ಬಿಟ್ಟು ಇನ್ನೇನೋ ಕೇಳ್ತಾರೆ. ಅಷ್ಟು ಇನ್ನೊಂದು ಪ್ರಾಣಿ ಇತ್ತು, ಕ್ಯಾಪುಚಿನ್ ಮಂಕಿ. ಎಲ್ಲಿ ಬರುತ್ತೆ ಕ್ಯಾಪುಚಿನ್ ಮಂಕಿ? ನೋಡಿರ್ತೀರ ಫಿಲಮ್ ಅಲ್ಲಿ, ಇದು ಕ್ಯಾಪುಚಿನ್ ಮಂಕಿ. ಸೌತ್ ಅಮೆರಿಕಾ, ಸೆಂಟ್ರಲ್ ಅಂಡ್ ಸೌತ್ ಅಮೆರಿಕಾ, ಸೇಮ್ ಡಿಸ್ಟ್ರಿಬ್ಯೂಷನ್, ಸೆಂಟ್ರಲ್ ಅಂಡ್ ಸೌತ್ ಅಮೆರಿಕಾ. ಇಂಥ ಕಾಡುಗಳಲ್ಲಿ ಬರುತ್ತೆ. ಒಂದು ನೀವು ಎಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು, ಹ್ಯಾಬಿಟ್ಯಾಟ್ ಕೂಡ ಗೊತ್ತಿರ್ಬೇಕು. ಯಾಕಂದ್ರೆ ಹ್ಯಾಬಿಟ್ಯಾಟ್ ಕೂಡ ಕ್ವಶನ್ಸ್ ನ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಕ್ಯಾಂಗ್ರೂ, ಏನಿದ್ದು ಸ್ಟೇಟ್ಮೆಂಟ್, ಕ್ಯಾಂಗ್ರೂ ಕ್ಯಾನ್ ಬಿ ಫೌಂಡ್ ಡಿಸ್ಟ್ರಿಬ್ಯೂಟೆಡ್ ಇನ್, ಹಂಗಿದ್ದ ಸ್ಟೇಟ್ಮೆಂಟ್. ಕ್ವಶನ್ ಏನಿತ್ತು, ಕ್ಯಾನ್ ಬಿ ಫೌಂಡ್ ಓನ್ಲಿ ಇನ್ ದ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಇತ್ತು, ಹೌದಾ? ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಗೆ ಜಾಗ ಕೊಟ್ಟಿಲ್ಲ, ಕಾಡ್ ಹೆಂಗಿದೆ, ವೆಜಿಟೇಷನ್ ಹೆಂಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಪ್ರಾಣಿಗಳ ಬಗ್ಗೆ ಬಂದಾಗ ಒಂದು ಎಲ್ಲಿ ಬರುತ್ತೆ ಅಂತಾನು ಗೊತ್ತಿರ್ಬೇಕು, ಯಾವ ತರ ಪ್ರದೇಶದಲ್ಲಿ ಬರುತ್ತೆ ಅಂತಾನು ಗೊತ್ತಿರ್ಬೇಕು. ಇವೆರಡು ವಿಚಾರ ಮುಂಚೆ ಕೇಳ್ತಿದ್ರು, ಎಂಡೇಂಜರ್ಡ್, ಕ್ರಿಟಿಕಲ್ ಎಂಡೇಂಜರ್ಡ್, ವಲ್ನರಬಲ್, ಅದೆಲ್ಲ ಕೇಳೋದ ಈಗ, ಮುಂದೆ ಬಂದಾಯ್ತು. ಸೊ ಕ್ಯಾಪುಚಿನ್ ಮಂಕಿ ಎಂತದ್ದೇ ಪ್ರದೇಶದಲ್ಲಿ ಇದೆ ಅಂತ ನೀವು ನೋಡ್ಕೊಳ್ಳಿ. ಸ್ವಲ್ಪ ಕಾಡಿದಂಗೆ ಇರುತ್ತೆ, ಅಲ್ಲೇ ಇರುತ್ತೆ, ಬೆಟ್ಟ ಗುಡ್ಡಗಳಲ್ಲಿ ಇರಲ್ಲ, ಕಾಡಲ್ಲೇ ಇರುತ್ತೆ. 30